ನನ್ನ ಪ್ರದೇಶದಲ್ಲಿರಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಸಮಾನವಾದ ಮತ್ತು ಅಷ್ಟೇ ಪ್ರಾಮುಖ್ಯವಾದ ಹಾಗೂ ಅಷ್ಟೇ ನುರಿತ ಶಿಕ್ಷಣ ವ್ಯವಸ್ಥೆಯೊಳಗಿರುವಂತಹ ನುರಿತ ಏನು ಶಿಕ್ಷಕರಿಂದ ಒಂದು ಅದ್ಭುತವಾದ ಶೈಕ್ಷಣಿಕ ವ್ಯವಸ್ಥೆ ಸಿಗಲೇಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಒಂದು ಕಾರ್ಯತಂತ್ರವನ್ನ ರೂಪಿಸಿ ಅದನ್ನ ಇವತ್ತು ಜಗದಗಲ ಅಪಸರಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದು ಖುಷಿ ಕೊಡ್ತಾ ಇದೆ. ಆ ವಿಚಾರವನ್ನ ನಾವು ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಹಾಗಾಗಿ ನಾವು ಇಲ್ಲಿ ಹೇಳುವಂತಹ ಎಲ್ಲ ವಿಚಾರಗಳು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯನ್ನ ಬದಲಾಯಿಸುವುದರ ಜೊತೆಗೆ ನಮ್ಮ ಆರ್ಥಿಕ ಮಟ್ಟವನ್ನ ಸುಧಾರಿಸುವಂತಹ ಕೆಲಸವನ್ನು ಕೂಡ ಮಾಡ್ಲಿಕ್ಕಿದೆ. ಒಂದು ಶಿಕ್ಷಣ ಅಂತ ಹೇಳುವುದಕ್ಕೆ ಅಷ್ಟು ಮಹತ್ವ ಇದೆ. ಆ ಶಿಕ್ಷಣವನ್ನ ನಾವು ಪಡ್ಕೊಂಡು ಒಂದಷ್ಟು ಜನಕ್ಕೆ ಶಿಕ್ಷಣವನ್ನ ತಿಳಿಸಿಕೊಡುವಂತಹ, ಅದನ್ನ ಧಾರೆ ಎರೆಯುವಂತಹ ಕೆಲಸವನ್ನು ನಾವು ಮಾಡಿದ್ದೇ ಆದ್ರೆ ನಮ್ಮ ಬದುಕಿನೊಂದಿಗೆ ಅವರ ಬದುಕು ಬದಲಾಗುವುದರಲ್ಲಿ ಯಾವ ಸಂಶಯವೂ. ಈ ಮಾಹಿತಿಯನ್ನ ಇವತ್ತು 1 ಗಂಟೆಗಳ ಕಾಲ ನಾವು ನಿಮಗೆ ತಿಳಿಯಪಡಿಸಲಿಕ್ಕಿದ್ದೇವೆ. ಯಾರೆಲ್ಲ ನೀವು ಇಲ್ಲಿ ಪಾಲ್ಗೊಂಡಿದ್ದೀರಾ, ನೀವು ಭಾಗ್ಯಶಾಲಿಗಳು ಅಂತ ನಾನು ಅಂದ್ಕೊಂಡಿದ್ದೇನೆ. ಕಾರಣ ಇಷ್ಟೇ, ಎಲ್ಲರಿಗೂ ಕೂಡ ಎಲ್ಲ ಅವಕಾಶಗಳು ಖಂಡಿತ ಸಿಗೋದಿಲ್ಲ. ಯಾವಾಗ ಅವಕಾಶಗಳು ಸಿಗುತ್ತಾ ಅವಕಾಶವನ್ನ ಸದ್ವಿನಿಯೋಗ ಮಾಡುವಂತಹ ಕಾರ್ಯವನ್ನ ನಾವು ಮಾಡಬೇಕು. ಅದನ್ನ ಮಾಡ್ಲಿಕ್ಕೆ ನೀವೆಲ್ಲ ಇವತ್ತು ಕಟಿಬದ್ಧರಾಗಿ ನೀವು ನಮ್ಮೊಂದಿಗೆ ಬಂದಿದ್ದೀರಿ. ಅದಕ್ಕಾಗಿ ನಾನು ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವಿಷನ್ ಅಕಾಡೆಮಿಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ನಿಮ್ಗೆ ತಿಳಿಸುವಂತ ಕಾರ್ಯವನ್ನ ನಾವು ಮಾಡ್ತಾ ಇರೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಹಾಗಾದ್ರೆ ಈ ವಿಚಾರಗಳೇನು, ಈ ವಿಷಯದಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನ ನಾವು ಕಲಿತುಕೊಳ್ಳಿಕ್ಕಿದೆ, ಏನು ನಾವು ಇದನ್ನ ಕಲಿತುಕೊಂಡ್ರೆ ಏನು ಲಾಭ ಇದೆ, ಈ ಕಲಿತುಕೊಳ್ಳುವಂತಹ ಪ್ರಕ್ರಿಯೆಯನ್ನ ನಾವು ಹೇಗೆ ಮಾಡಬೇಕು, ಅದೆಲ್ಲವನ್ನ ನಾವು ತಿಳಿಲೇಬೇಕಲ್ವಾ? ಖಂಡಿತವಾಗಿ ತಿಳಿಬೇಕು. ಹಾಗಿದ್ರೆ ಮೊದಲು ನಾವು ಮಾಡಬೇಕಾಗಿರುವಂತದ್ದು ಇಲ್ಲಿ ನಮ್ಮ ವಿಡಿಯೋವನ್ನ ಆನ್ ಮಾಡಿ ಕೂತ್ಕೊಳ್ಳುವಂಥದ್ದು ಮತ್ತು ನಮ್ಮ ಕೈಯಲ್ಲಿ ಒಂದು ಪುಸ್ತಕ ಹಾಗೂ ಪೆನ್ ಅನ್ನ ಇಟ್ಕೊಂಡು ನಾವು ಇಲ್ಲಿ ಹೇಳುವಂತಹ ಒಂದೊಂದು ಅಂಶವನ್ನ ದಾಖಲಿಸುವಂತ ಕಾರ್ಯವನ್ನು ನಾವು ಮಾಡಲೇಬೇಕು. ಯಾವಾಗ ನಾವು ಅದನ್ನ ಮಾಡ್ತೇವ, ಯಾವಾಗ ನಾವು ಬರವಣಿಗೆಯನ್ನ ಮಾಡ್ತೇವ, ಅದು ನಮ್ಮ ಮನಸ್ಸಿನಲ್ಲಿ ಅಚ್ಚೊಳಿದೆ ಉಳಿಯುವಂತ ಕಾರ್ಯವನ್ನ ಮಾಡಿಯೇ ಮಾಡುತ್ತೆ. ಹಾಗಾಗಿ ಬರವಣಿಗೆಗೆ ಅಂತಹ ತಾಕತ್ತಿದೆ. ಹಾಗಾಗಿ ಇಲ್ಲಿ ಹೇಳುವಂತಹ ವಿಚಾರಗಳನ್ನ ನೀವು ನಿಮ್ಮ ಪುಸ್ತಕದಲ್ಲಿ ದಾಖಲಿಸಿ ಇತರರಿಗೆ ತಿಳಿಸುವಂತ ಕಾರ್ಯವನ್ನ ಮಾಡಬೇಕು. ಇದನ್ನ ಮಾಡ್ಲಿಕ್ಕೆ ಯಾರೆಲ್ಲ ನಮ್ಮ ಜೊತೆ ಇದ್ದೀರಾ, 100% ನಿಮ್ಮ ಜೀವನ ಇವತ್ತಿನಿಂದ ಬದಲಾವಣೆ ಆಗಿದೆ, ಆಗತ್ತೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಮಾಹಿತಿಯನ್ನ ನಮ್ಗೆಲ್ರಿಗೂ ತಿಳಿಸ್ಕೊಡ್ಲಿಕ್ಕೆ ಒಬ್ಬ ಅದ್ಭುತವಾದಂತಹ ವ್ಯಕ್ತಿಯನ್ನ ನಾನಿವತ್ತು ಬರಮಾಡಿಕೊಳ್ತಾ ಇದ್ದೇನೆ. ದೂರದ ಶಿರಸಿ ಭಾಗದ ವ್ಯಕ್ತಿ. ಅವರು ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿರುವಂತಹವರು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಟ್ಟವರು, ವಿದ್ಯಾದಾನವನ್ನ ಮಾಡಿದವರು. ಅದರ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಕ್ರಾಂತಿಯನ್ನ ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಏನು ಇವತ್ತು ಎಜುಟೆಕ್ ಅಂತ ಹೇಳುವಂತಹ ಒಂದು ಭಾರತದ ಒಂದು ಅದ್ಭುತವಾದಂತಹ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅವರು ಸಾಧಿಸಿದಂತಹ, ಅವರು ಕ್ರಮಿಸಿದಂತಹ ಹಾದಿ ದೊಡ್ಡದು. ಅಲ್ಲಿ ಒಬ್ರು ತರಬೇತಿದಾರರಾಗಿ, ರಾಷ್ಟ್ರೀಯ ತರಬೇತಿದಾರರಾಗಿ ಒಂದಷ್ಟು ಜನಕ್ಕೆ ಈ ಶಿಕ್ಷಣದ ಮಾಹಿತಿಯನ್ನ ತಿಳಿಯಪಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ತನ್ನದೇ ಆದಂತಹ ಸ್ವಂತ ಉದ್ಯಮದ ಜೊತೆಗೆ ತನ್ನ ಶೈಕ್ಷಣಿಕ ಕ್ಷೇತ್ರದ ಕೆಲಸ ಕಾರ್ಯಗಳ ಜೊತೆಗೆ ನಿಸ್ವಾರ್ಥವಾಗಿ ಇವತ್ತು ಭಾರತದ ಪ್ರತಿಯೊಬ್ಬ ಪ್ರಜೆ ಕೂಡ ಬದಲಾಗಬೇಕು, ಅವನಿಗೆ ಒಂದು ಮಹತ್ವಪೂರ್ಣ ಶಿಕ್ಷಣಗಳು ಲಭ್ಯ ಆಗ್ಬೇಕು ಅಂತ ಹೇಳುವ ನೆಲೆಯಲ್ಲಿ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅಂತಹ ಅದ್ಭುತವಾದಂತಹ ಒಂದು ತರಬೇತುದಾರರನ್ನ ನಾನು ಪರಿಚಯ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರೇ ಶಿರಸಿ ಭಾಗದ ಸ್ಮಿತಾ ಹೆಗಡೆ ಮೇಡಮ್. ಸರಳ ಸಜ್ಜನ ವ್ಯಕ್ತಿತ್ವ. ತಮ್ಮ ತುಂಬಾ ಬ್ಯುಸಿ ಶೆಡ್ಯೂಲ್ ನಡುವೆ ಕೂಡ ಇಲ್ಲ, ನಾನು ಒಂದಷ್ಟು ಜನರಿಗೆ ಅವಕಾಶವನ್ನ ಕೊಡಬೇಕು, ನನಗೆ ಏನು ಗೊತ್ತಿದೆ ಆ ಮಾಹಿತಿಯನ್ನ ನಾನು ಇತರರಿಗೆ ತಿಳಿಸಿ ಅವರನ್ನ ಈ ಒಂದು ಕ್ಷೇತ್ರದಲ್ಲಿ ಸಾಧಕರನ್ನಾಗಿ ಮಾಡಬೇಕು ಅಂತ ಹೇಳುವ ನೆಲೆಯಲ್ಲಿ ಅವರು ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಅವರ ಬ್ಯುಸಿ ಶೆಡ್ಯೂಲ್ ನಡುವೆ ಕೂಡ ನಮ್ಮ ಜೊತೆಗೆ ಅವರು ಜೊತೆಯಾಗಿ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಭಾಗವಹಿಸಿದ್ದು ನಮ್ಗೆಲ್ರಿಗೂ ಖುಷಿಯನ್ನು ತಂದಿದೆ. ಅಂತಹ ಸ್ಮಿತಾ ಹೆಗಡೆ ಮೇಡಮ್ ಅನ್ನ ನಾನು ಗೌರವಪೂರ್ವಕವಾಗಿ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದ ಕರತಾಡನದ ಮೂಲಕ ನಾನು ಅವರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಓವರ್ ಟು ಸ್ಮಿತಾ ಮೇಡಮ್, ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು ಸಮ್, ಥ್ಯಾಂಕ್ ಯು ವೆರಿ ಮಚ್. ಒಂದು ಚೆನ್ನಾಗಿ ಒಂದು ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೀರಾ. ಶಿಕ್ಷಣ ವ್ಯವಸ್ಥೆ ನಮಗೆ ಯಾಕೆ ಬೇಕು ಇಲ್ಲಿ ಅಂತ ಹೇಳಿ, ಅದ್ರ ಜೊತೆಗೆ ನನ್ನ ಇಂಟ್ರೊಡಕ್ಷನ್ ಸಹ. ಇವತ್ತಿನ ಸಂಜೆ ಈ ಮೀಟಿಂಗಿಗೆ ಆಗಮಿಸಿದ ತಮಗೆಲ್ಲರಿಗೂ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಸೊ ನನ್ನ ಪರವಾಗಿ ಹಾಗೂ ಎಡ್ಯುಟೆಕ್ ಸಂಸ್ಥೆ ಪರವಾಗಿ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಸೊ ಆಲ್ರೆಡಿ ನಮ್ಗೆಲ್ಲ ಗೊತ್ತಿರುವ ಹಾಗೆ ನಾವಿವತ್ತು ಈ ಶಿಕ್ಷಣ ವ್ಯವಸ್ಥೆ, ಎಡ್ಯುಟೆಕ್ಕಿನ ಶಿಕ್ಷಣ ವ್ಯವಸ್ಥೆ ಏನಿದೆ ಅದರಲ್ಲಿ ನಮ್ಗೆ ಏನು ಲರ್ನಿಂಗ್ ಮತ್ತೆ ಅರ್ನಿಂಗ್ ಎರಡು ಅಪಾರ್ಚುನಿಟಿ ಏನು ಕಂಪ್ನಿ ಕೊಡ್ತಾ ಇದೆ
ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳಕ್ಕೆ ಇವತ್ತು ನಾವೆಲ್ಲರೂ ಜಾಯಿನ್ ಆಗಿದ್ದೀವಿ. ಸೊ ನಿಮ್ಮ ಟೈಮ್ ಅನ್ನ ನೀವು ಬಿಡು ಮಾಡ್ಕೊಂಡು ಅನುಕೂಲ ಮಾಡ್ಕೊಂಡು ಬಂದಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದನ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಇನ್ನು ಜಾಸ್ತಿ ಹೊತ್ತು ನಾನು ವೇಟ್ ಮಾಡ್ಸಲ್ಲ, ನಾವೊಂದು ಪ್ರೆಸೆಂಟೇಶನ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಎಜುಕೇಶನ್ ಇದು ಇವತ್ತಿದು ಈಕೋ ಅಂತ ಹೇಳ್ತೇವೆ, ಎಜುಕೇಶನ್ ಅಂಡ್ ಕ್ಯಾರಿಯರ್ ಅಂಡ್ ಓರಿಯೆಂಟೇಶನ್ ಪ್ರೋಗ್ರಾಮ್ ಅಂತ ಹೇಳಿ. ಸೊ ಇದರಲ್ಲಿ ಏನಿದೆ ಅಂದ್ರೆ ನಾವು ಎಜುಕೇಶನ್ ಜೊತೆಗೆ ನಮ್ಮ ಕೆರಿಯರ್ ಅನ್ನ ಯಾವ ತರದಲ್ಲಿ ಬಿಲ್ಡ್ ಮಾಡ್ಕೊಳ್ಬೇಕು ಹೇಳೋದಕ್ಕೆ ನಮ್ಗೆ ಎಡುಟೆಕ್ ಹೇಳುವ ಒಂದು ಶಿಕ್ಷಣ ಸಂಸ್ಥೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಸೊ ಲರ್ನಿಂಗ್ ಮತ್ತೆ ಅರ್ನಿಂಗ್ ಅಪಾರ್ಚುನಿಟಿ ಎರಡನ್ನೂ ಕೊಟ್ಟಿದೆ. ಹಾಗಾದ್ರೆ ಎಡುಟೆಕ್ ಏನು, ಇದು ಯಾವ ತರದಲ್ಲಿ ವರ್ಕ್ ಆಗತ್ತೆ, ಒಂದು ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಇಲ್ಲಿ ಫಿಸಿಕಲ್ ಬುಕ್ ಅನ್ನ ಕೊಡ್ತೀವಿ, ಅದ್ರ ಜೊತೆಗೆ ಒಂದು ಡೀಟೇಲ್ ಆಗಿ ಡಿಜಿಟಲ್ ಆನಿಮೇಟೆಡ್ ಕ್ಲಾಸಿನ ಜೊತೆಗೆ ಮಕ್ಕಳಿಗೆ ಶಿಕ್ಷಣವನ್ನ ವೆರಿ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಹಾಗಾದ್ರೆ ಯಾಕೆ ಬೇಕು ಈ ವ್ಯವಸ್ಥೆ, ಅಥವಾ ಕಂಪನಿ ಯಾಕೆ ನಾವು ಇದನ್ನ ಸ್ಟಾರ್ಟ್ ಮಾಡಿದೀವಿ, ಅಥವಾ ತುಂಬಾ ಜನರಲ್ಲಿ ಈ ತರದ ಶಿಕ್ಷಣ ವ್ಯವಸ್ಥೆ ನಾವು ಯಾಕೆ ಪ್ರಸರಿಸ್ಲಿಕ್ಕೆ ನೋಡ್ತಾ ಇದೀವಿ ಅಂದ್ರೆ, ಒಂದು ವಿದ್ಯಾಭ್ಯಾಸ ಅಥವಾ ಒಂದು ಶಿಕ್ಷಣ ಅಂತ ಹೇಳುದು ಒಂದು ಲಕ್ಸುರಿ ಅಲ್ಲ, ಒಂದು ಮಾರ್ಟ್ಗೇಜ್ ಅಥವಾ ಒಂದು ಸಾಲ ಮಾಡೋದಲ್ಲ, ಅಥವಾ ಒಂದು ಬಿಸ್ನೆಸ್ ಅಲ್ಲ. ಇಟ್ ಈಸ್ ಅ ರೈಟ್. ಈಚ್ ಸ್ಟೂಡೆಂಟ್ ಹ್ಯಾಸ್ ಅ ರೈಟ್ ಟು ಎಜುಕೇಶನ್. ಪ್ರತಿಯೊಂದು ಮಗುವಿಗೂ ಒಂದು ಒಳ್ಳೆಯ ವಿದ್ಯಾಭ್ಯಾಸನ ತಗೊಳ್ಳುವ ಹಕ್ಕಿದೆ. ಹಾಗಾದ್ರೆ ಪ್ರಾಕ್ಟಿಕಲಿ ಇದನ್ನ ತಗೊಳ್ಬೇಕು ಅಂದ್ರೆ ಏನಾಗತ್ತೆ ಅಂದ್ರೆ, ಈಗ ಮಕ್ಕಳಿಗೆ ಸಬ್ಜೆಕ್ಟ್ ಅಲ್ಲಿ ಕಾನ್ಸೆಂಟ್ ಓರಿಯೆಂಟೆಡ್ ಲರ್ನಿಂಗ್ ಜಾಸ್ತಿ ಅವರಿಗೆ ಮಾರ್ಕ್ಸ್ ಮೇಲೆ ಪ್ರೆಷರೈಸ್ ಮಾಡಿ ಸ್ಟಡೀಸ್ ಅನ್ನ ಮಾಡಿಸ್ತಾ ಇದ್ದಾರೆ. ಹಾಗೆ ಪೇರೆಂಟ್ಸ್ ಪರವಾಗಿ ಬಂದಾಗ ಏನಾಗತ್ತೆ ಅಂದ್ರೆ, ಮಕ್ಕಳಿಗೆ ಒಂದು ಎಜುಕೇಶನ್, ಒಂದು ಒಳ್ಳೆ ಸ್ಕೂಲಲ್ಲಿ ಎಜುಕೇಶನ್ ಕೊಡಿಸ್ಬೇಕು ಅಂದ್ರೆ ಅವರ ಫೀಸಿನ ಭಾರ ಸಹ ಪೇರೆಂಟ್ಸ್ಗೆ ಜಾಸ್ತಿ ಆಗ್ಲಿಕ್ಕಿದೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಏನಾಗತ್ತೆ ಅಂದ್ರೆ, ಒಂದು ಮಕ್ಕಳಿಗೆ ಒಂದು ಕ್ವಾಲಿಟಿ ಎಜುಕೇಶನ್ ಅಥವಾ ಅವ್ರದ್ದು ರೈಟ್ ಟು ಎಜುಕೇಶನ್ ಏನಿದೆ ಎಲ್ಲ ಮಕ್ಕಳಿಗೂ ಸಮಾನವಾಗಿ ಸಿಗ್ತಾ ಇಲ್ಲ. ಸೊ ಇದನ್ನ ನಾವು ಓವರ್ಕಮ್ ಮಾಡ್ಲಿಕ್ಕೆ ನಮ್ಗೆ ಎಡುಟೆಕ್ ಕಂಪ್ನಿ 3 ಆಪ್ಷನ್ ಅನ್ನ ಕೊಟ್ಟಿದೆ: ಲರ್ನ್, ಲೀಡ್, ಅರ್ನ್. ಸೊ ನಾವಿಲ್ಲಿ ಒಂದು ಶಿಕ್ಷಣನ ಕಲಿಯೋದ್ರ ಜೊತೆಗೆ ನಾವು ಒಬ್ಬರ ಜೀವನವನ್ನು ಮುಂದೆ ಲೀಡ್ ಮಾಡ್ಲಿಕ್ಕೆ ನಾವು ಒಂದು ಹೆಲ್ಪ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಒಂದು ಅರ್ನಿಂಗ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಜೊತೆಗೆ 4 ಜನಕ್ಕೆ ಸಹ ಒಂದು ಅರ್ನಿಂಗಿಗೆ ಒಂದು ಅವಕಾಶವನ್ನ ಮಾಡ್ಕೊಡ್ಲಿಕ್ಕೆ ನಮ್ಗೆ ಕಂಪ್ನಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ. ಹಾಗಾದ್ರೆ ಈ ಲರ್ನಿಂಗ್ ಆಪ್ಷನ್ ಏನು, ಲೀಡಿಂಗ್ ಆಪ್ಷನ್ ಏನು, ಹಾಗೆ ಅರ್ನಿಂಗ್ ಆಪ್ಷನ್ ಏನು, ಈ 3ದ್ರ ಬಗ್ಗೆ ನಾವಿವತ್ತು ಕಲ್ತ್ಕೊಳ್ಳೋಣ. ಹಾಗಾದ್ರೆ ಈ ಕಂಪ್ನಿ ಯಾಕೆ ಲರ್ನಿಂಗ್ ಆಸ್ಪೆಕ್ಟ್ಸ್ ಅಲ್ಲಿ ಬಂತು ಅಂತ ಹೇಳಿದ್ರೆ, ಈಗಿನ ರಿಯಾಲಿಟಿ ಆಫ್ ಎಜುಕೇಶನ್ ಈಗ ನೋಡಿದ್ರೆ, ನಾವು ಕಾನ್ಸೆಪ್ಟ್ಸ್ ಅನ್ನು ಹೇಳಿಕೊಡ್ತೇವೆ ಅಂದ್ರೆ ಅದಕ್ಕೆ ಯಾರು ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ನಿಮಗೆ ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡ್ಬೇಕು ಅಂತ ನಮ್ಮ ಸ್ಕೂಲಲ್ಲಿ ಹೇಳ್ಕೊಡ್ತೀವಿ ಅಂದ್ರೆ ಆ ಸ್ಕೂಲಿಗೆ ಹೋಗ್ತಾರೆ. ಆದ್ರೆ ಮಕ್ಕಳಿಗೆ ಯಾವಾಗ ಕಾನ್ಸೆಪ್ಟ್ ಅರ್ಥ ಆಗತ್ತೆ, ಮಾರ್ಕ್ಸ್ ಆಟೋಮೆಟಿಕ್ ಆಗಿ ಅವ್ರ ಹಿಂದ್ಗಡೆ ಬರುತ್ತೆ. ಅದನ್ನ ತುಂಬಾ ಜನ ನಾವು ರಿಯಲೈಸ್ ಮಾಡ್ಕೊಳ್ತಾ ಇಲ್ಲ. ಅದ್ರ ಜೊತೆಗೆ ಏನಾಗಿದೆ ಅಂದ್ರೆ, ಈಗಿನ ಶಿಕ್ಷಣ ವ್ಯವಸ್ಥೆ ಏನಿದೆ ಅಂದ್ರೆ, ನಮ್ಮ ಮೆಮೊರಿಯನ್ನ ಟೆಸ್ಟ್ ಮಾಡೋದೇ ಬಿಟ್ರೆ ನಮ್ಮ ಇಂಟೆಲಿಜೆನ್ಸ್, ನಮ್ಮ ಕೆಪಬಿಲಿಟಿ ಏನಿದೆ ಅದನ್ನ ಒಂದು ಟೆಸ್ಟ್ ಮಾಡೋ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಇಲ್ಲ. ಹಾಗಾಗಿ ಈ ಪ್ರಾಬ್ಲಮ್ ಇದ್ದಿದ್ದಕ್ಕೆ, ಈ ತರದ ಪ್ರಾಬ್ಲಮ್ ಇಂದ ಮಕ್ಕಳು ಫ್ಯೂಚರ್ ಅಲ್ಲಿ ಏನು ಸಫರ್ ಆಗ್ತಾರೆ, ಅಥವಾ ಅವರೊಂದು ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಏನು ಲ್ಯಾಕ್ ಆಗತ್ತೆ ಅಲ್ಲಿ ಹೇಳೋದ್ರ ಬಗ್ಗೆ ವಿಚಾರ ಮಾಡಿ ಕಂಪ್ನಿ ಎಜುಕೇಶನ್ ಸೆಕ್ಟರ್ ಅಲ್ಲಿ ಪ್ಯಾಕೇಜಸ್ ಅನ್ನ ತಗೊಂಡ್ ಬಂದಿದೆ. ಹಾಗಾದ್ರೆ ನಾವ್ ಯಾಕೆ ಈ ಪ್ಯಾಕೇಜ್ ಅನ್ನ ತಗೊಂಡ್ ಬಂದಿದೀವಿ ಅಂತ ನೋಡ್ಬೇಕು ಅಂದ್ರೆ, ನೀವಿಲ್ಲಿ ನೋಡ್ಬೋದು ಪಿಕ್ಚರ್ ಅಲ್ಲಿ ತೋರಿಸಿದ ಹಾಗೆ ಎಲ್ಲಾ ಮಕ್ಕಳಿಗೂ ಒಂದೇ ತರದ ಎಜುಕೇಶನ್ ಸಿಕ್ಕಲ್ಲ ಅಲ್ವಾ. ಸೊ ಆದ್ರೆ ಏನಾಗತ್ತೆ, ಅವರಿಗೆ ಎಕ್ಸಾಮ್ ಕ್ವಶನ್ ಪೇಪರ್ ಮಾತ್ರ ಸೇಮ್ ಇರುತ್ತೆ. ಸೊ ಅವರಿಗೆ ಸಿಕ್ಕುವ ಶಿಕ್ಷಣದಲ್ಲಿ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಮಕ್ಕಳಿಗೆ ಸಿಗುವ ಅಂದ್ರೆ ನಾವೊಂದು ರೂರಲ್ ತಗೊಳ್ಬಹುದು ಅಥವಾ ಒಂದು ಸಿಟಿ ತಗೊಳ್ಬಹುದು. ಅಂದ್ರೆ ಹಳ್ಳಿ ಮತ್ತೆ ದಿಲ್ಲಿ ಎಜುಕೇಶನ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ಹಾಗೆ ಅದೇ ತರದಲ್ಲಿ ಏನು ಫೀಸ್ ವೈಸ್ ನಾವು ಬೇರೆ ಬೇರೆ ಸ್ಕೂಲ್ಸ್ ಅನ್ನು ನೋಡಿದ್ರೆ ಅದ್ರ ಪ್ರಕಾರನು ನಮ್ಗೆ ಎಜುಕೇಶನ್ ಬೇರೆ ಬೇರೆ ಸಿಗುತ್ತೆ. ಆದ್ರೆ ಮಗು ಎಲ್ಲೇ ಓದ್ಲಿ, ಹಳ್ಳಿಯಲ್ಲಿ ಓದ್ಲಿ, ದಿಲ್ಲಿಯಲ್ಲಿ ಓದ್ಲಿ, ಕ್ವಶನ್ ಪೇಪರ್ ಮಾತ್ರ ಸೇಮ್ ಇದೆ. ಹಾಗಾದ್ರೆ ಈ ಎಜುಕೇಶನ್ ಅಲ್ಲಿ ಈ ತರದ್ದು ಒಂದು ಗ್ಯಾಪ್ ಇರುವಾಗ, ಒಂದೇ ತರದ ಎಜುಕೇಶನ್ ಸಿಕ್ಕದೆ ಅಂತ ಗ್ಯಾಪ್ ಇರುವಾಗ, ಕ್ವಶನ್ ಪೇಪರ್ ಒಂದೇ ಇರುವಾಗ ಮಕ್ಕಳು ಯಾವ ತರದಲ್ಲಿ ಅದನ್ನ ಓವರ್ಕಮ್ ಮಾಡ್ಬೋದು. ಸೊ ಇದಕ್ಕೆ ಎಡುಟೆಕ್ ಏನ್ ಮಾಡ್ತಾ ಇದೆ ಅಂದ್ರೆ, ಆ ಗ್ಯಾಪ್ ಏನಿದೆ, ಎರಡು ಶಿಕ್ಷಣ ವ್ಯವಸ್ಥೆ ಮಧ್ಯದಲ್ಲಿರುವ ಗ್ಯಾಪ್ ಏನಿದೆ ಅದಕ್ಕೆ ನಾವು ಬ್ರಿಡ್ಜ್ ಅನ್ನ ಕೊಡ್ತೇವೆ. ಸೊ ಯೂಸಿಂಗ್ ಎಡುಟೆಕ್ ಏನಿದೆ, ಯಾವುದೇ ಮಗುವಾಗ್ಲಿ ಒಂದು ಈಕ್ವಲ್ ಕ್ವಾಲಿಟಿ ಎಜುಕೇಶನ್ ಅನ್ನ ತಗೊಂಡು ಅವರ ಲೈಫ್ ಅನ್ನ ಮುಂದೆ ಮಾಡ್ಕೊಳ್ಳಿಕ್ಕೆ ನಾವು ಹೆಲ್ಪ್ ಮಾಡ್ತೇವೆ. ಸೊ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವ ಗ್ಯಾಪ್ ಏನಿದೆ ಅದನ್ನ ನಾವು ಎಡುಟೆಕ್ ಇಂದ ಫಿಲ್ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಲೋ ಗ್ರಾಸ್ಪಿಂಗ್ ಪವರ್. ಈಗ ನೋಡಿ, ಆ ಒಂದು ಚಿತ್ರದಲ್ಲಿ ಮಗು ಏನ್ ಮಾಡ್ತಾ ಇದೆ, ಒಂದು ಬಾಟ್ಲನ್ನ ಇಟ್ಕೊಂಡು ಮಗ್ಗಿಂದ ನೀರ್ ಹಾಕ್ತಾ ಇದೆ. ಆ ಬಾಟ್ಲಿದು ಮುಚ್ಚಳ ಏನಿದೆ ತುಂಬಾ ಚಿಕ್ಕದಿರತ್ತೆ. ಸೊ ಮಗು ಮಗ್ಗಿಂದ ಹಾಕುವಾಗ ಏನಾಗತ್ತೆ, ಅರ್ಧ ನೀರು ಬಾಟ್ಲಲ್ಲಿ ಬೀಳತ್ತೆ, ಅರ್ಧ ನೀರು ಹೊರಗಡೆ
ವೇಸ್ಟ್ ಆಗತ್ತೆ. ಸೊ ಇನ್ನೊಂದು ಚಿತ್ರದಲ್ಲಿ ನೋಡಿದ್ರೆ ದೊಡ್ಡ ಬಕೆಟಿನ ಬಾಯಿ ತುಂಬಾ ದೊಡ್ಡದಿದೆ, ಅದರಲ್ಲಿ ಬಾಟ್ಲ್ ಅಲ್ಲಿ ನೀರ್ ಹಾಕ್ತಾ ಇದೆ. ಸೊ ಸೆಕೆಂಡ್ ಕೇಸ್ ಅಲ್ಲಿ ವಾಟರ್ ಏನು ವೇಸ್ಟ್ ಆಗಲ್ಲ. ಸೊ ಇದನ್ನ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಒಂದು ಸ್ಟೂಡೆಂಟಿಗೆ ಲೋ ಗ್ರಾಸ್ಪಿಂಗ್ ಪವರ್ ಇದ್ದಾಗ ಏನಾಗತ್ತೆ ಅಂದ್ರೆ, ಟೀಚರು ಒಂದು ಹೈಫೈ ಆಗಿ ಅಥವಾ ಒಂದು ಸ್ಪೀಡ್ ಆಗಿ ಯಾವಾಗ ಪಾಠ ಮಾಡ್ತಾ ಹೋಗ್ತಾರೆ, ಆ ಮಕ್ಕಳಿಗೆ ಅದನ್ನ ಪೂರ್ತಿಯಾಗಿ ಅಬ್ಸಾರ್ಬ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಟೀಚರ್ ಹೇಳಿದನ್ನ ಅರ್ಥ ಮಾಡ್ಕೊಳ್ತಾರೆ, ಅರ್ಧ ಅವರಿಗೆ ಅರ್ಥ ಆಗಲ್ಲ. ಆದ್ರೆ ಯಾರಿಗೆ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರತ್ತೆ, ಅವ್ರೇನಾಗತ್ತೆ ಅಂದ್ರೆ ಟೀಚರ್ ಹೇಳಿದ್ದನ್ನೆಲ್ಲ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಹಾಗಾದ್ರೆ ಈ ತರ ಲೋ ಗ್ರಾಸ್ಪಿಂಗ್ ಮಕ್ಕಳು ಅಂದ್ರೆ ಅವ್ರಿಗೆ ಏನಾಗತ್ತೆ, ಸ್ಪೀಡ್ ಆಗಿ ಅವರಿಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ, ಅಥವಾ ಒಂದು ಸಲ ಟೀಚ್ ಮಾಡಿದ್ರೆ ಅವರಿಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಸೊ ಈ ತರದ ಪ್ರಾಬ್ಲಮ್ ಇರೋ ಮಕ್ಕಳನ್ನ ಎಜುಕೇಶನ್ ಅಲ್ಲಿ ನಾವು ಯಾವ ತರದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು? ಸಿಂಪಲ್, ಹೇಗೆ ನಾವು ಬಾಟ್ಲ್ ಅಲ್ಲಿ ನೀರ್ ಆ ಕಡೆ ಈ ಕಡೆ ಚೆಲ್ಲದೆ ಬಾಟ್ಲ್ ಅಲ್ಲಿ ಫಿಲ್ ಮಾಡ್ಬೇಕಂದ್ರೆ ಹೇಗೆ ಫನೆಲ್ ಅನ್ನ ಯೂಸ್ ಮಾಡ್ತೇವೋ, ಅದೇ ತರದಲ್ಲಿ ನಮ್ಮ ಎಡುಟೆಕ್. ಸೊ ಪ್ರತಿಯೊಂದು ಸ್ಟೂಡೆಂಟು ಅವರ ಕೆಪಾಸಿಟಿ ಪ್ರಕಾರ ಅವರಿಗೆ ಹೇಗೆ ಬೇಕೋ ಆ ತರದಲ್ಲಿ ಸ್ಟಡಿ ಮಾಡ್ಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ತೇವೆ. ಸೊ ನಮ್ದೇನಿದೆ, ಲರ್ನರ್ ಓರಿಯೆಂಟೆಡ್ ಟೀಚಿಂಗ್ ಅಂತ ಹೇಳ್ತೀವಿ, ಅಥವಾ ಸ್ಟೂಡೆಂಟ್ ಓರಿಯೆಂಟೆಡ್ ಟೀಚಿಂಗ್ ಅಂತ ಹೇಳ್ತೀವಿ. ಸೊ ನಮ್ಮ ಟೀಚಿಂಗ್ ಅಲ್ಲಿ ಮಗು ಅದು ಯಾವ ಸ್ಪೀಡ್ ಅಲ್ಲಿ ಸಬ್ಜೆಕ್ಟ್ ಅದಕ್ಕೆ ಅರ್ಥ ಆಗತ್ತೆ, ಒಂದು ಸಲ ಕೇಳಿದ್ರೆ ಅರ್ಥ ಆಗತ್ತಾ, 10 ಸಲ ಕೇಳಿದ್ರೆ ಅರ್ಥ ಆಗತ್ತಾ, ಯಾವ ಟೈಮಲ್ಲಿ ಮಗುವಿಗೆ ಕೇಳಿದ್ರೆ ಅರ್ಥ ಆಗತ್ತೆ, ಅದ್ರ ಪ್ರಕಾರ ಮಗು ತನಗೆ ಹೇಗೆ ಬೇಕು ಹಾಗೆ ಓದ್ಕೊಳ್ಳಿಕ್ಕೆ ನಾವು ಅವಕಾಶನ ಮಾಡಿಕೊಡ್ತೇವೆ. ಈಗ ನೋಡ್ಬೋದು, ಕೆಲವೊಂದು ಸ್ಟೂಡೆಂಟಿಗೆ ನೈಟ್ ಓದಿದ್ರೆ ತುಂಬಾ ತಲೆಗೆ ಹತ್ತತ್ತೆ ಅಂತ ಹೇಳ್ತಾರೆ, ಕೆಲವೊಂದು ಸ್ಟೂಡೆಂಟಿಗೆ ಅರ್ಲಿ ಮಾರ್ನಿಂಗ್ ಎದ್ದು ಓದಿದ್ರೆ ಮಾತ್ರ ನನಗೆ ನೆನಪಿರತ್ತೆ ಅಂತ ಹೇಳ್ತಾರೆ. ಅರ್ಲಿ ಮಾರ್ನಿಂಗ್ ಪ್ರಾಕ್ಟಿಕಲಿ ಎಲ್ಲರೂ ಟ್ಯೂಷನ್ಸ್ ಇರತ್ತಾ, ಅರ್ಲಿ ಮಾರ್ನಿಂಗ್ ಎಲ್ಲರೂ ಸ್ಕೂಲ್ಸ್ ಇರಲ್ಲ. ಆದ್ರೆ ನಮ್ಮದು ಏನಿದೆ, ಈ ಟೇಲರ್ ಮೇಡ್ ಪ್ಯಾಕೇಜ್ ಅಂತ ಹೇಳ್ತೀವಿ. ಅಂದ್ರೆ ಯಾರಿಗೆ ಹೇಗೆ ಬೇಕು, ನಮ್ಮ ಸೈಜಿನ ಅನುಕೂಲವಾಗಿ ಟೇಲರ್ ಹೇಗೆ ನಮ್ಗೆ ಬಟ್ಟೆಯನ್ನು ಹೊಲ್ದುಕೊಡ್ತಾನೋ, ಅದೇ ತರದಲ್ಲಿ ಪ್ರತಿ ಮಗು ತನಗೆ ಯಾವ ತರದಲ್ಲಿ ನಾನು ಕಲ್ತ್ರೆ ನನಗೆ ಆಗತ್ತೆ, ಯಾವ ಟೈಮಿನಲ್ಲಿ ನಾನು ಓದಿದ್ರೆ ನನಗೆ ಈಸಿಯಾಗಿ ಹೆಲ್ಪ್ ಆಗತ್ತೆ, ಸೊ ಆ ತರದಲ್ಲಿ ಟೋಟಲ್ ಏನ್ ಕಾನ್ಸೆಪ್ಟ್ ಇದೆ ಅದು ಎಲ್ಲೂ ಹೊರಗಡೆ ಚೆಲ್ಲದಾಗೆ ಒಂದು ಫನೆಲಿಂದ ಹೇಗೆ ವಾಟರ್ ಹೋಗುತ್ತೋ, ಅದೇ ತರದಲ್ಲಿ ನಮ್ಮ ಎಜುಕೇಶನ್ ವ್ಯವಸ್ಥೆ ಲೋ ಗ್ರಾಸ್ಪಿಂಗ್ ಇರುವ ಮಕ್ಕಳಿಗೆ ಸಹ ಒಂದು ಎಜುಕೇಶನ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಹಾಗೆ ಇನ್ನೊಂದು ನೋಡ್ಬೋದು, ಈ ಪಿಕ್ಚರ್ ಅಲ್ಲಿ ನೋಡಿದೀರಾ, ಒಂದು ಮಗು ಸ್ಕೂಲಲ್ಲಿ ನಿದ್ದೆ ಮಾಡ್ತಾ ಇದೆ, ಒಂದ್ ಸ್ಟೂಡೆಂಟ್ ಕೇಳ್ತಾ ಇದ್ದಾರೆ, ಇನ್ನೊಂದು ಸ್ಟೂಡೆಂಟ್ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಾಕ್ಟಿಕಲಿ ನೀವು ವಿಚಾರ ಮಾಡಿ, ನಮಗೆ ಒಂದು ತಾಸು ಏನಾದ್ರು ಒಂದು ಮೀಟಿಂಗ್ ಅಲ್ಲಿ ಕುತ್ಕೊಳ್ಬೇಕು ಅಂದ್ರೆ ಎಷ್ಟು ಸಲ ಪೊಸಿಷನ್ ಚೇಂಜ್ ಮಾಡ್ತೀವಿ, ಆಚೆ ನೋಡ್ತೀವಿ ಈಚೆ ನೋಡ್ತೀವಿ. ಮಕ್ಕಳು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಸ್ಕೂಲಲ್ಲಿ ಕುತ್ಕೊಂಡು ಒಂದ್ರ ನಂತರ ಪಾಠ ಕೇಳ್ಬೇಕು ಅಂದ್ರೆ ಎಷ್ಟು ಪೇಶನ್ಸ್ ಇಂದ ಅವ್ರು ಕೇಳ್ತಾರೆ. ಹಾಗೇನಾಗತ್ತೆ, ಕೆಲವೊಂದ್ ಟೀಚರ್ ಪಾಠ ಮಾಡುವಾಗ ಕೆಲವೊಂದ್ ಮಕ್ಳು ಒಂದ್ ಕಿವಿಯಿಂದ ಕೇಳಿ ಇನ್ನೊಂದ್ ಕಿವಿಯಲ್ಲಿ ಬಿಡ್ತಾರೆ, ಅಥವಾ ಅವರು ಟಯರ್ಡ್ ಆಗಿ ಅವ್ರದ್ದೇ ಲೋಕದಲ್ಲಿ ಇರ್ತಾರೆ, ಇಲ್ಲ ಇವತ್ ಸಂಜೆ ಏನೋ ಕ್ರಿಕೆಟ್ ಮ್ಯಾಚ್ ಇದೆ ಅದ್ರ ಬಗ್ಗೆ ವಿಚಾರದಲ್ಲಿ ಇರ್ತಾರೆ. ಆದ್ರೆ ಹಾರ್ಡ್ಲಿ ಒಂದು ಕ್ಲಾಸಲ್ಲಿ 60 ಜನ ಮಕ್ಕಳಿದ್ದಾರೆ ಅಂದ್ರೆ ಎಷ್ಟು ಜನ ಟೀಚರ್ ಹೇಳಿದನ್ನ ಪೂರ್ತಿಯಾಗಿ 100% ಆಗಿ ಗ್ರಾಸ್ಪ್ ಮಾಡ್ಕೊಳ್ತಾರೆ? ಅದ್ರ ಪರ್ಸೆಂಟೇಜ್ ನಮಗೆ ತುಂಬಾ ಕಡಿಮೆ ಇರುತ್ತೆ. ಹಾಗಾದ್ರೆ ಯಾವುದೇ ರೀಸನ್ನಿಗೆ ಇರ್ಲಿ, ಮೇ ಬಿ ನನಗೆ ಅವತ್ತು ಹುಷಾರಿಲ್ಲ, ಹೆಲ್ತ್ ರೀಸನ್ ಇರ್ಲಿ, ಅಥವಾ ಬೆಳಿಗ್ಗೆಯಿಂದ ಕ್ಲಾಸ್ ಕೇಳಿ ಕೇಳಿ ನನಗೆ ಸುಸ್ತಾಗಿದೆ ಅಂತಿರ್ಲಿ, ಅಥವಾ ನನ್ನ ಕೆಪಾಸಿಟಿ ನಾನು 3 ತಾಸಿನಕ್ಕಿಂತ ಜಾಸ್ತಿ ಕೇಳಿದ್ರೆ ನನ್ನ ತಲೆಗೆ ಹೋಗಲ್ಲ, ಯಾಕಂದ್ರೆ ನನ್ನ ಕೆಪಾಸಿಟಿ ಅಷ್ಟೇ ಇದೆ ಅಂದಾಗ 4ನೇ ಪೀರಿಯಡ್ ಅಲ್ಲಿ ಟೀಚರ್ ಏನ್ ಹೇಳಿದ್ರು ನನ್ನ ತಲೆಗೆ ಹೋಗಲ್ಲ. ಸೊ ಈ ತರದ್ ಎಲ್ಲ ಪ್ರಾಬ್ಲಮ್ ಇರೋ ಮಕ್ಕಳಿಗೆ ನಾವೇನ್ ಮಾಡ್ತೀವಿ ಅಂದ್ರೆ, ಇಲ್ಲೂ ಸಹ ಹಾಗೆ ಅವರಿಗೆ ಯಾವ ತರದಲ್ಲಿ ಹೇಳಿದ್ರೆ ಅರ್ಥ ಆಗತ್ತೆ, ಯಾವ ತರದಲ್ಲಿ ಸಬ್ಜೆಕ್ಟ್ ಅನ್ನ ಕಲಿಸ್ಬೇಕಾಗತ್ತೆ, ಹೇಗೆ ಹೇಳಿದ್ರೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಜಾಸ್ತಿ ಆಗತ್ತೆ, ಆ ತರದಲ್ಲಿ ನಾವು ಟೀಚ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಂದು ಗುಡ್ ಟೀಚರ್ ಹೇಳ್ಬೇಕು ಅಂದ್ರೆ ಮಕ್ಕಳಿಗೆ ಹೇಗೆ ಅರ್ಥ ಆಗುತ್ತೋ ಹಾಗೆ ಹೇಳುವವರು ಗುಡ್ ಟೀಚರ್ ಆಗ್ತಾರೆ. ಬಿಟ್ರೆ ಒಂದು ಟೀಚರ್ ನನಗೆ ಇದೆಲ್ಲ ಗೊತ್ತಿದೆ ಅಂತ ಲಾಟ್ ಪುಟ್ ಅಂತ ಏನೋ ಒಂದು ಹೇಳ್ತಾ ಹೋಗ್ಬಿಟ್ರೆ ಏನಾಗತ್ತೆ, ಮಕ್ಕಳಿಗೆ ಏನು ಅರ್ಥ ಆಗಲ್ಲ, ಕ್ವಶನ್ ಮಾರ್ಕ್ ಅಲ್ಲಿ ಇರ್ತಾರೆ. ಹಾಗಾದ್ರೆ ನಮ್ಮ ಎಜುಕೇಶನ್ ವ್ಯವಸ್ಥೆ ಹೇಗಿದೆ ಅಂದ್ರೆ, ಏಜ್ ವೈಸ್ ಪ್ರತಿಯೊಂದು ಮಗು ಯಾವ ತರದಲ್ಲಿ ನಾವು ಹೇಳಿಕೊಟ್ರೆ ಅವರಿಗೆ ಅರ್ಥ ಆಗತ್ತೆ. ಹಾಗಾದ್ರೆ ಇದನ್ನ ಹೇಗೆ ಡಿಸೈನ್ ಮಾಡಿದೀವಿ ಅಂದ್ರೆ, ನಮ್ಮ ಹತ್ರ ಒಂದು ಬೋರ್ಡ್ ಕಮಿಟಿ ಇದೆ, ಅದರಲ್ಲಿ ಒಂದು ಪ್ರೊಫೆಷನಲ್ಸ್ ಇದ್ದಾರೆ, ಸೈಕ್ರಾಟಿಸ್ಟ್ ಇದ್ದಾರೆ, ಎಲ್ಲ IITians ಇದ್ದಾರೆ. ದೋಸ್ ಪೀಪಲ್ ವಿಲ್ ಡಿಸೈಡ್ ಯಾವ ಏಜಿನ ಮಕ್ಕಳಿಗೆ ಯಾವ ತರದಲ್ಲಿ ಎಷ್ಟು ಡೆಪ್ತ್ ಅಲ್ಲಿ ನಾವು ಹೇಗೆ ಸಬ್ಜೆಕ್ಟ್ ಅನ್ನ ಹೇಳಿಕೊಡ್ಬೇಕು, ಸೊ ದಟ್ ದೇ ವಿಲ್ ಲರ್ನ್ ಫ್ರಮ್ ಅವರ್ ಪ್ಯಾಕೇಜ್. ಸೊ ಇದನ್ನ ಪ್ರೊಫೆಷನಲಿ ಒಂದು ನೀಟಾಗಿ ಡಿಸೈನ್ ಮಾಡಿರೋದಕ್ಕೆ ಪ್ರತಿ ಏಜಿನ ಮಕ್ಕಳಿಗೆ ಏನಾಗತ್ತೆ, ನಮ್ಮ ಪ್ಯಾಕೇಜ್ ಅನ್ನ ತಗೊಂಡಾಗ ಅವ್ರಿಗೆ ಈಸಿಯಾಗಿ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗತ್ತೆ.
ಹಾಗಾದ್ರೆ ನಾವು ಯಾವ ತರದಲ್ಲಿ ಟೀಚಿಂಗ್ ಮಾಡ್ತೀವಿ ಅಂತಂದ್ರೆ ನಮ್ದು ಫಿಜಿಟಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಫಿಜಿಟಲ್ ಕಾನ್ಸೆಪ್ಟ್ ಅಂದ್ರೆ ಫಿಸಿಕಲ್ ಬುಕ್, ಅದನ್ನ ನಾವು ಸ್ಮಾರ್ಟ್ ಬುಕ್ ಅಂತ ಸಹ ಹೇಳ್ತೀವಿ. ಅದ್ರ ಜೊತೆಗೆ ನಾವು ಡಿಜಿಟಲ್ ಕ್ಲಾಸಸ್ ಅನ್ನ ಕೊಡ್ತೀವಿ. ಹಾಗಾದ್ರೆ ಫಿಸಿಕಲ್ ಬುಕ್ ಏನು, ಡಿಜಿಟಲ್ ಕ್ಲಾಸಸ್ ಏನು ಅಂತ ಹೇಳ್ಬೇಕು ಅಂದ್ರೆ, ನೀವು ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಬೋದು, ಮಕ್ಕಳು ನೋಡಿ ಒಂದು ಗಿಡದ ಬಗ್ಗೆ ಒಂದು ಬುಕ್ ಅಲ್ಲಿ ಓದಿ ನಾಲೆಜ್ ಅನ್ನ ತಗೊಳ್ತಾರೆ. ಈಗ ಸ್ಕೂಲಲ್ಲಿ ಟೀಚರ್ ಏನು ಪಾಠ ಮಾಡ್ತಾರೆ, ಬೋರ್ಡ್ ಮೇಲೆ ಏನ್ ಬರೀತಾರೆ, ಅವ್ರು ಏನ್ ಎಕ್ಸ್ಪ್ಲನೇಷನ್ ಮಾಡ್ತಾರೆ, ಅಲ್ಲಿ ಏನಾಗುತ್ತೆ ಆ ಸಬ್ಜೆಕ್ಟಿನ ಬಗ್ಗೆ ಮಕ್ಕಳು ನಾಲೆಜ್ ಅನ್ನ ತಗೊಳ್ತಾರೆ. ನಂತರದಲ್ಲಿ ಯಾವಾಗ ಪ್ರಾಕ್ಟಿಕಲ್ ಆಗಿ ಆ ಗಿಡವನ್ನ ತೋರಿಸಿ ನಾವು ಎಕ್ಸ್ಪ್ಲೇನ್ ಮಾಡ್ತೇವೋ ಅವರಿಗೆ ಕಾನ್ಸೆಪ್ಟ್ ಹೇಳೋದು ಅರ್ಥ ಆಗುತ್ತೆ. ಅಂದ್ರೆ ವಿಜುವಲೈಸೇಷನ್ ಇಂದ ಏನಾಗುತ್ತೆ, ಮಕ್ಕಳು ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾರೆ. ನಾವು ಇದೇ ತರದಲ್ಲಿ ಒಂದು ಫಿಸಿಕಲ್ ಬುಕ್ ಅನ್ನ ಕೊಟ್ಟು QR ಕೋಡ್ ಮುಖಾಂತರ ಅದನ್ನ ಡಿಜಿಟಲ್ ಕ್ಲಾಸಸ್ಗೆ ಕನೆಕ್ಟ್ ಮಾಡ್ತೀವಿ. ಅಂದ್ರೆ ಏನಾಗುತ್ತೆ, ಫಿಸಿಕಲ್ ಬುಕ್ ಅಲ್ಲಿ ಅವ್ರ ನಾಲೆಜ್ ಅನ್ನ ತಗೊಳ್ತಾರೆ, ಡಿಜಿಟಲ್ ಕ್ಲಾಸಸ್ ಮುಖಾಂತರ ಲೈವ್ ಆಗಿ ವಿತ್ 3D ವಿತ್ ಆನಿಮೇಷನ್ ಏನ್ ಮಾಡ್ತಾರೆ, ಆ ಪ್ರತಿಯೊಂದು ಸಬ್ಜೆಕ್ಟಿನ ಕಾನ್ಸೆಪ್ಟ್ ಬಿಹೈಂಡ್ ದ ಸಬ್ಜೆಕ್ಟ್ ಏನಿದೆ ಅದನ್ನು ಮಕ್ಕಳು ಕಲಿತಾರೆ. ನೆಕ್ಸ್ಟ್ ಬಂದು ಅರ್ನಿಂಗ್ ಆಪ್ಷನ್. ಸೊ ನಾನು ಆಲ್ರೆಡಿ ಹೇಳಿದ್ದೆ, ಲರ್ನಿಂಗ್ ನಾವು ಯಾಕೆ ಕಂಪನಿ ಸ್ಟಾರ್ಟ್ ಆಗಿದೆ ಅಥವಾ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದೆ. ಹಾಗಾದ್ರೆ ಅರ್ನಿಂಗ್ ಆಪ್ಷನ್ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ವಿ ಟೆಲ್ ದಟ್ ನಿಮ್ಮ ಮಕ್ಕಳ ಒಂದು ಎಜುಕೇಶನ್ ಏನಿದೆ ಅದನ್ನ ನಾವು ಫ್ರೀ ಮಾಡಿ ಕೊಡ್ತೇವೆ ಅಂತ ಹೇಳ್ತೇವೆ. ಅಥವಾ ನಾನು ಒಂದು ನನ್ನ ಫೈನಾನ್ಷಿಯಲ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದ್ರೂ ನಮ್ಮಲ್ಲಿ ಅವಕಾಶ ಇದೆ ಅಂತ ಹೇಳ್ತೇವೆ. ಹಾಗಾದ್ರೆ ಎಜುಕೇಶನ್ ಅನ್ನು ನಾವು ಯಾವ ತರದಲ್ಲಿ ಫ್ರೀ ಮಾಡಿ ಕೊಡ್ತೇವೆ ಅಂತ ಹೇಳ್ಬೇಕು ಅಂದ್ರೆ, ಇಲ್ಲಿ ನೋಡಿ, ಈಗ ನಾವು ರೆಗ್ಯುಲರ್ ಆಗಿ ಒಂದು ಸ್ವೀಟ್ ಶಾಪ್ ಅಲ್ಲಿ ಸ್ವೀಟ್ ತಗೋತೀವಿ, ಅಥವಾ ರೆಗ್ಯುಲರ್ ಆಗಿ ಒಂದು ಸೂಪರ್ ಮಾರ್ಕೆಟಿಗೆ ಹೋಗ್ತೀವಿ. ಸೊ ನಮ್ಮ ಫ್ರೆಂಡ್ಸ್, ನಮ್ಮ ಆಚೆ ಈಚೆ ಅವರು, ನಮ್ಮ ರಿಲೇಟಿವ್ಸ್ ಯಾರಾದ್ರೂ ಕೇಳಿದಾಗ ಏನ್ ಹೇಳ್ತೀವಿ, ಸ್ವೀಟ್ ತಗೊಳ್ಬೇಕಪ್ಪ ಅಂದ್ರೆ ಅವ್ರು ಕೇಳ್ಬೇಕಂತ ಇಲ್ಲ, ಅವ್ರು ಕೇಳ್ದೇನೆ ನಾವೇನ್ ಹೇಳ್ತೀವಿ, ಆ ಸ್ವೀಟ್ ಶಾಪ್ ಅಲ್ಲಿ ತಗೋ ಚೆನ್ನಾಗಿರತ್ತೆ, ಆ ಸೂಪರ್ ಮಾರ್ಕೆಟಿಗೆ ಹೋಗು ಅಲ್ಲಿ ಆಫರ್ ಕೊಡ್ತಾರೆ, ಅಥವಾ ಆ ಬಟ್ಟೆ ಅಂಗಡಿಯಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಇನ್ನೊಬ್ರು ನಮ್ಮ ಹತ್ರ ಕೇಳ್ಬೇಕಂತಿಲ್ಲ, ನಾನ್ ಬಟ್ಟೆ ತಗೊಳ್ಬೇಕು ಹೇಳ್ತಿದ್ದಾಗೆ ನಾವು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ನಾವು ರೆಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹೀಗೆ, ಯಾಕಂದ್ರೆ ನಾವು ಆ ಶಾಪ್ ಅಲ್ಲಿ ತಗೊಂಡ ವಸ್ತುವನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ, ಅದ್ರ ಕ್ವಾಲಿಟಿ ಚೆನ್ನಾಗಿದೆ ಅಂತ ನಮ್ಗೆ ಮನವರಿಕೆ ಆಗಿದೆ. ಹಾಗಾಗಿ ಇನ್ನೊಬ್ರು ಕೇಳೋದಿದ್ರು ನಾವು ಕೇಳೋದ್ರ ಮೊದಲೇ ನಾವು ಅವರಿಗೆ ರೆಫರ್ ಮಾಡ್ತೇವೆ. ಆದ್ರೆ ಈ ತರ ರೆಫರ್ ಮಾಡೋದ್ರಿಂದ ನಮಗೆ ಇಲ್ಲಿ ಯಾವುದೇ ತರದ ಇನ್ಕಮ್ ಅನ್ನ ಬರಲ್ಲ. ಆದ್ರೆ ನಮ್ಮ ಇದೇ ನೇಚರ್ ಅನ್ನ ಇಟ್ಕೊಂಡು ನಮ್ದೇನ್ ಎಜುಕೇಶನ್ ಪ್ಯಾಕೇಜ್ ಇದೆ, ನಾವು ನಮ್ಮ ಮಕ್ಕಳಿಗೆ ತಗೊಂಡಾಗ ಅವರಿಗೆ ಚೆನ್ನಾಗಾಗಿದೆ ಅಂತ ನಮ್ಗೆ ಅನ್ಸಿದಾಗ ಅದನ್ನ ನಾವು 4 ಜನಕ್ಕೆ ಹೇಳ್ತಾ ಹೋದಾಗ ಏನಾಗತ್ತೆ, ನಮ್ಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಸೊ ಆ ತರದಲ್ಲಿ ಇನ್ಕಮ್ ಬಂದಾಗ ಏನು ನಾವು ಪ್ಯಾಕೇಜ್ ಅನ್ನ ತಗೊಂಡಿದ್ದೆ ನನ್ನ ಮಗುವಿಗೆ, ಆ ಪ್ಯಾಕೇಜಿನ ಹಣ ನನಗೆ ವಾಪಸ್ ಬರುತ್ತೆ. ಏನು, ನಾನು ಯೂಸ್ ಮಾಡ್ತಾ ಇದ್ದೀನಿ, ಇದು ಚೆನ್ನಾಗಿದೆ ಅಂತ ನಾನು 10 ಜನಕ್ಕೆ ಹೇಳಿದಾಗ ಏನಾಗತ್ತೆ, ನನ್ನ ಎಜುಕೇಶನ್ ಪ್ಯಾಕೇಜಿನ ಹಣ ನನಗೆ ಬರುತ್ತೆ. ಹಾಗೆ ಇದನ್ನ ನಾವು ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಆಗಿ ತಗೊಳ್ಬೇಕು ಅಂತ ಅಂದ್ರೂನು ತುಂಬಾ ಒಳ್ಳೆ ಬಿಸ್ನೆಸ್ ಅಪಾರ್ಚುನಿಟಿ ಇದೆ. ಸ್ಟಾರ್ಟ್ ಆಗುವಾಗ ನಾವು ಚೆಸ್ ಅಥವಾ ಚದುರಂಗದಲ್ಲಿ ಒಂದು ಸೈನಿಕ ಅವರು ಸೋಲ್ಜರ್ ಹಾಗೆ ಇದ್ರೆ, ಸೊ ಇದು ಎಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ಅಂದ್ರೆ, ನಮಗೆ ನಾವೊಂದು ಕಿಂಗ್ ಅಥವಾ ಒಂದು ಕ್ವೀನ್ ಹೇಳುವಂತ ಒಂದು ಫೀಲಿಂಗ್ ಬರುವಷ್ಟು ಚೆನ್ನಾಗಿ ಈ ಪ್ಯಾಕೇಜ್ ಅನ್ನ ನಮಗೆ ಕಂಪ್ನಿ ಮಾಡಿಕೊಟ್ಟಿದೆ. ಹಾಗಾಗಿ ಲರ್ನಿಂಗ್ ಮತ್ತೆ ಅರ್ನಿಂಗ್ ಎರಡಕ್ಕೂ ಕಂಪ್ನಿ ನಮ್ಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗಾದ್ರೆ ಇಲ್ಲಿ ನಾವು ಪ್ರಾಡಕ್ಟ್ ಇನ್ಫಾರ್ಮೇಶನ್ ಅಂದ್ರೆ, ಇಲ್ಲಿ ಏನಿದೆ, ನಾನು ಆಲ್ರೆಡಿ ಹೇಳಿದಾಗೆ ಲರ್ನಿಂಗ್ ಅಂತ ಅಂದಾಗ ಈ ಪ್ರಾಡಕ್ಟ್ ಏನಿದೆ ನಮ್ಮ ನಾಲೆಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡುತ್ತೆ. ಸೊ ಈ ಲರ್ನಿಂಗ್ ಏನ್ ನಾವು ಕೊಡ್ತಾ ಇದ್ದೀವಿ, ಏನ್ ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ, ಚಿಕ್ಕ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಮಾತ್ರ ಅಲ್ಲ. ನಾವು ಕೊಡುವ ಪ್ಯಾಕೇಜ್ ಏನಿದೆ, ಸ್ಕೂಲ್ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗತ್ತೆ, ಕಾಲೇಜ್ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗತ್ತೆ, ಪೇರೆಂಟ್ಸಿಗೆ ಹೆಲ್ಪ್ ಆಗತ್ತೆ. ಅದೇ ತರದಲ್ಲಿ ನಾವೊಂದು ಸ್ಕೂಲನ್ನ ನಡೆಸ್ತಾ ಇದ್ದೀವಿ ಅಂದ್ರೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸ್ಕೂಲಲ್ಲಿ ವರ್ಕ್ ಮಾಡೋ ಟೀಚರ್ಸ್ ಇರ್ಬೋದು, ಅವ್ರಿಗೆ ಹೆಲ್ಪ್ ಆಗತ್ತೆ. ಅಥವಾ ನಾನೇನಾದ್ರು ಒಂದು ಜಾಬ್ ಮಾಡ್ತಾ ಇದ್ದೀನಿ, ಅಥವಾ ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಕೆಲವೊಂದು ವಿಷಯದಲ್ಲಿ ಈಗ ಇಂಗ್ಲಿಷ್ ಮಾತಾಡೋದಿರ್ಬೋದು ಅಥವಾ ಕಂಪ್ಯೂಟರ್ಸ್ ಇರ್ಬೋದು, ನನಗೆ ನಾಲೆಡ್ಜ್ ಇಲ್ಲ, ನನಗೆ ನನ್ನನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂದ್ರೂ ನಾವು ಅದಕ್ಕೆ ಅವಕಾಶವನ್ನು ಮಾಡ್ಕೊಡ್ತಾ ಇದ್ದೀವಿ. ಹಾಗೆ ಅದೇ ತರದಲ್ಲಿ ಪ್ರತಿಯೊಬ್ಬ ಇಂಡಿವಿಜುವಲ್ ಒಂದು 6 ವರ್ಷದ ಮೇಲಿನಿಂದ ಹಿಡಿದು ಬೇಕಾದ್ರೆ 80-90 ವರ್ಷದವರು ಪ್ರತಿಯೊಬ್ರು ದಿನನಿತ್ಯ ನಾನು ಏನಾರು ಒಂದು ಹೊಸ್ತು ಕಲಿಬೇಕು, ನನ್ನ ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ಬೇಕು, ನಾನು ಯಾವಾಗಲೂ ಖುಷಿ ಖುಷಿಯಿಂದ ಇರ್ಬೇಕು ಅಂತ ಹೇಳ್ಕೊಳ್ಳೋರಿಗೂ ಸಹ ನಮ್ಮಲ್ಲಿ ಬೇರೆ ಬೇರೆ ಪ್ಯಾಕೇಜ್ಗಳು ಇದೆ. ಹಾಗಾದ್ರೆ ಯಾವ್ಯಾವ ಪ್ಯಾಕೇಜ್ ಇದೆ ಅಂತ ನಾವು ನೋಡ್ಬೇಕು ಅಂತಂದ್ರೆ, ಸೊ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣುತ್ತೆ, ಈ ಪ್ರಾಬ್ಲಮ್ ಅನ್ನ ಮ್ಯಾಕ್ಸಿಮಮ್ ಪೇರೆಂಟ್ಸ್ ನಾವು ಫೇಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಗ್ಯಾಜೆಟ್ ಜಾಸ್ತಿ ಆಗಿದ್ದಕ್ಕೆ ಏನಾಗಿದೆ ಅಂದ್ರೆ, ಮಕ್ಕಳೆಲ್ಲ ಮೊಬೈಲ್ ಎಡಿಕ್ಷನ್ ಆಗಿದ್ದಾರೆ, ಟಿವಿ ಎಡಿಕ್ಷನ್ ಆಗಿದ್ದಾರೆ, ಇಂಟರ್ನೆಟ್ ಎಡಿಕ್ಷನ್ ಆಗಿದ್ದಾರೆ, ಅಥವಾ ಹೊರಗಡೆ ಹೋಗಿ ಒಂದು ಆಟ ಆಡಲ್ಲ, ಅವರಿಗೆ ಅಂತ ಒಂದು ಹಾಬಿಯನ್ನ ಜನರೇಟ್ ಮಾಡ್ಕೊಡ್ತಾ ಇಲ್ಲ, ಒಂದು ಎಕ್ಸ್ಟ್ರಾ ಆಕ್ಟಿವಿಟಿ ಹೇಳೋದನ್ನೇ ಮಾಡ್ತಾ ಇಲ್ಲ. ಹಾಗಾದ್ರೆ ಇದನ್ನ ನಾವು ಯಾವ ತರದಲ್ಲಿ ಓವರ್ಕಮ್ ಮಾಡ್ಬೋದು ಅಂತ ಹೇಳೋದಕ್ಕೆ ನಾವೊಂದು ಸಪ್ಲಿಮೆಂಟರಿ ಪ್ಯಾಕೇಜಸ್ ಅಂತ ತಗೊಂಡ್ ಬಂದಿದೀವಿ. ಇದು ಬಂದು 1ನೇ ಕ್ಲಾಸ್
ಕ್ಲಾಸಿಂದ 5ನೇ ಕ್ಲಾಸ್ ಮಕ್ಕಳು, ಅಂದ್ರೆ ಸುಮಾರು 11 ವರ್ಷದ ಮಕ್ಕಳ ತನಕ. ಸೊ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ 11 ವರ್ಷ ತನಕ ಅವ್ರದ್ದು ಗ್ರೋಯಿಂಗ್ ಮೆದುಳು, ಅಂದ್ರೆ ಅಲ್ಲಿ ಪ್ರೆಷರೈಸ್ ಹಾಕ್ಬಾರ್ದು, ಅವ್ರಿಗೆ ಯಾವಾಗ್ಲೂ ಫನ್ ಅಂಡ್ ಲರ್ನ್ ಇರಬೇಕು. ಅಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋ ಒಂದು ಬೇಸ್ ಅನ್ನ ಮಕ್ಕಳಿಗೆ ನಾವು ಗಟ್ಟಿ ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾವು ಯಾವುದೇ ಅಕಾಡೆಮಿಕ್ ಸಬ್ಜೆಕ್ಟ್ ಅನ್ನ ಕೊಡ್ತಾ ಇಲ್ಲ, ರಾದರ್ ದ್ಯಾನ್ ಒಂದು ಕಿಡ್ಸ್ ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಅವರ ಇಂಗ್ಲಿಷ್ ಗ್ರಾಮರ್ ಇಂಪ್ರೂವ್ ಮಾಡ್ತೀವಿ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಡ್ತೀವಿ, ಡ್ರಾಯಿಂಗ್ ಕಲಿಸ್ತೀವಿ, ಕ್ರಾಫ್ಟ್ ವರ್ಕ್, ಸೀಯಿಂಗ್ ಅಂಡ್ ಲರ್ನಿಂಗ್ ಕೆಪಾಸಿಟಿಯನ್ನ ಕಲಿಸ್ತೀವಿ, ಅದ್ರ ಜೊತೆಗೆ ಜನರಲ್ ನಾಲೆಜ್ ಅನ್ನ ಕಲಿಸ್ಕೊಡ್ತೀವಿ. ಇದೆಲ್ಲ ಏನಾಗತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಟೀಚಿಂಗ್ ನಾವು ಕಾರ್ಟೂನ್ ನೆಟ್ವರ್ಕ್ ಇಂದಾನೆ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಇಲ್ಲಿ ಏನಾಗತ್ತೆ, ಮಕ್ಕಳಿಗೆ ಫನ್, ಕಾರ್ಟೂನ್ ನೆಟ್ವರ್ಕ್ ನೋಡಿದ ಹಾಗೂ ಆಗತ್ತೆ, ಅದ್ರ ಜೊತೆಗೆ ಏನ್ ಮಾಡ್ತಾರೆ, ಅದಕ್ಕೆ ರಿಲೇಟೆಡ್ ಕೆಲವೊಂದು ಸಬ್ಜೆಕ್ಟ್ ಅನ್ನು ಸಹ ಮಕ್ಕಳು ಕಲಿತಾ ಹೋಗ್ತಾರೆ. ಸೊ ಈ ಎಲ್ಲ ಪ್ಯಾಕೇಜ್ ಅನ್ನು ಅವ್ರು 1ನೇ ಕ್ಲಾಸಿಂದ 5ನೇ ಕ್ಲಾಸಿಗೆ ಯೂಸ್ ಮಾಡುವಾಗ ಮಕ್ಕಳ ಒಂದು ಕಾನ್ಸಂಟ್ರೇಷನ್ ಪವರ್ ಇರ್ಬೋದು, ಅಥವಾ ಅವ್ರದ್ದು ವರ್ಕ್ ಅಲ್ಲಿ ಒಂದು ಪರ್ಫೆಕ್ಷನ್ ಇರ್ಬೋದು, ಅಥವಾ ನಾನು ವರ್ಕ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಅದನ್ನು ಮುಗಿಸಿಯೇ ಹೇಳ್ಬೇಕು ಅಂತ ಇರ್ಬೋದು, ಅಥವಾ ಒಂದು ಲ್ಯಾಂಗ್ವೇಜ್ ಮೇಲೆ ಅವರ ಗ್ರಿಪ್ ಇರ್ಬೋದು, ಅಥವಾ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರ್ಬೋದು, ಅಥವಾ ಒಂದು ಹ್ಯಾಂಡ್ ರೈಟಿಂಗ್ ಇರ್ಬೋದು. ಇದು ಎಲ್ಲವನ್ನು ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ನಮ್ದು ಸಪ್ಲಿಮೆಂಟರಿ ಪ್ಯಾಕೇಜಸ್ ಏನಿದೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು 6ನೇ ಕ್ಲಾಸ್. ಸೊ 6ನೇ ಕ್ಲಾಸಿಂದ ಬಂದಾಗ ಅಂದ್ರೆ ಹೈಯರ್ ಪ್ರೈಮರಿಗೆ ಬಂದಾಗ ಏನಾಗತ್ತೆ ಅಂದ್ರೆ ಸ್ವಲ್ಪ ಎಜುಕೇಶನ್ ಮೇಲೆ ಸೀರಿಯಸ್ನೆಸ್ ಬೇಕಾಗತ್ತೆ. ಸೊ ಹಾಗಾಗಿ 6ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ಓದೋ ಮಕ್ಕಳಿಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಈ 2 ಪ್ಯಾಕೇಜ್ ಅನ್ನ ಮಕ್ಕಳಿಗೆ ಕೊಡ್ತಾ ಇದೀವಿ. ಸೊ ಯಾರ ಮಕ್ಕಳು ಸ್ಟಡೀಸ್ ಅಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ, ಎಕ್ಸಾಮಿಗೆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ನಾವು ಈ ಸೊಲ್ಯೂಷನ್ ಅನ್ನ ಈ ಪ್ಯಾಕೇಜ್ ಇಂದ ಕೊಡ್ತೀವಿ. ಹಾಗೆ ಅದ್ರ ಜೊತೆಗೆ ಜನರಲ್ ಪ್ಯಾಕೇಜಸ್ ನಾನು ಹೇಳಿದಾಗೆ MS ಆಫೀಸ್ ಇರ್ಬೋದು, ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಅಡ್ವಾನ್ಸ್ಡ್ ಎಕ್ಸೆಲ್ ಕೋರ್ಸಸ್ ಇದೆ, ಹಾಗೆ ಅದ್ರ ಜೊತೆಗೆ ಭಗವದ್ಗೀತೆ. ಸೊ ಈ ತರದ ಕೋರ್ಸಸ್ ಅನ್ನು ಸಹ ಕೊಡ್ತಾ ಇದೀವಿ. ಸೊ ನಮ್ದು ಭಗವದ್ಗೀತೆ ಏನಿದೆ, ಈ ಭಗವದ್ಗೀತೆ ಶ್ಲೋಕಗಳು ಏನಿದೆ ಅದನ್ನ ಒಂದು ಮಾಡರ್ನ್ ಈಗಿನ ಜನರೇಷನ್ ಒಂದು ಮೋಟಿವೇಶನಲ್ ಸ್ಪೀಕರ್ ಬಂದು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾವ ತರದಲ್ಲಿ ಇರುತ್ತೆ ಆ ತರದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀವಿ, ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜನ್. ಇಲ್ಲಿ ಯಾವುದೇ ಒಂದು ಮತದ ಬಗ್ಗೆ ಅಥವಾ ರಿಲಿಜನ್ ಇನ್ ಬಗ್ಗೆ ನಮ್ಮ ಪ್ಯಾಕ್ ಅಲ್ಲಿ ಮಾತಾಡಲ್ಲ. ಟೋಟಲಿ ಇಟ್ ಈಸ್ ಅ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಆ ತರದಲ್ಲಿ ಕರೆಂಟ್ ಜನರೇಷನ್ ಇವತ್ತಿನ ದಿನದ ನಮಗೆ ಎಕ್ಸಾಂಪಲ್ ಅನ್ನು ಕೊಟ್ಟು ನಾವು ಯಾವ ತರದಲ್ಲಿ ಬಿಹೇವ್ ಮಾಡ್ತಾ ಇದ್ದೀವಿ, ಬಟ್ ಹೌ ವಿ ಶುಡ್ ಬಿಹೇವ್. ಸೊ ಈ ತರದಲ್ಲಿ ಪ್ರತಿಯೊಂದು ಶ್ಲೋಕದ ಎಕ್ಸ್ಪ್ಲನೇಷನ್ ಅನ್ನ ನಾವು ಭಗವದ್ಗೀತೆಯಲ್ಲಿ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಈಗ ನಾನು ಆಲ್ರೆಡಿ ಹೇಳಿದ್ದೆ ಫಿಜಿಕಲ್ ಕಾನ್ಸೆಪ್ಟ್, ಫಿಸಿಕಲ್ ಬುಕ್ ಮತ್ತೆ ಡಿಜಿಟಲ್ ಕ್ಲಾಸಸ್ ಇಂದ ಟೀಚ್ ಮಾಡ್ತೀವಿ ಅಂತ. ಹಾಗಾದ್ರೆ ನಾವು ಯಾವ ತರದಲ್ಲಿ ಟೀಚ್ ಮಾಡ್ತೀವಿ? ಸೊ ಇದಕ್ಕೆ ಒಂದು ಡೆಮೋ ವಿಡಿಯೋನ ತೋರಿಸ್ತೀನಿ. ವಿಡಿಯೋ ಬಂದು ಇಂಗ್ಲಿಷ್ ಅಲ್ಲಿ ಇದೆ, ಕೇಳಿ. ನಂತರದಲ್ಲಿ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ಕನ್ನಡದಲ್ಲಿ ಕೊಡ್ತೀನಿ. आइए समझते हैं एड्यूटेक बुक्स कैसे काम करते हैं। इस बुक में चैप्टर के हर एक कॉन्सेप्ट यानी अवधारणा के सामने एक QR कोड है। उसी तरह हर एक क्वेश्चन यानी सवाल के सामने भी एक QR कोड है। जब आप हमारे ऐप के जरिए इन यूनिक QR कोड्स को स्कैन करेंगे तो एक एक्सपर्ट टीचर आपके सामने आएंगे जो इंटरैक्टिव ग्राफिक्स के साथ डिटेल में आपको वो अवधारणा समझाएंगे। To understand the second property, let me have a plane mirror with me, and I'm going to tilt this torch. So now, what we are going to do is, we are going to switch the torch once again. You just saw that when I switched the torch on, there was a beam of light which went in a particular direction, and it bounced back from the plane mirror, and this bouncing back of light is called as reflection of light. हमारी QR बुक्स में टेक्स्ट बुक के सभी प्रश्नों के हल वीडियो फॉर्मेट में हैं। इसी के अलावा एडिशनल क्वेश्चंस यानी अतिरिक्त प्रश्न के आंसर्स भी हैं। हमारी बुक्स में आंसर्स लिखकर राइटिंग प्रैक्टिस करने के लिए स्पेस भी दिया गया है। आप हमारे बुक्स कहीं से भी और कभी भी एक्सेस कर सकते हैं और कभी भी पढ़ सकते हैं। अब आपका बच्चा कभी भी किसी क्लास या ट्यूशन की वजह से अपना फुटबॉल मैच मिस नहीं करेगा। ಸೊ ಹಾಗಾದ್ರೆ ನಾವು ಇಲ್ಲಿ ಯಾವ ತರದಲ್ಲಿ ಕಲಿಸ್ತೀವಿ ಅಂದ್ರೆ, ಸೊ ಫಸ್ಟ್ ನಾನು ನಿಮಗೆ ಒಂದು ಎಕ್ಸಾಂಪಲ್ ಅನ್ನು ಹೇಳಿದ್ದೆ.
ಗ್ರಾಸ್ಪಿಂಗ್ ಪ್ರಾಬ್ಲಮ್ ಇರೋ ಮಕ್ಕಳಿರ್ಬೋದು, ಅಥವಾ ಕ್ಲಾಸಲ್ಲಿ ಅಟೆಂಟಿವ್ ಆಗಿ ಪಾಠನ ಕೇಳಲಿಲ್ಲದ ಮಕ್ಕಳಿರ್ಬೋದು. ಅವ್ರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಕೊಟ್ಟ ಫಿಸಿಕಲ್ ಬುಕ್ ಅಲ್ಲಿ ಪ್ರತಿಯೊಂದು ಕಾನ್ಸೆಪ್ಟಿನ ಪಕ್ಕದಲ್ಲಿ QR ಕೋಡ್ ಇರುತ್ತೆ. ಸೊ ಆಪ್ ಮುಖಾಂತರ ನಾವು ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದಾಗ ಏನಾಗತ್ತೆ ಅಂದ್ರೆ, ಆ ಟೋಟಲ್ ಕಾನ್ಸೆಪ್ಟ್ ಅನ್ನ ಟೀಚರ್ ಬಂದು ಪಾಠ ಮಾಡ್ತಾರೆ. ಈ ಕ್ಲಾಸ್ಗಳು 24 ತಾಸು 7 days in a week, ಅಂದ್ರೆ ವರ್ಷದ 365 ದಿನನೂ ಅವೈಲೇಬಲ್ ಇರುತ್ತೆ. ಸೊ ನಾನು ಏನು ಆಲ್ರೆಡಿ ಹೇಳಿದ್ದೆ, ನಮ್ದು ಟೇಲರ್ ಮೇಡ್ ಪ್ಯಾಕೇಜ್ ಅಂತೇಳಿ. ನನಗೆ ಆ ಪಾಠವನ್ನು 2 ಸಲ ಕೇಳ್ಬೇಕಾ, 3 ಸಲ ಕೇಳ್ಬೇಕಾ, ರಾತ್ರಿ ಕೇಳ್ಬೇಕಾ, ಬೆಳಗ್ಗೆ 5 ಗಂಟೆಗೆ ಎದ್ದು ಕೇಳ್ಬೇಕಾ, ನಮಗೆ ಯಾವ ಟೈಮ್ ಬೇಕು ಆ ಟೈಮ್ ಅಲ್ಲಿ ಜಸ್ಟ್ ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದಾಗ ಏನಾಗತ್ತೆ ಅಂದ್ರೆ, ಆ ಕಾನ್ಸೆಪ್ಟಿನ ಪಾಠವನ್ನು ನಾವು ಕೇಳ್ಬೋದು. ನಮಗೆ ಅರ್ಥ ಆಗೋ ತನಕ ಪಾಠವನ್ನ ಕೇಳ್ಬೋದು. ಹಾಗಾಗಿ ಇಲ್ಲಿ ಏನಾಗತ್ತೆ, ಅವರಿಗೆ ನಾಲೆಜ್ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್, ನಾನು ಆಲ್ರೆಡಿ ಹೇಳಿದಾಗೆ ಬುಕ್ಕಿಂದ ನಾಲೆಜ್ ತಗೊಳ್ತಾರೆ. ಅದನ್ನ ಯಾವಾಗ ಲೈವ್ ಆಗಿ ಅದರ ಆಕ್ಷನ್ಸ್ ಅನ್ನ ನೋಡ್ತಾರೆ, ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿದಾಗೆ ಲೈಟ್ ಇದ ಬಗ್ಗೆ ಹೇಳುವಾಗ ಏನಾಯ್ತು, ಆ ಲೈಟ್ ಹೇಗೆ ಡ್ರಾ ಆಗತ್ತೆ, ಹೇಗೆ ಲೈಟ್ ಪಾಸ್ ಆಗುತ್ತೆ ಅಂತೆಲ್ಲ ತೋರಿಸಿದ್ರು. ಆ ತರದಲ್ಲಿ ತೋರಿಸಿದಾಗ ಏನಾಗತ್ತೆ ಅಂದ್ರೆ, ಮಕ್ಕಳು ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಮಕ್ಕಳಿಗೂ, ಯಾವುದೇ ತರದ ಮಕ್ಕಳು ಸ್ಕೂಲ್ ಅಟೆಂಡ್ ಆಗಿಲ್ಲ, ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ಟಯರ್ಡ್ ಆಗಿದ್ವಿ, ಅಥವಾ ಮನೆಯಲ್ಲಿ ಫಂಕ್ಷನ್ ಇತ್ತು, ಅಥವಾ ನನಗೆ ಗ್ರಾಸ್ಪಿಂಗ್ ಪವರ್ ಕಡಿಮೆ ಇದೆ, ಉಳಿದ ಮಕ್ಕಳಾಗಿ ನಾನು ಇಂಟೆಲಿಜೆಂಟ್ ಅಲ್ಲ, ಈ ತರ ಪ್ರಾಬ್ಲಮ್ ಇರೋ ಪ್ರತಿಯೊಬ್ಬರು ಮಕ್ಕಳು ಅವರಿಗೆ ಯಾವಾಗ ಬೇಕು, ಎಷ್ಟು ಸಲ ಬೇಕು, ಈ ತರದಲ್ಲಿ ಪಾಠವನ್ನ ಮತ್ತೆ ಮತ್ತೆ ಕೇಳೋದ್ರಿಂದ ಏನಾಗತ್ತೆ ಅಂದ್ರೆ, ಅವರು ಸಬ್ಜೆಕ್ಟ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಅವರಿಗೆ ಹೆಲ್ಪ್ ಆಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಎರಡನೇದ್ ಬಂದು ಏನಿದೆ ಅಂದ್ರೆ, ನಾನು ಆಲ್ರೆಡಿ ಹೇಳಿದ್ದೇನೆ, ಅವ್ರ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ, ಯಾವುದೇ ಸ್ಕೂಲಿಗೆ ಹೋಗಿ ಮ್ಯಾಕ್ಸಿಮಮ್ ಸ್ಕೂಲ್ಸ್ ಅಲ್ಲಿ ಮಕ್ಕಳಿಗೆ ಬಾಯ್ಪಾಠ ಮಾಡಿಸ್ತಾರೆ. ಸೊ ಕಾನ್ಸೆಪ್ಟ್ ಲರ್ನಿಂಗಿಗೆ ಹೋಗಲ್ಲ, ಜಸ್ಟ್ ಬಾಯ್ಪಾಠ ಮಾಡಿ ಅವ್ರು ಎಷ್ಟು ಬಾಯ್ಪಾಠ ಮಾಡಿದ್ದನ್ನ ಹೇಳ್ತಾರೆ ಅಂತ ಹೇಳೋದನ್ನೇ ಮಾಡ್ತಾರೆ. ಎಕ್ಸ್ಟ್ರಾ ಕ್ಲಾಸ್ ಅಂತ ಕಂಡಕ್ಟ್ ಮಾಡ್ತಾರೆ. ಎಕ್ಸ್ಟ್ರಾ ಕ್ಲಾಸ್ ಅಂತ ಸ್ಕೂಲಲ್ಲಿ ಕಂಡಕ್ಟ್ ಮಾಡಿದಾಗ ಯಾವಾಗ್ಲೂ ಟೀಚರ್ ಬಂದ್ ಮತ್ತೆ ಪಾಠ ಮಾಡಲ್ಲ. ಇದ್ದ ಕ್ವಶನ್ ಆನ್ಸರ್ ಅನ್ನೇ ಓದಿ 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 ನೋಡದೆ ಬರೀರಿ ಅಂತಾನೆ ಹೇಳ್ತಾರೆ. ಆದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಸ್ಮಾರ್ಟ್ ಬುಕ್ ಅಲ್ಲಿ ಅವರ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವ ಕ್ವಶನ್ಸ್ ಜೊತೆಗೆ ಎಡಿಷನಲ್ ಕ್ವಶನ್ಸ್ ಅನ್ನ ಕೊಡ್ತೀವಿ. ಸೊ ಪ್ರತಿ ಕ್ವಶನ್ ಪಕ್ಕದಲ್ಲಿ ಇಲ್ಲಿ ಮತ್ತೆ QR ಕೋಡ್ ಇರುತ್ತೆ. ಸೊ ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದಾಗ ಮತ್ತೆ ಟೀಚರ್ ಬಂದು ಆ ಪ್ರಶ್ನೆಗೆ ಹೇಗೆ ಉತ್ತರ ಬರಿಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಇಲ್ಲಿ ಉತ್ತರವನ್ನ ನಾವು ಡಿಕ್ಟೇಟ್ ಮಾಡಲ್ಲ, ನೆನ್ಪಿಡಿ. ಆ ಕ್ವಶನ್ನಿಗೆ ಸ್ಟೂಡೆಂಟ್ ಓನ್ ಆಗಿ ಆನ್ಸರ್ ಬರಿಬೇಕು ಅಂದ್ರೆ ಯಾವ ಟಾಪಿಕ್ ಅವರಿಗೆ ಗೊತ್ತಿರ್ಬೇಕು, ಅಲ್ಲಿಂದ ಹಿಡಿದು ಟೀಚರ್ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಸೊ ಯಾವಾಗ ನಮಗೆ ಟಾಪಿಕ್ ಏನು, ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಗತ್ತೆ, ಕಾನ್ಸೆಪ್ಟ್ ಅರ್ಥ ಆದಾಗ ನಾವು ರೋಟ್ ಲರ್ನಿಂಗ್ ಅಂದ್ರೆ ಬೈ ಹಾರ್ಟ್ ಮಾಡೋದಕ್ಕೆ ಮಕ್ಕಳು ಹೋಗಲ್ಲ. ಹಾಗಾಗಿ ಈ ಬೈ ಹಾರ್ಟ್ ಮಾಡೋ ಸೆಕ್ಷನ್ ಇಂದ ಮಕ್ಕಳನ್ನು ಹೊರಗಡೆ ತಗೊಂಡ್ ಬರ್ಲಿಕ್ಕೆ ನಮ್ಮ ಈ ಕ್ವಶನ್ ಆನ್ಸರ್ ಸೆಕ್ಷನ್ಸ್ ಏನಿದೆ ಅದು ತುಂಬಾ ಹೆಲ್ಪ್ ಆಗತ್ತೆ. ಸೊ ನಾವು ಪ್ರತಿ ಚಾಪ್ಟರ್ ಇನ್ ಮೇಲೆ ನಿಯರ್ಲಿ 60 to 70 ಕ್ವಶನ್ಸ್, ಪ್ರಾಕ್ಟೀಸ್ ಕ್ವಶನ್ಸ್ ಕೊಡ್ತೀವಿ. ಈಚ್ ಕ್ವಶನ್ಗೆ ವಿಡಿಯೋ ಇರುತ್ತೆ. ಸೊ ಪ್ರತಿಯೊಂದು ಪ್ರಶ್ನೆಗೆ ಹೇಗೆ ಉತ್ತರ ಬರಿಬೇಕು ಅಂತೇಳಿ ಸ್ಕ್ಯಾನ್ ಮಾಡಿದಾಗ ಟೀಚರ್ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಾಗಿ ಹೋಮ್ವರ್ಕ್ ಮಾಡ್ಲಿಕ್ಕೆ ಆಗ್ಲಿ ಅಥವಾ ರಿವಿಷನ್ ಮಾಡ್ಲಿಕ್ಕೆ ಆಗ್ಲಿ ಮಕ್ಕಳು ಎಲ್ಲೂ ಹೊರಗಡೆ ಟ್ಯೂಷನ್ಸಿಗೆ ಅಂತ ಹೋಗೋದು ಬೇಡ. ಮನೆಯಲ್ಲೇ ಕುತ್ಕೊಂಡವ್ರು ಯಾವ ಕ್ವಶನ್ಗೆ ಡೌಟ್ ಇದೆ ಅದನ್ನ ಅವರು ಸ್ಟಡಿ ಮಾಡ್ಬೋದು. ಅಂದ್ರೆ ಇಲ್ಲಿ ಲಿಟ್ರಲಿ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಅವರನ್ನ ಒಂದು ಬೈ ಹಾರ್ಟ್ ಮಾಡೋ ಸೆಕ್ಷನ್ ಇಂದ ತೆಗೆದು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಸ್ಟರ್ ಅನ್ನಾಗಿ ಮಾಡ್ತೇವೆ. ಅಂದ್ರೆ ಈ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ನಾನು ಇನ್ನೇನೇ ಹೇಳಿದ್ದೆ, ಮೆಮರೈಸಿಂಗ್ ಗೆ ಜಾಸ್ತಿ ಸ್ಕೂಲ್ಸ್ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ, ಅದನ್ನ ನಾವು ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ಎಡ್ಯುಟೆಕ್ ಇಸ್ ಅ ಪ್ಯಾರಾಡಿಮ್. ಇದು ಏನ್ ಮಾಡುತ್ತೆ, ಈ ಕರೆಂಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಿದೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮೂರನೇದು ಬಂದು ಪ್ರಾಕ್ಟೀಸ್. ಸೊ ತುಂಬಾ ಸಲ ಆಗತ್ತೆ, ನನಗೂ ಆಗಿತ್ತು, ಮನೆಯಲ್ಲಿ ಓದಿದಾಗ ನಾಳೆ ಎಕ್ಸಾಮ್ ಇರುವಾಗ ಎಲ್ಲ ಬಂದಿದೆ ಅಂತ ಅನ್ಸತ್ತೆ, ಅಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ಕುತ್ಕೊಂಡು ಬರಿವ ಅಂದಾಗ ಕೆಲವೊಂದು ಕ್ವಶನ್ಗೆ ಆನ್ಸರೇ ನೆನಪಾಗಲ್ಲ, ಕೆಲವೊಂದು ಕ್ವಶನ್ಸ್ಗೆ ಅರ್ಧದವರೆಗೆ ನೆನಪಾಗತ್ತೆ, ಮತ್ತೆ ಎಷ್ಟು ತಲೆ ಹಿಂಡಿದ್ರು ಅಲ್ಲಿಂದ ಮುಂದೆ ಆನ್ಸರೇ ನೆನಪಾಗಲ್ಲ. ಸೊ ಈ ತರ ಪ್ರಾಬ್ಲಮ್ ಇರೋ ಮಕ್ಳಿಗೆ ನಾವ್ ಏನ್ ಮಾಡ್ಬೋದು ಅಂದ್ರೆ, ನಮ್ಮ ವರ್ಕ್ ಬುಕ್ ಅಲ್ಲಿ ನಾವ್ ಏನ್ ಪ್ರತಿ ಕ್ವಶನ್ ಕೆಳಗಡೆ ಗ್ಯಾಪ್ ಕೊಟ್ಟಿದೀವಿ, ಅಲ್ಲಿ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಮಕ್ಕಳು ಅವರನ್ನ ಒಮ್ಮೆ ಟೆಸ್ಟ್ ಮಾಡ್ಕೊಳ್ಬಹುದು. ಹಾಗಾದ್ರೆ ನೋಡದೆ ನನಗೆಲ್ಲ ಆನ್ಸರ್ ಬರೀಲಿಕ್ಕೆ ಬರತ್ತಾ ಅಂತ. ಸೊ ಇದು ಏನ್ ಮಾಡತ್ತೆ, ಮಕ್ಕಳ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಇಂಪ್ರೂವ್ ಮಾಡತ್ತೆ. ಅದ್ರ ಜೊತೆಗೆ ನೀವಿಲ್ಲಿ ನೋಡ್ಬೋದು, ಪ್ರತಿಯೊಂದು ಆನ್ಸರ್ಗೆ ನಾವು ಸೇಮ್ ಗ್ಯಾಪ್ ಕೊಟ್ಟಿಲ್ಲ, ಡಿಫ್ರೆಂಟ್ ಗ್ಯಾಪ್ಸ್ ಕೊಟ್ಟಿದೀವಿ. ಅದ್ರ ಪ್ರಕಾರ ಮಕ್ಳು ಏನ್ ಮಾಡ್ತಾರೆ, 1 ಮಾರ್ಕ್ ಅಂದ್ರೆ ಎಷ್ಟು ಬರಿಬೇಕು, 2 ಮಾರ್ಕ್ಸ್ ಅಂದ್ರೆ ಎಷ್ಟು ಬರಿಬೇಕು. ಸೊ ಈ ಟೈಮ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನ ಮಕ್ಳು ಕಲಿತಾರೆ. ಅದ್ರ ಜೊತೆಗೆ ಇಲ್ಲಿ ಬರೆಯುವಾಗ ಆ ಪ್ರಾಬ್ಲಮ್ ಇಂದ ಅವ್ರು ಯಾವ್ದಾರ ಒಂದು ಕ್ವಶನ್ ಗೆ ಸ್ಟ್ರಕ್ ಆಗ್ಲಿ, ಅಥವಾ ಯಾವ್ದಾರ ಒಂದು ಕ್ವಶನ್ ಅರ್ಧದವರೆಗೆ ಬರೆದು ಅಲ್ಲಿ ಸ್ಟ್ರಕ್ ಆಗ್ಲಿ, ಇಮಿಡಿಯೇಟ್ ವಿಡಿಯೋನ ನೋಡ್ಕೊಂಡು ಅವ್ರು ಕವರ್ ಅಪ್ ಮಾಡ್ಕೊಳ್ಬಹುದು.
ಸೊ ಅವರ ತಪ್ಪನ್ನು ಅವ್ರು ಇಮಿಡಿಯೇಟ್ ವಿಡಿಯೋ ನೋಡ್ಕೊಂಡು ಕವರ್ ಮಾಡ್ಕೊಂಡಾಗ ನೆಕ್ಸ್ಟ್ ಡೇ ಅದೇ ಕ್ವೆಶನ್ ಎಕ್ಸಾಮ್ ಅಲ್ಲಿ ಬಂದಾಗ ವಿದೌಟ್ ಎನಿ ಡಿಫಿಕಲ್ಟಿ ಅವ್ರ ಎಕ್ಸಾಮ್ ಅನ್ನ ಬರೀಲಿಕ್ಕಾಗತ್ತೆ. ಹಾಗಾಗಿ ಈ ಮಕ್ಕಳ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಈ ಸೆಲ್ಫ್ ಟೆಸ್ಟಿಂಗ್ ಏನಿದೆ, ಈ ತರದಲ್ಲಿ ಮಕ್ಕಳು ಇರ್ಬೋದು ಅಥವಾ ನಾವು ಪೇರೆಂಟು ಸಹ ಮಕ್ಕಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವರಿಗೆ ಎಷ್ಟು ತನಕ ಸಬ್ಜೆಕ್ಟ್ ಅರ್ಥ ಆಗಿದೆ ಅಂತ ನಾವು ಸಹ ಮಕ್ಕಳನ್ನ ಬರೀಲಿಕ್ಕೆ ಹೇಳಿ ವಿಡಿಯೋ ಅನ್ನ ನೋಡಿ ಅವ್ರು ಕರೆಕ್ಟ್ ಆನ್ಸರ್ ಬರ್ದಿದಾರಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಪಾರ್ಟ್ ಇದೆ, ಅಸೆಸ್ಮೆಂಟ್. ಸೊ ಪ್ರತಿ ಚಾಪ್ಟರ್ ಎಂಡ್ ಅಲ್ಲಿ ನಾವೊಂದು QR ಕೋಡ್ ಅನ್ನ ಕೊಡ್ತೀವಿ. ಅದನ್ನ ಸ್ಕ್ಯಾನ್ ಮಾಡಿದಾಗ ಆ ಚಾಪ್ಟರಿನ ಮೇಲೆ ಒಂದು ಟೆಸ್ಟ್ ಓಪನ್ ಆಗುತ್ತೆ. ಸೊ ಈ ಟೆಸ್ಟಿಗೆ ಯಾವಾಗ ಮಕ್ಕಳು ಮಾರ್ಕ್ಸ್ ಅನ್ನ ಟೆಸ್ಟ್ ಅನ್ನ ಬರೀತಾರೆ, ಬರ್ದಾಗ ಏನಾಗತ್ತೆ ಅಂದ್ರೆ ಬೀಯಿಂಗ್ ಅ ಪೇರೆಂಟ್ ನಾವು ಮಕ್ಕಳನ್ನ ಬರೆಸ್ಬೋದು, ಇಲ್ಲದಿದ್ರೆ ಮಕ್ಕಳು ಬರಿಬೋದು. ಇಲ್ಲದಿದ್ರೆ ನಮ್ಗೆ ಏನಾಗತ್ತೆ ಅಂದ್ರೆ ಪೇರೆಂಟಿಗೆ ಮಕ್ಕಳನ್ನ ಮೆಜರ್ ಮಾಡ್ಲಿಕ್ಕೆ ಯಾವ ಟೂಲು ಇಲ್ಲ. ಎಕ್ಸಾಮ್ ಅಲ್ಲಿ ಅವ್ರು ಏನ್ ರಿಪೋರ್ಟ್ ಕಾರ್ಡ್ ಕೊಡ್ತಾರೆ, ರಿಪೋರ್ಟ್ ಕಾರ್ಡ್ ಬಂದ್ಮೇಲೆ ಕಡಿಮೆ ಮಾರ್ಕ್ಸ್ ಬಂತು ಅಂದ್ರೆ ಮುಖ ಚಿಕ್ಕದು ಮಾಡ್ಕೊಳ್ಬೇಕು ಬಿಟ್ರೆ ಬೇರೆ ಯಾವ ಸೊಲ್ಯೂಷನ್ ನಮಗೆ ಇಲ್ಲ. ಅದ್ರ ಬದಲಿಗೆ ಪ್ರತಿದಿನ ನಮ್ಮ ಮಗುವಿನ ಎಜುಕೇಶನ್ ಯಾವ ತರದಲ್ಲಿ ಆಗ್ತಾ ಇದೆ, ಎಕ್ಸಾಮ್ಗಿಂತ ಮೊದ್ಲು ಇರ್ಬೋದು ಅಥವಾ ಎವ್ರಿ ಸ್ಯಾಟರ್ಡೆ ಸಂಡೇ ಇರ್ಬೋದು, ಬೀಯಿಂಗ್ ಅ ಪೇರೆಂಟ್ ರೆಗ್ಯುಲರ್ ಆಗಿ ನಾವು ಒಂದು ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಬೋದು. ಅಥವಾ ಓದಿನಲ್ಲಿ ಇಂಟ್ರೆಸ್ಟ್ ಇರುವ ಹುಡುಗರೆ ಆದ್ರೆ ಅವರೇ ಅವರನ್ನ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡಾಗ ಏನಾಗತ್ತೆ ಅಂದ್ರೆ ಎಕ್ಸಾಮ್ ಅಲ್ಲಿ ಸ್ಕೂಲಲ್ಲಿ ಟೀಚರ್ ರಿಪೋರ್ಟ್ ಕಾರ್ಡ್ ಕೊಟ್ಟ ಮೇಲೆ ಕಡಿಮೆ ಮಾರ್ಕ್ಸ್ ಬಂತು ಅಂತ ಹೇಳಿ ಮುಖ ಚಿಕ್ಕದ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹಾಗಾದ್ರೆ ಈ ಅಸೆಸ್ಮೆಂಟ್ ಪಾರ್ಟ್ ಯಾವ ತರದಲ್ಲಿ ವರ್ಕ್ ಆಗತ್ತೆ ಅಂದ್ರೆ ನೋಡೋಣ ಇಲ್ಲಿ. ಸೊ ನಾವ್ ಏನ್ ಆಪ್ ಅನ್ನ ಕೊಡ್ತೀವಿ, ಆಪ್ ಅಲ್ಲಿ ನಮ್ಗೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಏನಿರ್ಬೋದು ಅದು ಗೊತ್ತಾಗತ್ತೆ. ಬೇರೆ ಬೇರೆ ಚಾಪ್ಟರ್ಸ್ ಬರುತ್ತೆ. ಇಲ್ಲಿ ನಾನು ಸಾಯಿಲ್ ಹೇಳುವ ಒಂದು ಚಾಪ್ಟರಿನ ಮೇಲೆ ಟೆಸ್ಟ್ ಅನ್ನ ಬರ್ತಿದ್ದೀನಿ. ಸೊ ಆ ಸಾಯಿಲ್ ಹೇಳುವ ಚಾಪ್ಟರ್ ಅಲ್ಲಿ ನಾವು ಪ್ರತಿಯೊಂದು ವಿಡಿಯೋಸ್ ಅನ್ನು ಆಪ್ ಇಂದಾನೆ ಡೈರೆಕ್ಟ್ ನೋಡ್ಬೋದು. ಕೆಳಗಡೆ ಆಲ್ರೆಡಿ ಟೆಸ್ಟ್ ಬರ್ದಿದ್ದಕ್ಕೆ ಅಸೆಸ್ಮೆಂಟ್ ಅಂತ ಇದೆ. ಸೊ ಅದ್ರ ಮೇಲೆ ಯಾವಾಗ ಕ್ಲಿಕ್ ಮಾಡ್ತೀವಿ ಆಲ್ರೆಡಿ ನಾವು ಬರೆದ ಟೆಸ್ಟ್ ಇದು ರಿಪೋರ್ಟ್ ಹೇಳೋದು ಬರುತ್ತೆ. ಸೊ ರಿಪೋರ್ಟ್ ಬಂದಾಗ ರಿಪೋರ್ಟ್ ಕಾರ್ಡ್ ಅಲ್ಲಿ ನಾವು ನೋಡಿದ್ರೆ ಮಕ್ಕಳು ಎಷ್ಟು ಕರೆಕ್ಟ್ ಬರ್ದಿದ್ದಾರೆ, ಎಷ್ಟು ರಾಂಗ್ ಬರ್ದಿದ್ದಾರೆ, ಎಷ್ಟು ಸ್ಕಿಪ್ ಮಾಡಿದ್ದಾರೆ ಗೊತ್ತಾಗತ್ತೆ. ಇಲ್ಲಿ ನೋಡಿ ರಾಂಗ್ ಬರ್ದಿದ್ದಕ್ಕೆ ರೆಡ್ ಇಂಟು ಬರುತ್ತೆ, ರೈಟ್ ಬರ್ದಿದ್ದಕ್ಕೆ ಗ್ರೀನ್ ಈಕ್ವಲ್ ಮಾರ್ಕ್ ಬಂದಿದೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಕೆಳಗಡೆ ನಾವು ಆನ್ಸರ್ಸ್ ಅನ್ನು ಕೊಟ್ಟಿದೀವಿ. ಯಾವ ಕ್ವಶನ್ ಗೆ ಅವ್ರು ರಾಂಗ್ ಆನ್ಸರ್ಸ್ ಬರ್ದಿದ್ದಾರೆ ಅದ್ರ ಮೇಲೆ ವ್ಯೂ ಹೇಳುವ ಬಟನ್ ಅನ್ನು ನಾವು ಕ್ಲಿಕ್ ಮಾಡಿದಾಗ ಏನಾಗತ್ತೆ, ಇಮಿಡಿಯೇಟ್ ಟೀಚರ್ ಬಂದು ಆ ವಿಷಯದ ಪಾಠವನ್ನ ಮಾಡ್ತಾರೆ. ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಪ್ರಶ್ನೆಗೆ ಈ ಉತ್ತರ ಅಂತ ಹೇಳಿದ್ರೆ ಅಷ್ಟೇ ಹೇಳಿದ್ರೆ ಏನಾಗತ್ತೆ, ಮಗು ಮತ್ ಬಾಯ್ಪಟ್ಟನೆ ಮಾಡ್ಬೇಕಾಗತ್ತೆ. ಆದ್ರೆ ರಾಂಗ್ ಬರ್ದ ಪ್ರಶ್ನೆಗೆ ಅದೇ ಪಾಠವನ್ನ ಮತ್ತೆ ಯಾವಾಗ ಟೀಚರ್ ಬಂದು ಎಕ್ಸ್ಪ್ಲನೇಷನ್ ಮಾಡ್ತಾರೆ ಅವಾಗ ಮಗುವಿಗೆ ಕಾನ್ಸೆಪ್ಟ್ ಅರ್ಥ ಆಗತ್ತೆ. ಸೊ ಮಗು ಬಾಯ್ಪಾಠ ಮಾಡೋ ಸೆಕ್ಷನ್ನಿಗೆ ಹೋಗೋದು ಬೇಡ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ಆಪ್ಷನ್ ಇದೆ ನಮ್ಮಲ್ಲಿ, ಕ್ವಿಜ್. ಆನ್ಲೈನ್ ಕ್ಲಾಸ್ ಮತ್ತೆ ಕ್ವಿಜ್ ಅಂತ ಮಾಡ್ತೀವಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಕೋನ್ ಬನೇಗ ಕರೋಡ್ಪತಿ ಇದ್ದ ಹಾಗೆ ಮಕ್ಕಳಿಗೆ ಕ್ವಿಜ್ ಅನ್ನ ಕಂಡಕ್ಟ್ ಮಾಡ್ತೀವಿ. 1 ನಿಮಿಷದಲ್ಲಿ ಮಕ್ಕಳು ಆನ್ಸರ್ಸ್ ಮಾಡ್ಬೇಕಾಗತ್ತೆ. ಕ್ವಿಜ್ ಯಾವ್ದ್ರ ಮೇಲೆ ಕಂಡಕ್ಟ್ ಮಾಡ್ತೀವಿ, ದಿನನಿತ್ಯ ಅವ್ರ ಸ್ಕೂಲಲ್ಲಿ ಓದುವ ಮ್ಯಾಥ್ಸ್ ಮತ್ತೆ ಸೈನ್ಸಿನ ಮೇಲೆ ಕ್ವಿಜ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಏನಾಗತ್ತೆ, ಅವರೊಂದು ಸ್ಕೂಲ್ ಲೆವೆಲ್ ಇಂದಾನೆ ಒಂದು 6ನೇ ಕ್ಲಾಸ್ ಇಂದಾನೆ ಯಾವಾಗ ಕ್ವಿಜ್ಗೆ ಅಟೆಂಡ್ ಆಗ್ತಾ ಬರ್ತಾರೆ ಆ ಫಾಸ್ಟ್ ಆನ್ಸರಿಂಗ್, ಅವರ ರಿಸ್ಪಾನ್ಸ್ ಸ್ಪೀಡ್ ಏನಿದೆ ಅಥವಾ ಕ್ವಶನ್ ಕೇಳಿದ್ಮೇಲೆ ಅದ್ರದ್ದು ಆನ್ಸರ್ ಎನಲೈಸ್ ಮಾಡೋ ಸ್ಪೀಡ್ ಏನಿದೆ ಅದು ಜಾಸ್ತಿ ಆಗತ್ತೆ. ಇದು ಇನ್ ಫ್ಯೂಚರ್ ಏನಾಗತ್ತೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಮಕ್ಕಳು ಬರಿಬೇಕಂದ್ರೂ ಅಲ್ಲಿ ಈಸಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಪಾಸ್ ಮಾಡಕ್ ಆಗತ್ತೆ. ಇಲ್ಲೂ ಸಹ ಮಕ್ಕಳ ಮೇಲೆ ಯಾವುದೇ ಸ್ಟ್ರೆಸ್ ಇಲ್ಲ. ಕ್ವಿಜ್ ಕಂಪಲ್ಸರಿ ಅಟೆಂಡ್ ಆಗ್ಬೇಕು, ಯಾಕೆ ಅಟೆಂಡ್ ಆಗಿಲ್ಲ, ಯಾಕೆ ಮಾರ್ಕ್ಸ್ ಬಂದಿಲ್ಲ, ಇದು ಯಾವ ತರದ ಇದು ಇಲ್ಲ. ಸೊ ಹಾಗಾಗಿ ಈ ಕ್ವಿಜ್ ಅಲ್ಲಿ ಏನಾಗತ್ತೆ, ಕ್ವಿಜ್ ಅಲ್ಲಿ ಯಾರು ವಿನ್ ಆಗ್ತಾರೆ, ವಿನ್ ಆದ ಮಕ್ಕಳಿಗೆ ಒಂದು ಪ್ರೈಸ್ ಮನಿ ಅಂತ ಕೊಡ್ತೀವಿ. 20 ರೂಪೀಸ್ ಇಂದ 150 ರೂಪೀಸ್ ತನಕ ಪ್ರೈಸ್ ಮನಿ ಅಂತ ಕೊಡ್ತೀವಿ. ಅಂದ್ರೆ ಇದನ್ನೇ ನಾವು ಮಕ್ಕಳ ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ. ಸೊ ನಾನ್ ಚೆನ್ನಾಗಿ ಓದಿ ನಾನು ಇಲ್ಲಿ ಕ್ವಿಜ್ ಅಲ್ಲಿ ರ್ಯಾಂಕ್ ಬಂದ್ರೆ ಏನು ನನಗೆ ಅಮೌಂಟ್ ಸಿಗತ್ತೆ, ಆಸ್ ಅ ಸ್ಕಾಲರ್ಶಿಪ್ ಅಮೌಂಟ್ ಸಿಗತ್ತೆ. ನನ್ನ ನೆಕ್ಸ್ಟ್ ಇಯರ್ ಎಜುಕೇಶನ್ ಪ್ಯಾಕೇಜ್ ಅನ್ನ ಅದೇ ಅಮೌಂಟ್ ಇಂದ ನಾವು ತಗೊಳ್ಬಹುದು. ಅಥವಾ ನಾನು ಏನ್ ಹೇಳಿದ್ದೇನೆ, ವಿ ಆರ್ ಮೇಕಿಂಗ್ ಕಿಡ್ಸ್ ಎಜುಕೇಶನ್ ಫ್ರೀ ಅಂತ ಹೇಳಿದೀನಿ ಅಂದ್ರೆ ನಾನೊಂದು 5 ಪ್ಯಾಕೇಜ್ ಅನ್ನ ತಗೊಂಡಿದ್ದೀನಿ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದ್ 3 ತಿಂಗಳು ಕ್ವಿಜ್ ಅಲ್ಲಿ ನಾವು ವಿನ್ ಆಗ್ತಾ ಬಂದಾಗ ಏನಾಗತ್ತೆ, ಯಾವ ಅಮೌಂಟ್ ಅನ್ನ ಕೊಟ್ಟು ನಾವು ಪ್ಯಾಕೇಜ್ ಅನ್ನ ತಗೊಂಡಿದೀವಿ ಅಷ್ಟೇ ಅಮೌಂಟ್ ನಮಗೆ ಸ್ಕಾಲರ್ಶಿಪ್ ಅಲ್ಲಿ ರಿಟರ್ನ್ ಬಂದ್ಬಿಡತ್ತೆ. ಸೊ ಇಲ್ಲಿ ಕಂಪ್ನಿ ಏನ್ ಮಾಡ್ತಾ ಇದೆ, ಪೇರೆಂಟ್ಸಿನ ಜೊತೆಗೆ ಮಕ್ಕಳಿಗೆ ಸಹ ಅವರದ್ದು ಒಂದು ಅವರ ಟ್ಯಾಲೆಂಟಿನ ಮೇಲೆ ಅವರು ಒಂದು ರಿಕಗ್ನೈಸ್ ಆಗ್ಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಹಾಗೆ ಅದ್ರ ಜೊತೆಗೆ ಕ್ವಿಜ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅವ್ರದ್ದು ಒಂದು ಫೋಟೋ ಏನಿದೆ ಕಂಪ್ನಿ ಚಾನಲ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಯಾಕಂದ್ರೆ ಮಕ್ಕಳಿಗೆ ಒಂದು ರಿಕಗ್ನಿಷನ್ ಸಿಕ್ಕಿದ್ರೆ ಅವರಿಗೆ ಒಂದು ಓದಿನಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಸೊ ಈ ತರದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಕ್ಕಳಿಗೆ ಸ್ಟಡೀಸ್ ಅಲ್ಲಿ ಇಂಟ್ರೆಸ್ಟ್ ತರಿಸೋದ್ರ ಜೊತೆಗೆ ಅವರ ರೆಸ್ಪಾನ್ಸ್ ಸ್ಪೀಡ್ ಅನ್ನ ಜಾಸ್ತಿ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಒಂದು ಅವರದ್ದೇ ಒಂದು ಸ್ಕಾಲರ್ಶಿಪ್ ಅನ್ನ ತಗೊಳ್ಳಿಕ್ಕೆ ಸಹ ನಾವಿಲ್ಲಿ ಕಂಪ್ನಿಯಿಂದ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಕ್ವಿಜ್ ಅನ್ನ ನಾವು ಆಲ್ರೆಡಿ ಅಟೆಂಡ್ ಆಗಿದ್ದೀವಿ ಅಂದ್ರೆ
ಕ್ವಿಜ್ ಇದು ರಿಪೋರ್ಟ್ ಯಾವ ತರದಲ್ಲಿ ಬರುತ್ತೆ, ಹೇಗೆ ನಾನು ಟೆಸ್ಟ್ ಇದು ರಿಪೋರ್ಟ್ ತೋರಿಸಿದ್ನೋ ಅದೇ ತರದಲ್ಲಿ ನಾವೊಂದು ಕ್ವಿಜ್ ಅಟೆಂಡ್ ಆಗಿದ್ದೀವಿ ಅಂದ್ರೆ ಕ್ವಿಜ್ಜಿನ ರಿಪೋರ್ಟ್ ಅನ್ನು ಸಹ ನಾವು ಆಪ್ ಅಲ್ಲಿಯೇ ನೋಡ್ಬೋದು. ಕ್ವಿಜ್ ಇರುವಾಗ ಯಾವ ಟೈಮ್ ಯಾವ ಡೇಟ್ ಅಲ್ಲಿ ಕ್ವಿಜ್ ಇರುತ್ತೆ, ಯಾವ ಟಾಪಿಕ್ ಮೇಲೆ ಕ್ವಿಜ್ ಇರುತ್ತೆ, ಅದು ನಮಗೆ ಆಪ್ ಅಲ್ಲೇ ಇನ್ಫಾರ್ಮೇಶನ್ ಸಿಗತ್ತೆ. ಆಲ್ರೆಡಿ ಕ್ವಿಜ್ ಅಟೆಂಡ್ ಆಗಿದ್ದಿದ್ರೆ ಅದರದ್ದು ಹಿಸ್ಟ್ರಿಯನ್ನ ನೋಡ್ಬೋದು. ಸೊ ಈ ತರ ಒಂದು ಕ್ವಿಜ್ ಬಂದಾಗ ಎಷ್ಟು ಜನ ಕ್ವಿಜ್ ಅಲ್ಲಿ ಅಟೆಂಡ್ ಆಗಿದ್ರು, ನಾವ್ ಎಷ್ಟು ಕ್ವಶನ್ಸ್ ಗೆ ಆನ್ಸರ್ ಮಾಡಿದೀವಿ, ಎಷ್ಟು ರಾಂಗ್ ಆನ್ಸರ್ ಮಾಡಿದೀವಿ, ಎಷ್ಟು ಕರೆಕ್ಟ್ ಆನ್ಸರ್ ಮಾಡಿದೀವಿ. ರಾಂಗ್ ಆನ್ಸರ್ ಮಾಡಿದ್ದಕ್ಕೂ ಕೆಳಗಡೆ ವ್ಯೂ ಬಟನ್ ಬಂದಿದೆ. ಸೊ ಕ್ವಿಜ್ ಅಲ್ಲಿ ನಾನು ರಾಂಗ್ ಮಾಡಿದ ಆನ್ಸರ್ ಅನ್ನು ಸಹ ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ನನಗೆ ಅಂದ್ರೆ ರಾಂಗ್ ಯಾಕೆ ಮಾಡಿರ್ತೀವಿ, ನಮ್ಗೆ ಅದ್ರ ಟಾಪಿಕ್ ಅರ್ಥ ಆಗಿಲ್ಲ ಅಂತ. ಸೊ ಅದ್ರದ್ದು ಸಹ ನಮ್ಗೆ ಪಾಠವನ್ನ ಕೇಳಲಿಕ್ಕೆ ನಮ್ಗೆ ಇಲ್ಲಿ ಕಂಪನಿ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗಾದ್ರೆ ಒಂದರಲ್ಲಿ ಹೇಳ್ಬೇಕು ಅಂದ್ರೆ ಎಡ್ಯುಟೆಕ್ ಸ್ಟೂಡೆಂಟ್ಸ್ ಯಾರು ಇರ್ತಾರೆ, ಈ ಪ್ಯಾಕೇಜ್ ತಗೊಂಡು ಓದುವ ಮಕ್ಕಳು ಯಾರಿರ್ತಾರೆ, ಅವರಿಗೆ ರಿವಿಷನ್ ಪ್ರಾಬ್ಲಮ್ ಬರಲ್ಲ, ಎಕ್ಸಾಮ್ ಟೆನ್ಷನ್ ಬರಲ್ಲ, ಎಕ್ಸಾಮ್ ಅಲ್ಲಿ ಯಾವ ತರದಲ್ಲಿ ಬರಿಬೇಕು ಅಂತ ಟೆನ್ಷನ್ ಇರಲ್ಲ, ಹ್ಯಾಪಿಯಾಗಿ ಖುಷಿಯಾಗಿ ಅವರ ನಾಲೆಜ್ ಅವರ IQ-ಗೆ ತಕ್ಕ ಹಾಗೆ ಯಾವ ತರದಲ್ಲಿ ಓದ್ಬೇಕು. ನಾನೀಗೇನು 5 ಆಪ್ಷನ್ಸ್ ಹೇಳಿದೆ, ನಾನು ಓನ್ಲಿ ಸ್ಟಡಿ ಮಾಡ್ಲಿಕ್ಕೆ ನನಗೆ ಕಷ್ಟ ಇದೆ, ಸೊ ಕ್ವಿಜ್ ಅನ್ನ ಬಿಟ್ಬಿಡ್ಬೋದು. ಫಸ್ಟ್ ಒಂದ್ 2 ತಿಂಗಳು ಏನ್ ಮಾಡ್ತಾರೆ, ಪಾಠವನ್ನೇ ರಿಪೀಟೆಡ್ ಕೇಳ್ತಾರೆ. ಯಾವಾಗ ಅಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ, ನೆಕ್ಸ್ಟ್ ಟೆಸ್ಟ್ ಲೆವೆಲ್ಗೆ ಬರ್ತಾರೆ. ಅಲ್ಲಿ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ, ಕ್ವಿಜ್ ಲೆವೆಲ್ಗೆ ಬರ್ತಾರೆ. ಈ ತರದಲ್ಲಿ ಹಂತವಾಗಿ ಮಕ್ಕಳು ಸಹ ಅವರ ಎಜುಕೇಶನ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನಮ್ಮ ಎಡ್ಯುಟೆಕ್ ಇಂದ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾರ್ಮಲ್ ಸ್ಟೂಡೆಂಟ್ಸ್ ಏನ್ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾರೋ ಅದೆಲ್ಲವನ್ನು ನಾವು ಎಡ್ಯುಟೆಕ್ ಪ್ಯಾಕೇಜ್ ಅನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಓವರ್ಕಮ್ ಮಾಡಿ ಮಕ್ಕಳಿಗೆ ಒಂದು ಖುಷಿಯಾಗಿ ಅವರ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ನಾವು ಅವಕಾಶವನ್ನ ಮಾಡ್ಕೊಳ್ಬಹುದು. ಹಾಗೆ ಅದ್ರ ಜೊತೆಗೆ ಮಕ್ಕಳು ಒಂದು ಎಜುಕೇಶನ್ ಅವರ ಅಕಾಡೆಮಿಕ್ಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಅದರಲ್ಲಿ ಸ್ಕೂಲಿನ ಟೀಚರ್ಸ್ ಜೊತೆಗೆ ಪೇರೆಂಟ್ ಇದು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇನ್ನೊಂದೇನಂದ್ರೆ ನಾವು ಪೇರೆಂಟ್ಸ್ ಯಾವಾಗ ಮಕ್ಕಳ ಎಜುಕೇಶನ್ ಅಲ್ಲಿ ಇನ್ವಾಲ್ವ್ ಆಗ್ತೀವಿ, ಮಕ್ಕಳ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ತರದ ವಿಡಿಯೋಸ್ ಏನಿದೆ ಅಥವಾ ಕ್ವಶನ್ ಆನ್ಸರ್ ನಾವು ಅವ್ರದ್ದು ಕರೆಕ್ಷನ್ ಮಾಡೋದಾಗ್ಲಿ, ಅವ್ರ ಜೊತೆಗೆ ಟೆಸ್ಟಿಗೆ ಕುತ್ಕೊಳ್ಳೋದಾಗ್ಲಿ, ಅವ್ರ ಕ್ವಿಜಿಗೆ ಅಟೆಂಡ್ ಆಗುವಾಗ ಅವ್ರ ಪಕ್ಕದಲ್ಲಿ ಕುತ್ಕೊಳ್ಳೋದಾಗ್ಲಿ, ಅವರ ಗ್ರೋತ್ ಅನ್ನ ನಾವು ರೆಗ್ಯುಲರ್ ಆಗಿ ಯಾವಾಗ ನೋಡ್ತಾ ಅವ್ರ ಎಜುಕೇಶನ್ ಅಲ್ಲಿ ನಾವು ಇನ್ವಾಲ್ವ್ ಆಗ್ತಾ ಬರ್ತೀವೋ ಆಗ ಅವರ ಎಜುಕೇಶನ್ ಲೆವೆಲ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಎಡ್ಯುಟೆಕ್ ಪ್ಯಾಕೇಜ್ ಇಂದ ಸ್ಟೂಡೆಂಟ್ಸಿಗೆ ಒಬ್ಬರಿಗೆ ಅಲ್ಲ, ನಾವು ಪೇರೆಂಟ್ಸಿಗೆ ಸಹ ಅವರ ಮಕ್ಕಳ ಎಜುಕೇಶನ್ ಅಲ್ಲಿ ಯಾವ ತರದಲ್ಲಿ ಅವ್ರು ಇನ್ವಾಲ್ವ್ ಆಗ್ಬೇಕು ಹೇಳೋದಕ್ಕೂ ನಾವಿಲ್ಲಿ ಹೆಲ್ಪ್ ಮಾಡ್ತೀವಿ. ಇನ್ ಜನರಲ್ ಹೇಳ್ಬೇಕು ಅಂದ್ರೆ ನಾವ್ ಯಾವುದೇ ರಾಂಗ್ ಟೂಲ್ ಅನ್ನ ಇಟ್ಕೊಂಡ್ರೆ ರಿಸಲ್ಟ್ ಬರಲ್ಲ. ಎಲ್ಲೋ ಟ್ಯೂಷನ್ ಕಳಿಸ್ತೀವಿ, ಬೆಳಗ್ಗೆಯಿಂದ 9 ಗಂಟೆಯಿಂದ 5 ಗಂಟೆ ತನಕ ಕಂಟಿನ್ಯೂಸ್ ಕೂತುನೆ ಅವ್ರ ಮೈಂಡಿಗೆ ಏನು ಹೋಗ್ತಾ ಇಲ್ಲ ಅಂದಾಗ ಮತ್ತೆ 2 ತಾಸು ಟ್ಯೂಷನ್ ಅಲ್ಲಿ ಕೂರಿಸಿದ್ರೆ ಏನು ಮಕ್ಕಳಿಗೆ ಅರ್ಥ ಆಗತ್ತೆ ಅಲ್ವಾ? ಹಾಗಾಗಿ ಆ ತರದಲ್ಲಿ ನಾವು ಏನೋ ಉಳಿದೋರ್ ಟ್ಯೂಷನ್ಗೆ ಕಳಿಸ್ತಾರೆ ನಾವು ಕಳಿಸ್ಬೇಕು, ಮಕ್ಕಳಿಗೆ ಮಾರ್ಕ್ಸ್ ಬರ್ಬೇಕು ಅಂತ ಪ್ರೆಷರೈಸ್ ಮಾಡೋದಲ್ಲ. ಮಕ್ಕಳಿಗೆ ಯಾಕೆ ಮಾರ್ಕ್ಸ್ ಬರ್ತಾ ಇಲ್ಲ ಅದ್ರ ರೂಟ್ ಕಾಸ್ ಅನ್ನ ನೋಡ್ಕೊಂಡು ಎಲ್ಲಿ ಅವರಿಗೆ ಸ್ಟಡಿ ಮೇಲೆ ಇಂಟ್ರೆಸ್ಟ್ ಪ್ರಾಬ್ಲಮ್ ಇದೆಯಾ, ಗ್ರಾಸ್ಪಿಂಗ್ ಪ್ರಾಬ್ಲಮ್ ಇದೆಯಾ, ಅಥವಾ ಅವರಿಗೆ ಜಾಸ್ತಿ ಹೊತ್ತು ನೆನ್ಪಿಟ್ಕೊಳಕ್ ಆಗ್ತಾ ಇಲ್ವಾ, ಅಥವಾ ರೈಟಿಂಗ್ ಪ್ರಾಬ್ಲಮ್ ಇದೆಯಾ, ಇದೆಲ್ಲವನ್ನು ನೋಡ್ಕೊಂಡು ಆ ಪ್ರಕಾರದಲ್ಲಿ ನಮ್ಮ ಪ್ಯಾಕೇಜ್ ಅನ್ನ ನಾವು ಯೂಸ್ ಮಾಡ್ಕೊಂಡಾಗ ಏನಾಗತ್ತೆ ಅಂದ್ರೆ ಮಕ್ಕಳ ಎಜುಕೇಶನ್ ಲೆವೆಲ್ 100% ತುಂಬಾ ಚೆನ್ನಾಗಿ ಆಗತ್ತೆ. ಹಾಗಾಗಿ ಇದೊಂದಿಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಪ್ರತಿಯೊಬ್ರು ನಾವು ಅಪ್ಗ್ರೇಡ್ ಆಗೋದ್ರ ಜೊತೆಗೆ ನಮ್ಮ ನಾಲೆಜ್ ಅನ್ನ ಅಪ್ಗ್ರೇಡ್ ಆಗೋದ್ರ ಜೊತೆಗೆ ನಾವು ಅಲ್ಲದೆ ನಮ್ಮ ಜೊತೆಗೆ 4 ಜನಕ್ಕೆ ನಾವು ಅವರ ಫೈನಾನ್ಷಿಯಲ್ಸ್ ಅನ್ನು ಸಹ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ಬೋದು. ಹಾಗಾಗಿ ಏನಾಯ್ತು, ನಾವ್ ಇಲ್ಲಿ ನೋಡಿದ್ವಿ ಎಡ್ಯುಟೆಕ್ ಅಲ್ಲಿ ಲರ್ನಿಂಗ್ ಆಪ್ಷನ್ ನಮಗೆ ಯಾವ ತರದಲ್ಲಿ ಇದೆ ಅಂತ ಹೇಳಿ. ಹಾಗಾದ್ರೆ ನೆಕ್ಸ್ಟ್ ಬಂದು ಅರ್ನಿಂಗ್ ಆಪ್ಷನ್. ಈಗ ನಾನು ಹೇಳಿದಾಗೆ ಒಂದು ಮಗುವಿನ ಎಜುಕೇಶನ್ ಅನ್ನ ನಾವು ಫ್ರೀ ಮಾಡ್ಕೊಳ್ಬಹುದು, ಒಂದು ಸ್ಕಾಲರ್ಶಿಪ್ ಅನ್ನ ತಗೊಳ್ಬಹುದು, ಅಥವಾ ನಾನು ಇದನ್ನ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಅಂತ ಆದ್ರೆ ಬಿಸ್ನೆಸ್ ಅಪಾರ್ಚುನಿಟಿ ಆಗಿ ತಗೊಂಡು ಸಹ ನಾವ್ ಇದರಲ್ಲಿ ಮುಂದೆ ಹೋಗ್ಬೋದು. ಹಾಗಾದ್ರೆ ಇನ್ಕಮಿಗೆ ಯಾವ ತರದಲ್ಲಿ ನಮಗೆ ಕಂಪನಿ ಅವಕಾಶವನ್ನ ಮಾಡಿಕೊಟ್ಟಿದೆ ಹೇಳೋದನ್ನ ನೋಡೋಣ. ಆಲ್ರೆಡಿ ಹೇಳಿದಾಗೆ ಲರ್ನ್ ಅಂಡ್ ಅರ್ನ್ ಆಪ್ಷನ್. ಸೊ ಲರ್ನಿಂಗ್ ಆಪ್ಷನ್ಸ್ ಅನ್ನ ನೋಡಿ ಆಯ್ತು ನಾವು ಯಾವ ತರದಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗತ್ತೆ ಅಂತ. ಅದೇ ತರದಲ್ಲಿ ನಾವು ಅರ್ನಿಂಗ್ ಆಪ್ಷನ್ಸ್ ಗೆ ಬಂದಾಗ ನಮ್ಗೆ ಆಲ್ರೆಡಿ ಗೊತ್ತಿದೆ, ದಿಸ್ ಇಸ್ ಒನ್ ಸೊಲ್ಯೂಷನ್ ವಿತ್ ಪರ್ಫೆಕ್ಟ್ ಟೂಲ್ ಅಂತ ಹೇಳ್ತೀವಿ, ಇದ್ರ ಜೊತೆಗೆ ಅರ್ನಿಂಗ್. ಹಾಗಾದ್ರೆ ನಾನು ಏನ್ ಪ್ಯಾಕೇಜಸ್ ಅನ್ನ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ
ಸಪ್ಲಿಮೆಂಟರಿ ಪ್ಯಾಕೇಜಸ್ ಇರ್ಬೋದು, ಮ್ಯಾಥ್ಸ್ ಮತ್ತೆ ಸೈನ್ಸ್ ಪ್ಯಾಕೇಜಸ್ ಇರ್ಬೋದು, ಅದೆಲ್ಲದ್ರದ್ದು ರೇಟ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ. ಒಂದು ನೆನ್ಪಿಟ್ಕೊಳ್ಳಿ, ಏಪ್ರಿಲ್ 1ರಿಂದ ಈ ರೇಟ್ ಎಲ್ಲ ಮತ್ತೆ ಚೇಂಜ್ ಆಗ್ಲಿಕ್ಕಿದೆ. ಸೊ ಈ ರೇಟ್ ಏನಿದೆ ಏಪ್ರಿಲ್ 1ವರೆಗೆ ಮಾತ್ರ. ನಾಡ್ದು ಮಾರ್ಚ್ 22ಕ್ಕೆ ಕಂಪ್ನಿದೊಂದು ಆನಿವರ್ಸರಿ ಫಂಕ್ಷನ್ ಅಲ್ಲಿ ರೇಟ್ ಇನ್ಕ್ರೀಸ್ ಡಿಕ್ಲೇರ್ ಆಗ್ಲಿಕ್ಕಿದೆ. ಸೊ ಹಾಗಾಗಿ ನೀವು ಯಾರ ಪ್ಯಾಕೇಜ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕಿದ್ದೀರಿ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಯಾರಿಗಾದ್ರೂ ಹೇಳ್ಬೇಕು ಅಂತಂದ್ರೆ ಈ ರೇಟ್ ಅಲ್ಲಿ ಬೇಕು ಅಂತಂದ್ರೆ ಈ ತಿಂಗಳು ಎಂಡ್ ಒಳಗಡೆನೆ ಪರ್ಚೇಸ್ ಮಾಡ್ಕೊಳ್ಳಕ್ಕೆ ಹೇಳಿ. ಹಾಗೆ ಅದೇ ತರದಲ್ಲಿ ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಪವರ್ ಪಾಯಿಂಟ್ ಅಥವಾ ಭಗವದ್ಗೀತೆ, ಇದು ಎಲ್ಲದರದ್ದು ಸಹ ರೇಟ್ ಅನ್ನ ನಾವಿಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಹಾಗಾದ್ರೆ ಅರ್ನಿಂಗ್ ಏನು? ಸೊ ಕಂಪ್ನಿ ನಮ್ಗೆ ಸ್ಪಾಟ್ ಇನ್ಕಮ್ ಕೊಡುತ್ತೆ. ನಾವೊಂದು ಜಾಬ್ ಮಾಡ್ತೀವಿ ಅಂದ್ರೂ ತಿಂಗಳ ಎಂಡ್ ತನಕ ಸ್ಯಾಲ್ರಿಗೆ ಕಾಯ್ಬೇಕು. ಒಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ಒಂದು ಬ್ರೇಕ್ ಇವನ್ ಟೈಮ್ ಬರೋ ತನಕ ನನಗೆ ಇನ್ಕಮ್ ಬರಲ್ಲ. ಆದ್ರೆ ಇದು ಎಷ್ಟು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂದ್ರೆ ನಮಗೆ ಇಮಿಡಿಯೇಟ್ ಆಗಿ ಸ್ಪಾಟ್ ಅಲ್ಲಿ ನಮಗೆ ಇನ್ಕಮ್ ತಗೊಳಕ್ಕೆ ಕಂಪ್ನಿ ಅವಕಾಶ ಮಾಡ್ಕೊಡ್ತಾ ಇದೆ. ಸೊ ಅದ್ರ ಜೊತೆಗೆ ಕಂಪ್ನಿ ನಮ್ಗೆ 3 ತರದಲ್ಲಿ ಇನ್ಕಮ್ಗೆ ಅವಕಾಶ ಮಾಡ್ಕೊಡ್ತಾ ಇದೆ. ಫಸ್ಟ್ ಬಂದು ಡೈಲಿ ಇನ್ಕಮ್. ಸೊ ಇದು ಸ್ಪಾಟ್ ಇನ್ಕಮ್, ಇಮಿಡಿಯೇಟ್ ಇನ್ಕಮ್. ಇದರಲ್ಲಿಯೇ ನಾವು ಒಂದು ದಿನಕ್ಕೆ 1,000ದಿಂದ ಹಿಡಿದು 30,000 ತನಕ ಸಹ ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದು. ಹಾಗೆ ನೆಕ್ಸ್ಟ್ ಬಂದು ಮಂತ್ಲಿ ಇನ್ಕಮ್. 2 ತರದಲ್ಲಿ ಮಂತ್ಲಿ ಇನ್ಕಮ್ ಅನ್ನ ಕಂಪ್ನಿ ಕೊಡ್ತಾ ಇದೆ. ಸೊ ಮಂತ್ಲಿ ಇನ್ಕಮ್ ನಮಗೆ ಡೇ 1 ಅಲ್ಲಿ ಬರಲ್ಲ. ನಾವು ಡೈಲಿ ಇನ್ಕಮ್ ತಗೊಳ್ತಾ ಯಾವಾಗ ಗ್ರೋ ಆಗ್ತೀವಿ ಆಗ ನಮಗೆ ಮಂತ್ಲಿ ಇನ್ಕಮ್ಗೆ ಎಲಿಜಿಬಿಲಿಟಿ ಬರುತ್ತೆ. ಅದೇ ತರದಲ್ಲಿ ಆನ್ಯುವಲ್ ಇನ್ಕಮ್. ಸೊ 2 ತರದಲ್ಲಿ ಆನ್ಯುವಲ್ ಇನ್ಕಮ್ ಅನ್ನು ಕಂಪನಿ ನಮ್ಗೆ ಕೊಡ್ತಾ ಇದೆ. ಸೊ ಮಂತ್ಲಿ ಇನ್ಕಮ್ ತಗೊಳ್ತಾ ನಾವು ಗ್ರೋ ಆದಾಗ ನಾವು ಆನ್ಯುವಲ್ ಇನ್ಕಮ್ಗೆ ಎಲಿಜಿಬಲ್ ಆಗಿ ಹೋಗ್ತೀವಿ. ಹಾಗಾದ್ರೆ ಏನ್ ಮಾಡ್ಬೇಕು ನಾವಿಲ್ಲಿ ಅಂತಂದ್ರೆ, ನಾವೊಂದು ಪೇರೆಂಟ್ ಆಗಿರ್ಬೋದು ಅಥವಾ ನಾನೊಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು. ಸೊ ನನ್ನ ಪೇರೆಂಟ್ ಅಂದ್ರೆ ಏನು, ನನ್ನ ಇಂಟೆನ್ಷನ್ ಏನು, ನನ್ನ ಮಗುವಿನ ಎಜುಕೇಶನ್ ಅನ್ನು ಫ್ರೀ ಮಾಡ್ಬೇಕು. ನಾನು ಎಷ್ಟು ರೇಟ್ ಕೊಟ್ಟು ಪ್ಯಾಕೇಜ್ ಅನ್ನು ತಗೊಂಡಿದ್ದೀನಿ ಅಷ್ಟು ಹಣ ನನಗೆ ಬಂದ್ರೆ ಸಾಕು. ಆದ್ರೆ ಇದನ್ನೇ ಒಂದು ಇನ್ಕಮ್ ಅಪಾರ್ಚುನಿಟಿ ಅಂತ ತಗೊಂಡ್ರೆ ನಾವೇನ್ ಮಾಡ್ತೀವಿ, ಇದನ್ನ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ತೀವಿ. ಸೊ ಒಂದು ಪೇರೆಂಟ್ ಇರ್ಬೋದು ಅಥವಾ ಬಿಸ್ನೆಸ್ ಮಾಡೋರು ಇರ್ಬೋದು, ಫಸ್ಟ್ ಇದರಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಜಾಯಿನ್ ಆಗ್ತೀವಿ. ನಮ್ಮ KYC ಅನ್ನೆಲ್ಲ ಕೊಟ್ಟು ನಮ್ಗೆ ಯಾವ ಪ್ಯಾಕೇಜ್ ಬೇಕೋ ಆ ಪ್ಯಾಕೇಜ್ ಅನ್ನು ನಾವು ಪರ್ಚೇಸ್ ಮಾಡ್ಕೊಳ್ತೀವಿ. ಪರ್ಚೇಸ್ ಮಾಡ್ಕೊಂಡ ನಂತರದಲ್ಲಿ ಇಮಿಡಿಯೇಟ್ ಆಗಿ ನಾವು ಯಾವಾಗ ರೆಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮಗೆ ಇನ್ಕಮ್ ಹೇಳೋದು ಬರ್ತಾ ಹೋಗುತ್ತೆ. ಇದನ್ನ ನಾನೊಂದು ಬಿಸ್ನೆಸ್ ಅಪಾರ್ಚುನಿಟಿ ಆಗಿ ತಗೊಂಡು ಮಾಡ್ತೀನಿ ಅಂತಂದ್ರೆ ಯೂಶುವಲಿ ಬಿಸ್ನೆಸ್ ಅಲ್ಲಿ ಇರುವಂತ ಇದು ಯಾವುದೇ ತರದ ಪ್ರಾಬ್ಲಮ್ಸ್ ನಮ್ಗೆ ಇರಲ್ಲ. ನಾನು ಸ್ಟಾಕ್ ಇಡಬೇಕು ಅಥವಾ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು ಅಥವಾ ಏನಾದ್ರು ಒಂದು ಲೈಸೆನ್ಸ್ ಅನ್ನ ತಗೊಳ್ಬೇಕು ಅಥವಾ ಮಂತ್ಲಿ ಪರ್ಚೇಸಿಗೆ ಫಾಲೋ ಅಪ್ ಮಾಡಬೇಕು ಅಥವಾ ಪ್ಯಾಕೇಜ್ ಅನ್ನ ನಾನೇ ಹೋಗಿ ಡೆಲಿವರಿ ಕೊಡಬೇಕು. ಈ ತರದ ಯಾವುದೇ ತರದ ಟೆನ್ಷನ್ ನಮಗೆ ಇದರಲ್ಲಿ ಇಲ್ಲ. ನಾವು ಇನ್ಕಮ್ ಅಪಾರ್ಚುನಿಟಿ ಆಗಿ ತಗೊಂಡ್ರೆ ಇದು ಯಾವುದೇ ರಿಸ್ಕ್ ಇಲ್ಲದೆ, ನಮ್ಮ ಮೇಲೆ ಯಾವುದೇ ತರದ ಲಯಬಿಲಿಟಿ ಇಲ್ಲದೆ ತುಂಬಾ ಸುಲಭದಲ್ಲಿ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಕಂಪ್ನಿ ನಮ್ಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಸೊ ನಾನು ಆಲ್ರೆಡಿ ನಿಮ್ಗೆ ಒಂದು ಎಕ್ಸಾಂಪಲ್ ಅಲ್ಲಿ ಹೇಳಿದ್ದೆ, ನಾವ್ ಹೇಗೆ ಸ್ವೀಟ್ ಶಾಪು, ಸೂಪರ್ ಮಾರ್ಕೆಟ್, ಬಟ್ಟೆ ಅಂಗಡಿ ಅಥವಾ ಚಿನ್ನದ ಅಂಗಡಿ ಬಗ್ಗೆ ಇನ್ನೊಬ್ರಿಗೆ ಹೇಳ್ತಾ ಹೋಗ್ತೇವೋ ಅದೇ ತರದಲ್ಲಿ ನಾವು ನಮ್ಮ ಮಕ್ಕಳಿಗೆ ಅಂತ ಏನ್ ಪ್ಯಾಕೇಜ್ ಅನ್ನ ತಗೊಂಡಿದೀವಿ ಅದನ್ನ 4 ಜನಕ್ಕೆ ನಾವು ಅದನ್ನ ರೆಫರ್ ಮಾಡ್ತಾ ಹೋಗ್ತೀವಿ. ಸೊ ರೆಫರ್ ಮಾಡ್ತಾ ಹೋದಾಗ ಏನಾಗುತ್ತೆ, ಇನ್ಕಮ್ ಬರುತ್ತೆ. ಹಾಗಾದ್ರೆ ನಾವ್ ಯಾರಿಗೆ ರೆಫರ್ ಮಾಡ್ಬೋದು? ಸೊ ನಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಮಕ್ಕಳಿದ್ರೆ ಅವರಿಗೆ ರೆಫರ್ ಮಾಡ್ಬೋದು. ನಮಗೆ ಪರಿಚಯದಲ್ಲಿ ಟೀಚರ್ಸ್ ಇದ್ರೆ ಅವ್ರಿಗೆ ಹೇಳ್ಬೋದು, ನಿಮ್ಮ ಸ್ಟೂಡೆಂಟ್ಸ್ಗೆ ನೋಡಿ, ಅಥವಾ ಬೀಯಿಂಗ್ ಅ ಟೀಚರ್ ನಿಮಗೆ ಕ್ಲಾಸ್ ಪ್ರಿಪರೇಷನ್ಗೆ ಈಸಿ ಆಗತ್ತೆ ಅಂತ ಹೇಳ್ಬೋದು. ಅಥವಾ ಯಾವ್ದಾದ್ರು ಸ್ಟೂಡೆಂಟ್ ನಿಮ್ಗೆ ಡೈರೆಕ್ಟ್ ಪರಿಚಯ ಇದ್ರೆ ಅವ್ರಿಗೆ ಹೇಳ್ಬೋದು. ಅಥವಾ ಇದನ್ನ ನಿಮ್ಮ ಹಾಗೆ ಒಂದು ಬಿಸ್ನೆಸ್ ಅಪಾರ್ಚುನಿಟಿಯನ್ನ ತಗೊಂಡು ಮಾಡ್ಬೇಕು ಅಂತಿದ್ರೆ ಅವರಿಗೆ ಹೇಳ್ಬೋದು. ಇಲ್ಲ ನಾನು ಆಸ್ ಅ ಪೇರೆಂಟ್ ತಗೊಂಡಿದ್ದೀನಿ ಅಂದ್ರೆ ನಮ್ಮ ಮಕ್ಕಳ ಕ್ಲಾಸ್ಮೇಟ್ಸ್ ಯಾರು ಇರ್ತಾರೆ ಅವ್ರಿಗೆ ಹೇಳ್ಬೋದು, ನೋಡಪ್ಪ ನನ್ನ ಮಗುವಿಗೆ ತಗೊಂಡಿದ್ದೀನಿ, ಚೆನ್ನಾಗಿದೆ, ನೀವು ಬೇಕಾದ್ರೆ ತಗೊಳ್ಳಿ ಅಂತ ಹೇಳ್ಬೋದು. ಹೀಗೆ ನಮ್ಮ ಪರಿಚಯದಲ್ಲಿ ನಾವು ಯಾವಾಗ ಇದನ್ನ ಈ ಪ್ಯಾಕೇಜಿನ ಬಗ್ಗೆ ನಾವು ಯೂಸ್ ಮಾಡಿ ಅದರ ರಿಸಲ್ಟ್ ಅನ್ನ ರೆಫರ್ ಮಾಡ್ತಾ ಹೋಗ್ತೀವಿ, ನಮ್ಗೆ ಆಟೋಮೆಟಿಕ್ ಆಗಿ ಇನ್ಕಮ್ ಹೇಳೋದು ಬರಕ್ಕೆ ಸ್ಟಾರ್ಟ್ ಆಗತ್ತೆ. ಹಾಗಾದ್ರೆ ಇದು ಕಂಪ್ನಿ ಯಾವ ತರದಲ್ಲಿ ನಮಗೆ ಇನ್ಕಮ್ ಕೊಡತ್ತೆ ಅಂತಂದ್ರೆ, ಆಲ್ರೆಡಿ ಪ್ಯಾಕೇಜ್ ಇದು ರೇಟ್ಸ್ ಅನ್ನ ನಿಮ್ಗೆ ನಾನು ತೋರಿಸಿದ್ದೆ. ಇಲ್ಲಿ ಏನಾಗತ್ತೆ, ಒಂದು ಜೊತೆ ಸೇಲ್, ಪೇರ್ ಆಫ್ ಸೇಲ್ ಅಂತ ಹೇಳ್ತೇವೆ. ಇಲ್ಲಿ ನಾವು ಸೇಲ್ ಅಂತ ಅಂದ್ರೆ ಒಂದು ಪ್ಯಾಕೇಜ್ ಸೇಲ್ ಅಲ್ಲ, ಜೊತೆ. ಹೇಗೆ ನಾವು ಶೂಸ್ ಮಾರೋದಾದ್ರೆ ಒಂದು ಪೇರ್ ಅಂತ ಹೇಳ್ತೀವಿ ಅಲ್ವಾ, ಒಂದೇ ಸೇಲ್ ಆಗಲ್ಲ, ಪೇರ್ ಹೇಳ್ತೀವಿ. ಅದೇ ತರದಲ್ಲಿ ಅಥವಾ ಒಂದು ಕಿವಿ ಓಲೆ ತಗೊಳ್ಬೇಕು ಅಂದ್ರೂ ಪೇರ್ ತಗೊಳ್ತೇವೆ, ಒಂದು ಪೇರ್, ಒಂದು ಜೊತೆ. ಅದೇ ತರದಲ್ಲಿ ಇಲ್ಲಿ ಏನಾಗತ್ತೆ ಅಂದ್ರೆ ಪ್ರತಿಯೊಂದು ಪೇರ್ 5499 ಪ್ಯಾಕೇಜ್ ಅನ್ನ ನಾವು ಒಂದು ಪೇರ್ ಸೇಲ್ ಮಾಡಿದ್ರೆ 1000 rupees ಇನ್ಕಮ್ ಬರುತ್ತೆ. ಅದೇ ತರದಲ್ಲಿ 10,998 ಪ್ಯಾಕೇಜ್ ಅನ್ನ ಸೇಲ್ ಮಾಡಿದ್ರೆ 2000 ಬರುತ್ತೆ. ಅಥವಾ ಕಾಂಬಿನೇಷನ್ ಅಲ್ಲಿ ಸಹ ನಾವು ಸೇಲ್ ಮಾಡಬಹುದು. ಅದೇ ತರದಲ್ಲಿ ನಮ್ಗೆ ಇನ್ಕಮ್ ಹೇಳೋದು ಬರ್ತಾ ಹೋಗುತ್ತೆ. ಇದು ಸ್ಪಾಟ್ ಇನ್ಕಮ್. ನನಗೆ 2 ಸೇಲ್ ಆಯ್ತು ಅಂದ್ರೆ ವಿದಿನ್ ಹಾಫ್ ಅನ್ ಅವರ್ ಅಲ್ಲಿ ನಮ್ಗೆ ಅದರದ್ದು ಇನ್ಕಮ್ ಏನಿದೆ ಬರುತ್ತೆ, ಡಿಪೆಂಡಿಂಗ್ ಆನ್ ವಿಚ್ ಪ್ಯಾಕೇಜ್ ಐ ಆಮ್ ಸೇಲಿಂಗ್.
ಇಲ್ಲಿ ಏನಿದೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಮಕ್ಕಳ ಎಜುಕೇಶನ್ ಫೀಸ್ ಅನ್ನ ನಾವು ಇದರಿಂದ ತಗೊಳ್ಬೇಕು ಅಂತಂದ್ರೆ ನಾವೊಂದು ಇಂಡಿವಿಜುವಲ್ ಬಿಸ್ನೆಸ್ ಮಾಡ್ತೀನಿ. ನಾನು ಇದೊಂದು ದೊಡ್ಡ ಬಿಸ್ನೆಸ್ ಮಾಡಲ್ಲ. ನಾನು ಏನು ಹಣ ಕೊಟ್ಟು ಪ್ಯಾಕೇಜ್ ತಗೊಂಡಿದ್ದೀನಿ ಅಥವಾ ನನ್ನ ಮಗು ಇದು ಸ್ಕೂಲ್ ಫೀಸ್ ಏನಿದೆ ಅದನ್ನ ನಾನು ಇದರಲ್ಲಿ ಅರ್ನ್ ಮಾಡ್ಕೊಳ್ಬೇಕು ಅಂತ ಬಂದಾಗ ನಮ್ಮ ಮಗುವಿನ ರಿಸಲ್ಟ್ ಅನ್ನ ನಾವು ನಮ್ಮ ಪರಿಚಯದ ಉಳಿದ ಮಕ್ಕಳಿಗೆ, ಅವರ ಕ್ಲಾಸ್ಮೇಟ್ಸಿಗೆ, ಜೂನಿಯರ್ಸಿಗೆ, ಸೀನಿಯರ್ಸಿಗೆ ಹೇಳ್ತಾ ಹೋದಾಗ ಈ ತರದಲ್ಲಿ ಮ್ಯಾಚಿಂಗ್ ಆಗ್ತಾ ಹೋದಾಗ ನಮಗೆ ಇನ್ಕಮ್ ಹೇಳೋದು ಬರುತ್ತೆ. ಸೊ ಇಲ್ಲಿ ಒಂದು ಚಿಕ್ಕ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ನಾವು ತಿಂಗಳಿಗೆ ಒಂದು 30 ಸೇಲ್ ಮಾಡಿದ್ವಿ ಅಂತಂದ್ರೆ ನಮ್ಮ ರೆಫರೆನ್ಸ್ ಅಲ್ಲಿ 5499 ಪ್ಯಾಕೇಜ್ ಆದ್ರೆ ನಮಗೆ ತಿಂಗಳಿಗೆ 15,000 ರೂಪಾಯಿ ಇನ್ಕಮ್ ಬರುತ್ತೆ. ಅದೇ 10,998 ಪ್ಯಾಕೇಜ್ ಆದ್ರೆ 30,000 ಬರುತ್ತೆ. ಅದೇ ಭಗವದ್ಗೀತೆಯನ್ನು ಸೇಲ್ ಮಾಡಿದ್ರೆ ನಮಗೆ 60,000 ಇನ್ಕಮ್ ಬರುತ್ತೆ. ಸೊ ಇದ್ರಲ್ಲಿ ಲಿಮಿಟೇಷನ್ ಇಲ್ಲ, ನಾವು ಎಷ್ಟು ಸೇಲ್ ಮಾಡ್ತೀವೋ ನಮಗೆ ಅದ್ರ ಪ್ರಕಾರ ಇಲ್ಲಿ ಇನ್ಕಮ್ ಹೇಳೋದು ಬರ್ತಾ ಹೋಗುತ್ತೆ. ಆದ್ರೆ ಒಂದು ದಿನದಲ್ಲಿ ನಾವು ಮ್ಯಾಕ್ಸಿಮಮ್ 10 ಅಥವಾ 30,000 ಡಿಪೆಂಡಿಂಗ್ ಆನ್ ಕಂಪ್ನಿ, ಕೆಲವೊಂದು ಕಂಡೀಷನ್ಸ್ ಇದೆ, ಅದ್ರ ಪ್ರಕಾರ ನಾವು ಯಾವ ತರದಲ್ಲಿ ಆಪ್ಟ್ ಮಾಡ್ಕೊಳ್ತೀವೋ ಮ್ಯಾಕ್ಸಿಮಮ್ ಒಂದ್ ದಿನಕ್ಕೆ 10,000 ಅಥವಾ 30,000 ಇಲ್ಲಿ ಇನ್ಕಮ್ ಅನ್ನ ತಗೊಳ್ಬಹುದು. ಹಾಗೆ ನೆಕ್ಸ್ಟ್ ಇದನ್ನ ನಾನು ಒಂದು ಬಿಸ್ನೆಸ್ ಅಪರ್ಚುನಿಟಿ ಆಗಿ ತಗೊಂಡಿದ್ದೀನಿ. ನಾನು ಒಬ್ನೇ ಬಿಸ್ನೆಸ್ ಮಾಡಲ್ಲ, ನನ್ನ ಜೊತೆಗೆ ಟೀಮ್ ಅನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತೀನಿ. ನನ್ನ ಕೆಳಗಡೆ ಇನ್ನು ಡಿಸ್ಟ್ರಿಬ್ಯೂಟರ್ಸ್ ಅನ್ನ ಜಾಯಿನ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತೀನಿ. ನನಗೆ ಎಕ್ಸ್ಟ್ರಾ ಇನ್ಕಮಿಗೆ ಬೇಕು ಅಂತಂದ್ರೂ ಆಪ್ಷನ್ ಇದೆ. ಇಲ್ಲಿ ಏನ್ ಮಾಡ್ತೀವಿ, ನಾವು ನಮ್ಮ ಕೆಳಗಡೆ, ಈಗ ಆರೆಂಜ್ ಕಲರ್ ಇದು ಡಿಸ್ಟ್ರಿಬ್ಯೂಟರ್, ನಮ್ಮ ಕೆಳಗಡೆ ಡಿಸ್ಟ್ರಿಬ್ಯೂಟರ್ಸ್ ಅನ್ನು ಸಹ ಆಡ್ ಮಾಡ್ತಾ ಹೋಗ್ತೀವಿ. ಅವಾಗ ಏನಾಗುತ್ತೆ, ನಮ್ಮ ಕೆಳಗಡೆ ಡಿಸ್ಟ್ರಿಬ್ಯೂಟರ್ ಏನು ಸೇಲ್ ಮಾಡ್ತಾರೆ ಅದ್ರದ್ದು ಇನ್ಕಮ್ ಅವರಿಗೂ ಬರುತ್ತೆ, ಹಾಗೆ ಅದ್ರ ಜೊತೆಗೆ ನಮಗೂ ಸಹ ಬರುತ್ತೆ. ಯಾಕಂದ್ರೆ ಅವರನ್ನ ಅಪಾಯಿಂಟ್ ಮಾಡಿದ್ದು ನಾವಾಗಿದ್ದಕ್ಕೆ. ಇಲ್ಲಿ ಲೀಸ್ಟ್ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ದಿನಕ್ಕೆ ಒಂದು ಪ್ಯಾಕೇಜ್ ಅಷ್ಟೇ ಸೇಲ್ ಮಾಡಿದ್ರೆ, ಲೀಸ್ಟ್ ಸೇಲ್, ಯಾಕಂದ್ರೆ ನಮ್ಗೆ ಅರ್ಧ ಪ್ಯಾಕೇಜ್ ಸೇಲ್ ಮಾಡಕ್ ಬರಲ್ಲ, ಲೀಸ್ಟ್ ಸೇಲ್ ತಗೊಂಡು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ದಿನಕ್ಕೆ ಒಂದು ಪ್ಯಾಕೇಜ್ 10,998 ಪ್ಯಾಕೇಜ್ ಅನ್ನ ನಾವು ಸೇಲ್ ಮಾಡ್ತಾ ಹೋದ್ವಿ ಅಂದ್ರೆ ನಾನು ಹೇಳಿದಾಗ ನಮ್ಗೆ 30,000 ರೂಪಾಯಿ ಇನ್ಕಮ್ ಬರುತ್ತೆ. ಹಾಗೆ ನಮ್ಮ ಕೆಳಗಡೆ ಇಬ್ರು ಡಿಸ್ಟ್ರಿಬ್ಯೂಟರ್ ಅನ್ನ ನಾವು ಆಡ್ ಮಾಡ್ಕೊಂಡಿದೀವಿ. ಅವರು ಆಗ ಈಗ ಮಾಡಿ ಅಟ್ಲೀಸ್ಟ್ ಒಂದು 10,000 ಪರ್ ಮಂತ್ ಅರ್ನ್ ಮಾಡೋರು ಇಬ್ರು ಡಿಸ್ಟ್ರಿಬ್ಯೂಟರ್ ನಮ್ ಕೆಳಗಡೆ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವ್ರಿಬ್ಬರಿಂದ ನಮಗೆ 20,000 ರೂಪಾಯಿ ಇನ್ಕಮ್ ಬರುತ್ತೆ. ಹಾಗೇನಾಗತ್ತೆ, ನಾವು ಮಾಡಿದ ಸೇಲ್ಗೆ 30, ನಮ್ಮ ಕೆಳಗಡೆ ಡಿಸ್ಟ್ರಿಬ್ಯೂಟರ್ ಇಂದ 20 ಸೇರಿದಾಗ ನಮಗೆ 50,000 ಇನ್ಕಮ್ ಬರುತ್ತೆ. ಎಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ಅನ್ನ ನಾವು ಆಡ್ ಆನ್ ಮಾಡ್ಕೊಳ್ತಾ ಹೋಗ್ತೀವೋ ನಮಗೆ ಅದ್ರ ಪ್ರಕಾರ ಇನ್ಕಮ್ ಹೇಳೋದು ಇಲ್ಲಿ ಬರ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಟೈಪ್ ಆಫ್ ಇನ್ಕಮ್ ಏನಿದೆ, ರೀಪರ್ಚೇಸ್. ಈಗ ನನ್ನ ಮಗು 1ನೇ ಕ್ಲಾಸಲ್ಲಿ ಓದ್ತಾ ಇದೆ, ನಾನು ಪ್ಯಾಕೇಜ್ ಅನ್ನ ತಗೊಂಡೆ, ನನ್ನ ಮಗುನಲ್ಲಿ ನನಗೆ ತುಂಬಾ ಇಂಪ್ರೂವ್ಮೆಂಟ್ ಆಯ್ತು. ಆಬ್ವಿಯಸ್ಲಿ ನಾವು 2ನೇ ಕ್ಲಾಸಿಗೆ ತಗೊಳ್ತೀವಿ, 3ನೇ ಕ್ಲಾಸಿಗೆ ತಗೊಳ್ತೀವಿ. ಅದೇ ತರದಲ್ಲಿ 10ನೇ ಕ್ಲಾಸಿಗೆ ಹೋಗೋ ತನಕನೂ ಪ್ಯಾಕೇಜ್ ಅನ್ನ ಪರ್ಚೇಸ್ ಮಾಡ್ತಾ ಇರ್ತೀವಿ. ಸೊ ಇದನ್ನ ನಾವು ರೀಪರ್ಚೇಸ್ ಅಂತ ಹೇಳ್ತೀವಿ. ಇದಕ್ಕೆ ಕಂಪನಿ ಏನ್ ಮಾಡತ್ತೆ, ರೀಪರ್ಚೇಸ್ಗೆ ಮಂತ್ಲಿ ಇನ್ಕಮ್ ಅನ್ನ ಕೊಡತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೆ, ಫಸ್ಟ್ ಇಯರ್ ಡೈಲಿ ಇನ್ಕಮ್, ಯಾಕಂದ್ರೆ ಫಸ್ಟ್ ಇಯರ್ ರೀಪರ್ಚೇಸ್ ಬರಲ್ಲ, 1 ಇಯರ್ ಕಂಪ್ಲೀಟ್ ಆದ್ಮೇಲೆ ಸೆಕೆಂಡ್ ಇಯರ್ಗೆ ರೀಪರ್ಚೇಸಿಗೆ ಹೋಗ್ತಾರೆ. ಸೊ ರೀಪರ್ಚೇಸಿಗೆ ಏನ್ ಮಾಡತ್ತೆ, ಕಂಪ್ನಿಯ ಟೋಟಲ್ ಟರ್ನ್ ಓವರ್ ಅಲ್ಲಿ 30% ಅಮೌಂಟ್ ಅನ್ನ ಕಂಪ್ನಿ ತೆಗೆದು ಅದನ್ನ ಏನ್ ಮಾಡತ್ತೆ, ಈಕ್ವಲಿ ಇದರಲ್ಲಿ ಯಾರಿಗೆ ಪೇರ್ ಆಫ್ ಸೇಲ್ಸ್ ಆಗಿದೆಯೋ ಅವರಲ್ಲಿ ಈಕ್ವಲಿ ಡಿವೈಡ್ ಮಾಡುತ್ತೆ. ಹಾಗಾದ್ರೆ ಇದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಎಸ್ಯೂಮ್ ಮಾಡಿ ನಾನು ಮತ್ತೆ ನನ್ನ ಕೆಳಗಡೆ ಇರುವ ಡಿಸ್ಟ್ರಿಬ್ಯೂಟರ್ ಇಂದ ಫಸ್ಟ್ ಇಯರ್ ಅಲ್ಲಿ ನಾನು ಒಂದು 8,000 ಸೇಲ್ ಆಗಿದೆ ನಮಗೆ ಅಂತಂದ್ರೆ, 8,000 ಜೊತೆ, ಓಕೆನಾ, ಜೊತೆ ಅಂತ ನೆನ್ಪಿಟ್ಕೊಳ್ಳಿ. ಸೇಲ್ ಆಗಿದೆ ಅಂತಂದ್ರೆ ಏನಾಗುತ್ತೆ, ನಮಗೆ ಫಸ್ಟ್ ಇಯರ್ ರೀಪರ್ಚೇಸ್ ಇನ್ಕಮ್ ಬರಲ್ಲ. ಹಾಗೇನಾಗುತ್ತೆ, ಟೋಟಲ್ ಫಸ್ಟ್ ಇನ್ಕಮ್, ಡೈಲಿ ಇನ್ಕಮ್ ಮಾತ್ರ ಬರುತ್ತೆ. ಸೊ ಸೆಕೆಂಡ್ ಇಯರ್ಗೆ ಹೋದಾಗ ಆಬ್ವಿಯಸ್ಲಿ ನನ್ನ ಕೆಳಗಡೆ ಡಿಸ್ಟ್ರಿಬ್ಯೂಟರ್ಸ್ ಜಾಸ್ತಿ ಆಗ್ತಾರೆ, ಫಸ್ಟ್ ಸೇಲ್ ಜಾಸ್ತಿ ಆಗತ್ತೆ. ಅದ್ರ ಜೊತೆಗೆ ಫಸ್ಟ್ ಇಯರ್ ಇದು ಏನು ಸೇಲ್ ಮಾಡಿದ್ವಿ ಅವರು ರೀಪರ್ಚೇಸಿಗೆ ಬರ್ತಾರೆ. ಇಲ್ಲಿ ನಾನು ಜಸ್ಟ್ 75% ಮಾತ್ರ ರೀಪರ್ಚೇಸಿಗೆ ಬಂದಿದ್ದಾರೆ ಅಂತ ತಗೊಂಡಿದ್ದೀನಿ. ಅಂದ್ರೆ 8,000 ಫಸ್ಟ್ ಇಯರ್ ಅಲ್ಲಿ ಸೇಲ್ ಮಾಡಿದ್ವಿ, ಸೆಕೆಂಡ್ ಇಯರ್ ರೀಪರ್ಚೇಸಿಗೆ ಓನ್ಲಿ 6,000 ಬಂದಿದೆ ಅಂತ. ಹಾಗೇನಾಗುತ್ತೆ, ನಮ್ಗೆ ರೀಪರ್ಚೇಸ್ ಇನ್ಕಮ್ ಇನ್ನೂ ಬರುತ್ತೆ. ಥರ್ಡ್ ಇಯರ್ಗೆ ಹೋದಾಗ ಏನಾಗುತ್ತೆ, ಫಸ್ಟ್ ಇಯರ್ ಅಲ್ಲಿ ತಗೊಂಡವರು, ಸೆಕೆಂಡ್ ಇಯರ್ ಅಲ್ಲಿ ತಗೊಂಡವರು ಇಬ್ರು ರೀಪರ್ಚೇಸಿಗೆ ಬರ್ತಾರೆ. ಸೊ ರೀಪರ್ಚೇಸ್ ಕೌಂಟ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಯರ್ ಬೈ ಇಯರ್ ಆದಾಗ ಏನಾಗುತ್ತೆ ಅಂದ್ರೆ ನಮ್ದು ಇನ್ಕಮ್ ಹೇಳೋದು ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀಪರ್ಚೇಸಿಗೆ ಡೈಲಿ ಲಿಮಿಟ್ ಆಗ್ಲಿ ಮಂತ್ಲಿ ಲಿಮಿಟ್ ಆಗ್ಲಿ ಇಲ್ಲ, ನಮ್ಗೆ ಎಷ್ಟು ಮ್ಯಾಚ್ ಆಗುತ್ತೋ ಮಂತ್ ಎಂಡ್ ಆಗುವಾಗ ಮ್ಯಾಚಿಂಗ್ ಪ್ರಕಾರ ನಮ್ಗೆ ಇನ್ಕಮ್ ಹೇಳೋದು ಕಂಪ್ನಿ ಕೊಡ್ತಾ ಹೋಗುತ್ತೆ. ಆಮೇಲೆ 3ನೇ ತರದ್ದು ಕಂಪ್ನಿಯಿಂದ ನಮ್ಗೆ ಏನ್ ಬೆನಿಫಿಟ್ ಬರುತ್ತೆ ಅಂದ್ರೆ ರ್ಯಾಂಕ್ಸ್ ಅಂಡ್ ರಿವಾರ್ಡ್ಸ್ ಅಂಡ್ ರಿಕಗ್ನಿಷನ್ ಅಂತ ಹೇಳ್ತೀವಿ. ಸೊ ನಾವು ಹೇಗೆ ಒಂದು ಕಂಪನಿಯಲ್ಲಿ ಜಾಯಿನ್ ಆದಾಗ ನಮ್ಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೋ, ಅಂದ್ರೆ ನಾವು ಟ್ರೈನಿ ಇರ್ತೀವಿ, ಜೂನಿಯರ್ ಇಂಜಿನಿಯರು, ಸೀನಿಯರ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಈ ತರದಲ್ಲಿ ನಮ್ಗೆ ಏನು ಪ್ರಮೋಷನ್ ಸಿಗ್ತಾ ಹೋಗುತ್ತೋ ಅದೇ ತರದಲ್ಲಿ ಕಂಪ್ನಿ ಸಹ ನಾವು ಹೇಗೆ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ತಾ ಹೋಗ್ತೀವೋ ನಮ್ಗೆ ರ್ಯಾಂಕ್ಸ್ ಅಂಡ್ ರಿವಾರ್ಡ್ಸ್ ಅನ್ನು ಸಹ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಬಿಸ್ನೆಸ್ ಮಾಡೋರನ್ನ ಒಂದು ಸ್ವಲ್ಪ ಹುರಿದುಂಬಿಸ್ಲಿಕ್ಕೆ ಅಂತ ಕಂಪ್ನಿ ಏನ್ ಮಾಡ್ತಾ ಇದೆ ಅಂದ್ರೆ, ಫಸ್ಟ್ ಕ್ಯಾಟಗರಿ ಬಂದು ಎಡ್ಯುಟೆಕ್ ಸ್ಟಾರ್.
ಸೊ ಸ್ಟಾರ್ ಆಗ್ಬೇಕು ಅಂದ್ರೆ 10,998 ಇದು 10 ಜೊತೆ ಸೇಲ್ ಮಾಡ್ಬೇಕು ನಾವು. ಯಾವಾಗ 10 ಜೊತೆ ಸೇಲ್ ಅನ್ನ ಮಾಡ್ತೀವಿ, ನಮ್ದು ಇನ್ಕಮ್ 20,000 ಆಗಿರುತ್ತೆ. ಇದನ್ನ ನಾನು 30 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ಒಂದು ಟೀ ಶರ್ಟ್ ಸಿಗತ್ತೆ. ಸೊ 30 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಿಲ್ಲ ಅಂದ್ರೂ ಸ್ಟಾರ್ ರೆಕಗ್ನಿಷನ್ ಸಿಗತ್ತೆ, ಆದ್ರೆ ಟೀ ಶರ್ಟ್ ಸಿಕ್ಕಲ್ಲ. ಸೊ ನೆಕ್ಸ್ಟ್ ಕ್ಯಾಟಗರಿ ಬಂದು ಅಡ್ವೈಸರ್. ಇಲ್ಲಿ ಎಷ್ಟು 25 ಜೊತೆ ಸೇಲ್ ಮಾಡ್ಬೇಕು. ಹೊಸದಾಗಿ 25 ಅಲ್ಲ, ಆಲ್ರೆಡಿ ಸ್ಟಾರ್ ಅಲ್ಲಿ 10 ಜೊತೆ ಮಾಡಿದೀವಿ. ಎಕ್ಸ್ಟ್ರಾ 15 ಜೊತೆ ಯಾವಾಗ ಸೇಲ್ ಮಾಡ್ತೀವಿ ಅಲ್ಲಿ ನಮಗೆ ಒಂದು ಇನ್ಕಮ್ ಟೋಟಲ್ ಆಗುವಾಗ 50,000 ಆಗಿರುತ್ತೆ. ಇದನ್ನ ನಾವು 60 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಮಗೆ ಒಂದು ಬ್ಲೇಸರ್ ಬರುತ್ತೆ. ಹಾಗೆ ನೆಕ್ಸ್ಟ್ ಬಂದು ಎಡುಟೆಕ್ ಝೋನಲ್ ಅಡ್ವೈಸರ್, ಎಡುಟೆಕ್ ಸೀನಿಯರ್ ಅಡ್ವೈಸರ್, ರೀಜನಲ್ ಅಡ್ವೈಸರ್. ಇದೇ ತರದಲ್ಲಿ ಏನಾಗುತ್ತೆ, ನಾವು ನಂಬರ್ ಆಫ್ ಪ್ಯಾಕೇಜ್ ಅನ್ನ ಸೇಲ್ ಮಾಡ್ತಾ ಹೋದಾಗ ಏನಾಗುತ್ತೆ, ನಮ್ದು ಇನ್ಕಮ್ ಹೇಳೋದು ನಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ತರದಲ್ಲಿ ನೆಕ್ಸ್ಟ್ ಯಾವಾಗಿದೆ, ನಮ್ಮ ಲೆಫ್ಟ್ ಮತ್ತೆ ರೈಟ್ ಅಲ್ಲಿ 625 10,998 ಇದು 625 ಪ್ಯಾಕೇಜ್ ಯಾವಾಗ ಸೇಲ್ ಆಗತ್ತೋ ಅಲ್ಲಿಂದ ನಮ್ಗೆ ನೆಕ್ಸ್ಟ್ ಟೈಪ್ ಆಫ್ ಮಂತ್ಲಿ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತೀವಿ. ಅಲ್ಲಿ ಆಗ ನಮ್ಮ ರ್ಯಾಂಕ್ ಬಂದು ಎಡ್ಯುಟೆಕ್ ಡೈರೆಕ್ಟರ್ ಆಗಿರುತ್ತೆ. ಇದರಲ್ಲಿ ಕಂಪನಿಯ ಟೋಟಲ್ ಟರ್ನ್ ಓವರ್ ಏನಿರುತ್ತೆ, ಮಂತ್ಲಿ ಟರ್ನ್ ಓವರ್ ತೆಗೆದು ಅದರಲ್ಲಿ 1% ಅಮೌಂಟ್ ಅನ್ನ ಇದರಲ್ಲಿ ಯಾರ್ಯಾರು ಈ ಕ್ಯಾಟಗರಿಯಲ್ಲಿ ಅಚೀವ್ ಆಗಿದ್ದಾರೆ ಅವರಲ್ಲಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಇಯರ್ ಹೋದಾಗ ನಮ್ಮ ಕೆಳಗಡೆ ಇಬ್ರು ರೀಜನಲ್ ಡೈರೆಕ್ಟರ್ ಆದಾಗ ನಾವು ಎಡ್ಯುಟೆಕ್ ಡೈರೆಕ್ಟರ್ ಆದಾಗ ಆಟೋಮೆಟಿಕ್ ನಾವು ರೀಜನಲ್ ಡೈರೆಕ್ಟರ್ ಪೋಸ್ಟ್ಗೆ ಪ್ರಮೋಟ್ ಆಗ್ತೀವಿ. ಆಗ ಇನ್ನೊಂದು ಅಡಿಷನಲ್ 1% ಸಿಗತ್ತೆ. ನೆಕ್ಸ್ಟ್ ನಾವು ಯಾವಾಗ ಝೋನಲ್ ಡೈರೆಕ್ಟರ್ ಆಗಿ ಪ್ರಮೋಟ್ ಆಗ್ತೀವಿ, ಇನ್ನೊಂದು % ಇನ್ಕಮ್ ಹೇಳೋದು ನಮಗೆ ಸಿಗತ್ತೆ. ಈಗ ನೆಕ್ಸ್ಟ್ ಬಂದು ಇಯರ್ಲಿ ಇನ್ಕಮ್. ಸೊ ಇಲ್ಲಿ ಒಂದು ರೀಪರ್ಚೇಸ್ ರಾಯಲ್ಟಿ ಬೋನಸ್ ಅಂತ ಇದೆ. ಒಂದು ವರ್ಷದಲ್ಲಿ ನಮ್ಮಿಂದ ಅಥವಾ ನಮ್ಮ ಟೀಮಿನಿಂದ 500 ಮ್ಯಾಚಿಂಗ್ ಆದ್ರೆ, ಒಂದು 10,980 ಪ್ಯಾಕೇಜ್ ಇದು 500 ಜೊತೆ ಸೇಲ್ ಆಗಿದೆ ಅಂದ್ರೆ ನಮಗೆ ಒಂದು ಇಂಟರ್ನ್ಯಾಷನಲ್ ಟೂರ್ ಬೋನಸ್ ಸಿಗುತ್ತೆ. ಅದೇ 1000 ಮ್ಯಾಚಿಂಗ್ ಆಗಿದೆ ಅಂದ್ರೆ ಲಕ್ಸುರಿ ಕಾರ್ ಬೋನಸ್ ಸಿಗುತ್ತೆ. 2000 ಆದ್ರೆ ಲಕ್ಸುರಿ ಹೌಸ್ ಬೋನಸ್ ಹೇಳೋದು ನಮಗೆ ಸಿಗತ್ತೆ. ಸೊ ನೆಕ್ಸ್ಟ್ ಅದೇ ರೀಪರ್ಚೇಸ್ ರಿವಾರ್ಡ್ ರಾಯಲ್ಟಿ ಅಂತ ಇದೆ. ಇದರಲ್ಲಿ ಸಹ ಹಾಗೆ ನಮಗೆ ಇನ್ನು ತುಂಬಾ ನಾವ್ ಯಾವಾಗ ಆ ಲೆವೆಲ್ ಅನ್ನ ಅಚೀವ್ ಆಗ್ತಾ ಹೋಗ್ತೀವಿ, ಇಲ್ಲೂ ಸಹ ಹಾಗೆ ನಮಗೆ ಆನ್ಯುವಲ್ ಇನ್ಕಮ್ ಹೇಳೋದು ಬರ್ತಾ ಹೋಗುತ್ತೆ. ಸೊ ಹೀಗೆ ನಾವ್ ಯಾವಾಗ ಸೇಲ್ ಅನ್ನ ಇನ್ಕ್ರೀಸ್ ಮಾಡ್ತಾ ನಮ್ಮ ಟೀಮ್ ಅನ್ನ ಡೆವಲಪ್ ಮಾಡ್ಕೊಂಡು ಟೀಮ್ ಅನ್ನ ಲೀಡ್ ಮಾಡ್ತಾ ಹೋಗ್ತೀವಿ, ನಮ್ಗೆ ಇನ್ಕಮ್ ಬರುತ್ತೆ. ನಾ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಅಲ್ವಾ, ಲರ್ನ್, ಲೀಡ್, ಅರ್ನ್. ಸೊ ಲರ್ನಿಂಗ್ ನೋಡಿದ್ವಿ, ಅರ್ನಿಂಗ್ ನೋಡಿದ್ವಿ. ನಮ್ಮ ಕೆಳಗಡೆ ಟೀಮ್ ಅನ್ನ ನಾವ್ ಯಾವಾಗ ಲೀಡ್ ಮಾಡ್ತಾ ಹೋಗ್ತೀವಿ, ಎವ್ರಿ ಇಯರ್ ಮಂತ್ ಬೈ ಮಂತ್ ನಮ್ಮ ಇನ್ಕಮ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಇದೆ, ಕಂಪ್ನಿ ಬಗ್ಗೆ ಏನಪ್ಪಾ, ಎಲ್ಲಿದಪ್ಪ ಕಂಪ್ನಿಯನ್ನ ನಂಬಬಹುದಾ? ಯಾಕಂದ್ರೆ ತುಂಬಾ ಕಂಪ್ನಿಗಳು ಬರ್ತವೆ ಹೋಗ್ತವೆ, ನಂಬೋದಾ ಅಂತ ನಿಮ್ಗೆ ಡೌಟ್ ಬಂದ್ರೆ, ಸೊ ಎಡುಟೆಕ್ ಕಂಪ್ನಿ ಏನಿದೆ 2021 ಅಲ್ಲಿ ಪೂನಾ ಬೇಸ್ಡ್ ಕಂಪ್ನಿ ಇದೆ. ಸೊ ಆಗ ನಮ್ಮ ಪ್ರತಿಭಾ ಪಾಟೀಲ್ ಯಾರು ಪ್ರೆಸಿಡೆಂಟ್ ಆಗಿದ್ರು, ಅವ್ರು ಬಂದು ಇನಾಗ್ರೇಷನ್ಸ್ ಮಾಡಿದ್ರು. ಹಾಗೆ ಈ ಎಜುಕೇಶನ್ ಸೆಕ್ಟರ್ ಅಲ್ಲಿ ಈ ತರ ಒಂದು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಾವ್ ಏನು ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇದೆ ಕಂಪ್ನಿ, ಅದಕ್ಕೆ ಒಂದು ನ್ಯಾಷನಲ್ ಅಚೀವರ್ ಅವಾರ್ಡ್ ಸಹ ಸಿಕ್ಕಿದೆ. ಹಾಗೆ ಕಂಪ್ನಿಯ MD ಏನಿದ್ದಾರೆ ಅವರು ಟೆಡೆಕ್ಸ್ ಅಲ್ಲಿ ಸ್ಪೀಕರು ಸಹ. ಸೊ ಟೆಡೆಕ್ಸ್ ಅಲ್ಲಿ ಒಂದು ಪರ್ಸನ್ ಅನ್ನ ಒಂದು ಕಾನ್ಸೆಪ್ಟ್ ಇನ್ ಬಗ್ಗೆ ಬಂದು ಮಾತಾಡಿ ಅಂತ ಹೇಳ್ಬೇಕು ಅಂತಂದ್ರೆ ಆ ಕಾನ್ಸೆಪ್ಟ್ ಗೆ ಅಷ್ಟು ವ್ಯಾಲ್ಯೂ ಇದ್ರೆ ಮಾತ್ರ ಅವರಿಗೆ ಸ್ಪೀಚ್ ಮಾಡ್ಲಿಕ್ಕೆ ಕರೀತಾರೆ. ಹಾಗಾಗಿ ನಮ್ಮ ಎಡುಟೆಕ್ ಕಾನ್ಸೆಪ್ಟ್ ಇನ್ ಬಗ್ಗೆ ಟೆಡೆಕ್ಸ್ ಅಲ್ಲಿ ನಮ್ಮ MD ಸರ್ ಸ್ಪೀಚ್ ಅನ್ನ ಕೊಟ್ಟಿದ್ದಾರೆ. MD ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಲೇಶ್ ಖೇಡೇಕರ್ ಸರ್, ಯಂಗ್ ಅಂಡ್ ಡೈನಮಿಕ್ ಲೀಡರ್ ಅಂತ ಹೇಳ್ಬೋದು. ಸೊ ಅವರಿಗೆ ಅವರದ್ದೇ ಆದ ತುಂಬಾ ಫ್ಯಾಮಿಲಿ ಬಿಸ್ನೆಸ್ ಗಳಿವೆ. ಫೈನಾನ್ಷಿಯಲಿ ಇಸ್ ವೆರಿ ವೆಲ್ ಸೆಟಲ್ಡ್, ಬಟ್ he was passionately committed to the rural Indian education. ಸೊ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನು ಮಕ್ಕಳು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಏನು ಬರ್ಡನ್ ಆಗ್ತಾ ಇದೆ, ಅದನ್ನ ನಾವು ಯಾವ ತರದಲ್ಲಿ ಓವರ್ಕಮ್ ಮಾಡ್ಬೋದು ಅಂತ ಹೇಳೋ ನಿಟ್ಟಿನಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಬಿಸ್ನೆಸ್ ಮಾಡುವ ನಮಗೆ ಮ್ಯಾಕ್ಸಿಮಮ್ ಇನ್ಕಮ್ ಅನ್ನ ಕೊಟ್ಟಿದ್ದಾರೆ. ಸೊ he has given an option to earn lakhs in a month ಅಲ್ವಾ. ಸೊ ಈ ತರದಲ್ಲಿ ಯಾಕಂದ್ರೆ ಹಾಗೆ ನಮ್ಗೆ ಇನ್ಕಮ್ ಬಂದ್ರೆ ಮಾತ್ರ ನಮ್ಮಿಂದ ಪ್ರಮೋಟ್ ಆಗತ್ತೆ ಅಂತ ಹೇಳೋ ಇದರಲ್ಲಿ. ಹಾಗಾಗಿ ಪ್ರತಿಯೊಂದು ಪೇರೆಂಟಿಗೂ ಅವರ ಮಕ್ಕಳನ್ನ ಎಜುಕೇಶನ್ ಅನ್ನ ಅವರು ಫ್ರೀ ಮಾಡ್ಕೊಳ್ಬೇಕು. ಪ್ರತಿಯೊಂದು ಮಕ್ಕಳು ಅವರ ಟ್ಯಾಲೆಂಟಿನ ಪ್ರಕಾರ ಅವ್ರ ಕ್ವಿಜ್ ಅನ್ನ ಅಟೆಂಡ್ ಆಗ್ತಾ ಅವರ ಸ್ಕಾಲರ್ಶಿಪ್ ಮನಿಯನ್ನ ಅವರು ತಗೊಳ್ಬೇಕು. ಇದೆಲ್ಲ ಒಂದು ವ್ಯೂ ಅನ್ನ ಇಟ್ಕೊಂಡು ಈ ಕಂಪ್ನಿಯನ್ನ ಸರ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದ್ರೆ ಈ ಕಂಪ್ನಿಯ ಅಚೀವ್ಮೆಂಟ್ಸ್ ಬಗ್ಗೆ ತುಂಬಾ ಅವಾರ್ಡ್ ಗಳು ಸಿಕ್ಕಿದೆ. ಇಲ್ಲಿ ಅವಾರ್ಡ್ ಕೊಟ್ಟವ್ರು ಯಾರು ಅಂತ ನಾನು ಹೇಳೋದ್ ಬೇಡ, ಅವರೆಲ್ಲರೂ ಸೆಲೆಬ್ರಿಟೀಸ್ ಇದ್ದಾರೆ, ನಿಮಗೆ ಗೊತ್ತಿದ್ದವ್ರೆ. ಸೊ ಇವರೆಲ್ಲರೂ ಈ ಕಂಪ್ನಿಯ ಏನು ಈ ಎಫರ್ಟ್ ಇದೆ ಅಥವಾ ಈ ಪ್ಯಾಕೇಜಸ್ ಏನಿದೆ ಅದನ್ನ ಫುಲ್ಲಿ ರಿಕಗ್ನೈಸ್ ಮಾಡಿದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅದ್ರ ಜೊತೆಗೆ ನಾನು ಆಲ್ರೆಡಿ ಹೇಳಿದಾಗೆ ನಾಡ್ದು 22-23 ಕಂಪ್ನಿದು ಏನಿದೆ ಆನಿವರ್ಸರಿ ಫಂಕ್ಷನ್ ಇದೆ. ಸೊ 3rd ಆನಿವರ್ಸರಿ ಫಂಕ್ಷನ್
ಕಂಪ್ನಿ ಇಸ್ ವೆರಿ ನ್ಯೂ ಕಂಪನಿ. 3 ವರ್ಷದಲ್ಲಿ ಇವರಿಷ್ಟು ಪ್ಯಾಕೇಜಿಗೆ ಆಲ್ರೆಡಿ ಲ್ಯಾಕ್ಸ್ ಟುಗೆದರ್ ವಿಡಿಯೋಸ್ ಅನ್ನ ಮಾಡಿದ್ದಾರೆ ಟೀಚಿಂಗಿಗೆ. ಇನ್ನು ಅಪ್ಕಮಿಂಗ್ ಪ್ರಾಡಕ್ಟ್ಸ್ ತುಂಬಾ ಬರ್ಲಿಕ್ಕಿದೆ. ಸೊ ಹಾಗಾಗಿ ಅಪ್ಕಮಿಂಗ್ ಪ್ಯಾಕೇಜಸ್ ಏನ್ ಬರ್ಲಿಕ್ಕಿದೆ, ಕಂಪ್ನಿ ಏನ್ ಚೇಂಜಸ್ ಆಗ್ಲಿಕ್ಕಿದೆ, ಅಥವಾ ರೇಟ್ ಇನ್ಕ್ರೀಸ್ ಏನಾಗ್ಲಿಕ್ಕಿದೆ, ಇದೆಲ್ಲವೂ ಅದ್ರ ಟ್ರೈನಿಂಗಿನ ಜೊತೆಗೆ ಒಂದು 3rd ಆನಿವರ್ಸರಿ ಸೆಲೆಬ್ರೇಷನ್ ಹೇಳೋದು ನಾವು ಇದು ಲೋನಾವಾಲಾದಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ನಿಮ್ಗೆ ಪ್ಯಾಕೇಜಿನ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ಕಂಪ್ನಿ ವೆಬ್ಸೈಟ್ ಇದೆ edutech.com ಅಂತ, ಅಲ್ಲಿ ಹೋಗಿ ನೋಡ್ಬೋದು. ಅಥವಾ ನಮ್ಮ ಟೀಚಿಂಗ್ ಯಾವ ತರದಲ್ಲಿ ಇರುತ್ತೆ, ಡೆಮೋ ವಿಡಿಯೋಸ್ ಅನ್ನ ನೋಡ್ಬೇಕು ಅಂದ್ರೆ ಎಡ್ಯುಟೆಕ್ ಹೇಳೋ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬೋದು. ಬಿಸ್ನೆಸ್ ಪ್ಲಾನ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾನು ಇನ್ನೂ ಫುಲ್ ಡೀಟೇಲ್ ಆಗಿ ನಿಮ್ಗೆ ಕೊಟ್ಟಿಲ್ಲ, ಯಾಕಂದ್ರೆ ಸಮಯದ ಅಭಾವ ಇರೋದಕ್ಕೆ. ಫುಲ್ ಡೀಟೇಲ್ ಆಗಿ ನಿಮ್ಗೆ ಬಿಸ್ನೆಸ್ ಪ್ಲಾನ್ ಬೇಕು ಅಂತಂದ್ರೆ ಎಡ್ಯುಟೆಕ್ ಬಿಸ್ನೆಸ್ ಅಕಾಡೆಮಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನೋಡ್ಬೋದು. ಹಾಗೆ ಭಗವದ್ಗೀತೆ ನಾನು ಏನ್ ಹೇಳಿದ್ದೆ, ಒಂದು ಮೋಟಿವೇಶನಲ್ ಸ್ಪೀಕರ್ ತರ ಎಕ್ಸ್ಪ್ಲನೇಷನ್ ಬರುತ್ತೆ ಅಂತ, ಅದ್ರದ್ದು ಡೆಮೋ ಬೇಕು ಅಂದ್ರೂ ಭಗವದ್ಗೀತಾ ಫಾರ್ ಆಲ್ ಅಂತ ನಮ್ಮ ಚಾನಲ್ ಇದೆ, ಅಲ್ಲಿ ಹೋಗಿ ನೀವು ಡೆಮೋ ವಿಡಿಯೋಸ್ ಅನ್ನ ನೋಡ್ಬೋದು. ಸೊ ಇಲ್ಲಿ ಯೂಶುವಲಿ ಒಂದ್ ಏನಾಗತ್ತೆ ಅಂದ್ರೆ, ಸೊ ಎಲ್ಲರಿಗೂ ಅನ್ಸ್ತಾ ಇರ್ಬೋದು ಈ ಪ್ಯಾಕೇಜ್ ತುಂಬಾ ಚೆನ್ನಾಗಿದೆ, ಅಫೋರ್ಡೆಬಲ್ ರೇಟ್ ಅಲ್ಲಿ ಇದೆ, ಇನ್ಕಮ್ ಚೆನ್ನಾಗಿದೆ, ಮಾಡ್ಬೋದೇನೋ ಅಂತ ನಿಮ್ಗೆ ಕೆಲವೊಬ್ರಿಗೆ ಹೊಸಬ್ರು ಯಾರು ಬಂದಿದ್ದಾರೆ ಅನ್ಸತ್ತೆ. ಮಾಡ್ಬೋದೇನೋ ಅಂತ ಅನ್ಸ್ದಾಗ ನೀವ್ ಏನ್ ಮಾಡ್ತೀರಾ, ಇಮಿಡಿಯೇಟ್ಲಿ ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟು ನಂತರದಲ್ಲಿ ಎಡ್ಯುಟೆಕ್ ಅನ್ನ ರಿಲೇಟ್ ಮಾಡ್ತೀನಿ. ಸೊ ನಿಮಗೆ ಇವತ್ತು ಎಡ್ಯುಟೆಕ್ ಅಂತ ಹೇಳುವ ಒಂದು ಹೊಸ ಕಾನ್ಸೆಪ್ಟ್ ಇನ್ ಬಗ್ಗೆ ಈ ಮೀಟಿಂಗ್ ಅಲ್ಲಿ ಗೊತ್ತಾಯ್ತು ಅಲ್ವಾ? ಅದೇ ತರದಲ್ಲಿ ಒಂದು ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಅಂತ ಇರತ್ತೆ ಅಂತ ನಿಮಗೆ ಒಂದು ಕಡೆಯಿಂದ ಎಲ್ಲೋ ಗೊತ್ತಾಯ್ತು, ಒಂದು ಮೀಟಿಂಗ್ ಎಲ್ಲೋ ಅಟೆಂಡ್ ಆಗಿದ್ರಿ, ಅಲ್ಲಿ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡಿದ್ರು, ಚೆನ್ನಾಗಿರತ್ತೆ, ಹಾಗಿರತ್ತೆ, ಹೀಗಿರತ್ತೆ ಅಂತೆಲ್ಲ ಅಂದ್ರು. ಸರಿ, ಅದನ್ನ ನೀವು ತಗೊಳ್ಬೇಕಾ ಬೇಡವಾ, ಅದು ಹೋಗಿ ತಿನ್ಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡ್ಬೇಕು. ಬಿಟ್ರೆ ನೀವೇನ್ ಮಾಡ್ತೀರಾ, ನಿಮ್ಮ ನೆರೆಕೆರೆಯವರೋ, ನಿಮ್ಮ ಫ್ರೆಂಡ್ಸೋ, ಅಥವಾ ನಿಮ್ಮ ಮನೆ ಮೆಂಬರ್ಸ್ ಯಾರ ಹತ್ರ ಹೋಗಿ ಕೇಳ್ತೀರಾ. ಅವರು ಸೌತ್ ಇಂಡಿಯನ್ ಇಡ್ಲಿ ವಡಾ ದೋಸೆ ಬಿಟ್ರೆ ಬೇರೆ ಬ್ರೇಕ್ಫಾಸ್ಟ್ ತಿಂದವರೇ ಅಲ್ಲ. ಸೊ ಅವ್ರ ಹತ್ರ ಹೋಗಿ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಇದೆ ಅಂತ ನಾನು ಹೋಗಿ ತಿನ್ಲ ಅಂದ್ರೆ ಅವ್ರು ಏನ್ ರಿಪ್ಲೈ ಕೊಡ್ತಾರೆ ನಿಮ್ಗೆ? ಯಾಕಂದ್ರೆ ಅವ್ರಿಗೆ ಅದು ಏನು ಅಂತ ಗೊತ್ತಿಲ್ಲ, ನಿಮ್ಮ ಹಾಗೆ ಅವ್ರ ಮೀಟಿಂಗ್ ಅನ್ನು ಸಹ ಅಟೆಂಡ್ ಆಗಿಲ್ಲ. ಸೊ ಅವ್ರೇನು ಅವ್ರ ಅಭಿಪ್ರಾಯ ಹೇಳ್ತಾರೆ, ಅದೆಲ್ಲ ಬೇಡ, ಹಾಗಿರತ್ತೆ, ಹೀಗಿರತ್ತೆ ಅಂತ ಹೇಳ್ತಾರೆ. ಸೊ ನೀವೇನು ಒಂದು ಎಂಥ್ಯೂಸಿಯಾಸಮ್ ಇಂದ ಎಡ್ಯುಟೆಕ್ ಮಾಡ್ಬೇಕಂತ ಹೊರಟಿದಿರೋ, ಎಲ್ಲದೂ ಅಲ್ಲಿ ಟುಸ್ ಆಗುತ್ತೆ. ಹಾಗಾಗಿ ಆ ತರದನ್ನ ಮಾಡಬೇಡಿ. ನಿಮಗೆ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ಸ್ ಬೇಕು ಅಂತಂದ್ರೆ, ಆಲ್ರೆಡಿ ಯಾರು ಎಡ್ಯುಟೆಕ್ ಸಿಸ್ಟಮ್ ಅಲ್ಲಿ ಇದ್ದಾರೆ, ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ದಾರೆ, ಅಥವಾ ಯಾರು ಇದರಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ, ದಯವಿಟ್ಟು ಅವ್ರ ಹತ್ರ ಮಾತಾಡಿ. ಬಿಟ್ರೆ ಫ್ರೆಶರ್ ಹತ್ರ ಯಾರ ಹತ್ರ ಹೋಗಿನೂ ಈ ಕಾನ್ಸೆಪ್ಟ್ ಇನ್ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೇಳಕ್ ಹೋಗ್ಬೇಡಿ, ಯಾಕಂದ್ರೆ ನಿಮ್ಗೆ ಕರೆಕ್ಟ್ ಆದ ಫೀಡ್ಬ್ಯಾಕ್ ಅಲ್ಲಿ ಸಿಕ್ಕಲ್ಲ. ಹಾಗೆ ಯಾಕೇನ್ ಡಿಲೇ ಮಾಡ್ತೀರಾ, ಇದರಲ್ಲಿ ಯಾರಾದ್ರೂ ನ್ಯೂ ಮೆಂಬರ್ಸ್ ಇದ್ರೆ ನಿಮ್ಮ ಫ್ಯೂಚರ್ ಅನ್ನ ಬ್ರೈಟ್ನ್ ಅಪ್ ಮಾಡ್ಕೊಳ್ಳಿ. ಒಂದು ವಜ್ರದಂತ ಬೆಲೆ ಬಾಳುವಂತ ಪ್ರಾಡಕ್ಟ್ ಇದೆ, ಇನ್ಕಮಿಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ. ಇದನ್ನ ನಾವೆಲ್ಲರೂ ಯೂಸ್ ಮಾಡ್ಕೊಂಡು ನಮ್ಮ ಭವಿಷ್ಯತ್ತನ್ನು ರೂಪಿಸ್ಕೊಡೋಣ, ನಮ್ಮ ಮಕ್ಕಳ ಎಜುಕೇಶನ್ ಅನ್ನ ಫ್ರೀ ಮಾಡೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಅನ್ನ ಕೊಡೋಣ. ನಮ್ಮ ಮಕ್ಕಳ ಜೊತೆಗೆ ನಮ್ಮ ನೆರೆಕೆರೆಯವರು, ನಮ್ಮ ಫ್ರೆಂಡ್ಸು, ನಮ್ಮ ಪರಿಚಯದವರು ಯಾರೇ ಇರ್ಲಿ, ಪ್ರತಿಯೊಬ್ಬ ಮಗು ಯಾರು ಎಜುಕೇಶನ್ ನಲ್ಲಿ ಸಫರ್ ಆಗ್ತಾ ಇದ್ದಾರೆ ಅವರಿಗೆ ಒಂದು ದಾರಿದೀಪವನ್ನು ತೋರ್ಸೋಣ, ಅವರನ್ನ ಒಂದು ಲೀಡ್ ಮಾಡೋಣ. ಹಾಗೆ ಪ್ರತಿಯೊಬ್ರು ಅವರ ಲೈಫ್ ಅನ್ನ ಬೆಳಕೊಳ್ಳಿಕ್ಕೆ ನಾವು ಈ ತರದಲ್ಲಿ ಒಂದು ಹೆಲ್ಪ್ ಮಾಡೋಣ ಅಂತ ಹೇಳಕ್ಕೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಂದ್ರೆ ಇವತ್ತಿನ ಮೀಟಿಂಗಿಗೆ ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ದಾರೆ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇನ್ನು ಹೆಚ್ಚಿನ ಮಾಹಿತಿಯನ್ನ ತಗೊಳ್ಬಹುದು. ಸೊ ಇಷ್ಟೊತ್ತು ನಿಮ್ಮ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಯಾರ್ಯಾರು ಈ ಮೀಟಿಂಗ್ ಅಲ್ಲಿ ಕೇಳಿದೀರಾ, ಸೊ ನಿಮ್ಗೆಲ್ಲರಿಗೂ ನಾನು ಹಾರ್ದಿಕವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಒಂದು 2-3 ಮಿನಿಟ್ಸ್ ಬೇಕಾದ್ರೆ ಕ್ವಶನ್ ಆನ್ಸರ್ ಸೆಷನ್ ಅನ್ನ ಮಾಡೋಣ. ಈ ಪ್ರಾಡಕ್ಟ್ ಇನ್ ಬಗ್ಗೆ ಏನಾದ್ರೂ ಒಂದು ಡೌಟ್ಸ್ ಇದ್ರೆ ಐದರ್ ಚಾಟ್ ಬಾಕ್ಸ್ ಅಲ್ಲಿ ಬರಿಬಹುದು, ಇಲ್ಲ ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ಒಂದು 2-3 ಕ್ವಶನ್ಸ್ ಅನ್ನ ನಾವು ಆನ್ಸರ್ಸ್ ಮಾಡಿ ಮೀಟಿಂಗ್ ಅನ್ನ ವೈಂಡ್ ಅಪ್ ಮಾಡ್ತೇವೆ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಓವರ್ ಟು ಹರೀಶ್ ಸರ್. ಹರೀಶ್ ಸರ್ ಮ್ಯೂಟ್ ಆಗಿದ್ದೀರಾ, ಅನ್ಮ್ಯೂಟ್ ಮಾಡಿ. ಎಸ್, ಥ್ಯಾಂಕ್ ಯು ಸ್ಮಿತಾ ಮೇಡಮ್. ತುಂಬಾ ಚೆನ್ನಾಗಿ 1 ಗಂಟೆಗಳ ಕಾಲ ನೀವು ಅದ್ಭುತವಾಗಿ ಎಜುಟೆಕ್ ನಲ್ಲಿ ಏನೆಲ್ಲ ಸಾಧ್ಯತೆಗಳು ನಾವು ಆಡ್ಬೋದು ಅಂತ ಹೇಳೋದ್ರ ಬಗ್ಗೆ ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ. ಖಂಡಿತವಾಗಿಯೂ ಕೂಡ ಇದು ಒಂದು ಅದ್ಭುತವಾದಂತಹ ಅವಕಾಶ. ನಾವು ಯಾವಾಗ ಇದನ್ನ ಅತ್ಯಂತ ಒಂದು ಗಂಭೀರವಾಗಿ ನಾವು ತಗೊಳ್ತೀವ, ಖಂಡಿತವಾಗಿಯೂ ಕೂಡ ನಾವು ಆ ಒಂದು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗಾಗಿ ನಾವು ಕೂಡ ಇದನ್ನ ಒಂದು ಅದ್ಭುತ ಅವಕಾಶ ಅಂತ ಹೇಳಿಯೇ ತಿಳ್ಕೊಂಡು ಇದನ್ನ ಎಜುಟೆಕ್ ಅನ್ನ
ಒಂದು ನಮ್ಮ ಒಂದು ಲೈಫ್ ಚೇಂಜಿಂಗ್ ಆಪರ್ಚುನಿಟಿ, ಏನು ಜೀವನದ ಬದಲಾವಣೆಯ ಒಂದು ಅವಕಾಶ ಅಂತ ಹೇಳುವ ನೆಲೆಯಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಅವಕಾಶವನ್ನ ಯಾರೆಲ್ಲ ಪಡ್ಕೊಂಡಿದ್ದೀರಿ, ಯಾರು ನಮಗೆ ಇಲ್ಲಿ ಒಂದು ಮೀಟಿಂಗ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಅವರಿಗೆ ಅವರಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೇಳ್ಬಹುದು. ಸ್ಮಿತಾ ಮೇಡಮ್ ಅವರು ತುಂಬಾ ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ದು ಕೂಡ ನಮಗೆ ಇಷ್ಟೊತ್ತು ಅದ್ಭುತವಾದಂತಹ ಮಾಹಿತಿಯನ್ನ ಹೇಳ್ಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ನಿಮಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು 3 ಮಂದಿಗೆ ನಾವು ಅವಕಾಶವನ್ನು ಕೊಡ್ತೇವೆ. ಏನಾದ್ರು ಹೆಚ್ಚುವರಿ ನಿಮಗೆ ಮಾಹಿತಿ ಬೇಕು ಅಂತಾದ್ರೆ ಚಾಟ್ ಬಾಕ್ಸ್ ಅಲ್ಲಿ ನೀವು ಕೇಳಲಿಕ್ಕೆ ಅವಕಾಶ ಇದೆ, ಅಥವಾ ಅನ್ಮ್ಯೂಟ್ ಮಾಡಿ ನೀವು ಮಾತಾಡ್ಲಿಕ್ಕೆ ಅವಕಾಶ ಇದೆ. ಓವರ್ ಟು ಇಲ್ಲಿ ಭಾಗವಹಿಸಿದವರು ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ನಿಮಗೆ ಕ್ವಶನ್ ಕೇಳಲಿಕ್ಕೆ ಅವಕಾಶ ಇದೆ.